ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ವಿದುರ ಧೃತರಾಷ್ಟ್ರನ ಬೇರೆ ಬೇರೆ ಪ್ರಶ್ನೆಗಳನ್ನು ಉತ್ತರಿಸ್ತಾ ಉತ್ತಮ ಮಧ್ಯಮ ಅಧಮ ಅನ್ನುವ ಕೆಲವು ವಿವರಗಳನ್ನು ಕೊಡ್ತಾ ಎಂಥ ಮನುಷ್ಯ ಅಥವಾ ಅವನು ಎಂಥವನು ಅಂತ ಗುರುತಿಸುವುದಕ್ಕೆ ಅವನಲ್ಲಿರುವ ಲಕ್ಷಣಗಳ ಬಗ್ಗೆ ಹೇಳ್ತಾ, ಭಾವನಿಚ್ಛತಿ ಸರ್ವಸ್ಯ ನಾಭಾವೇ ಕುರುತೆ ಮನಃ ಸತ್ಯವಾದಿ ಮೃದುರ್ದಾಂತಹ ಯಸ್ಸ ಉತ್ತಮ ಪೌರುಷಃ ಅಂತ ಹಿಂದೆ ನೋಡಿದ್ವಿ ನಾವು. ಎಲ್ಲರಿಗೆ ಸುಖವನ್ನು ಬಯಸ್ತಾನೆ, ಯಾರಿಗೂ ಅನ್ಯಾಯ ಆಗಬೇಕು ಅಂತ ಯೋಚಿಸುವುದಿಲ್ಲ, ಪ್ರಾಮಾಣಿಕತೆಯ ದಾರಿಯಲ್ಲಿ ನಡೀತಾನೆ, ಎಲ್ಲರ ಹತ್ರನೂ ತುಂಬ ಮೃದುವಾಗಿ ಮಾತಾಡ್ತಾನೆ. ತನ್ನ ಹಿಡಿತದಲ್ಲಿ ತಾನು ಇರುವುದರನ್ನ ಯಾರು ನಿರಂತರ ರೂಢಿಸಿಕೊಳ್ತಾನೋ ಅವನು ಉತ್ತಮ. ಆದರೆ ನಾನರ್ಥಕಂ ಸಾಂತ್ವಯತಿ, ತನಗೆ ಲಾಭ ಇದ್ರೆ ಕೆಲಸ ಮಾಡ್ತಾನೆ, ತನಗೆ ಲಾಭ ಇಲ್ಲ ಅಂದ್ರೆ ಧರ್ಮನೇ. ಆದ್ರೆ ತನಗೂ ಲಾಭ ಇದ್ದು, ಕೆಲವರು ಹೇಗೆ ಅಂದ್ರೆ ತಮಗೂ ಲಾಭ ಆಗಬೇಕು, ಸಮಾಜಕ್ಕೂ ಉಪಯೋಗ ಆಗಬೇಕು, ಆ ರೀತಿ ಬದುಕುವ ಮಂದಿ ಇರ್ತಾರೆ. ಏನು ಪ್ರತಿಜ್ಞೆ ಮಾಡಿದ್ರೆ ಮಾತ್ರ ಕೊಡುದು. ನಾನು ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಘೋಷಣೆ ಮಾಡಿಲ್ಲ, ಅದರಿಂದಾಗಿ ನಾನು ಕೊಡಲ್ಲ, ಮಾಡಿದ್ರೆ ಕೊಡ್ತೇನೆ, ಆ ತರದ ಮನಸ್ಥಿತಿ ಅವನು. ಅಂದ್ರೆ ಅವನಿಗೀಗ ಅಗತ್ಯ ಇದೆ ಕೊಡಿ, ಅದೆಲ್ಲ ಆಗಲ್ಲ, ನಮ್ಮ ರೂಲ್ಸ್ ಅಲ್ಲಿ ಇಲ್ಲ. ಅವನು ತಿಳಿದವನಾದ್ರೆ ಏನ್ ಮಾಡ್ತಾನೆ, ರೂಲ್ಸ್ ಅಲ್ಲಿ ಇದೆಯೋ ಬಿಡುದು ಬೇರೆ ಪ್ರಶ್ನೆ. ಅದು ಈ ಸಮಸ್ಯೆ ರೂಲ್ಸಿಗೆ ಗೊತ್ತಿತ್ತ, ಅವನಿಗೆ ಬಂದ ಸಮಸ್ಯೆ ಈಗ ಅದು. ಆಗ ಅದನ್ನು ಯೋಚನೆ ಮಾಡ್ತಾನ ಹೊರತು, ಅಂದ್ರೆ ಕೆಲವರು ಪಾಪ ಅದು ಅವ್ರ ಯೋಚನಾ ಶಕ್ತಿ ಇರುವುದೇ ಅಷ್ಟು, ಅವ್ರಿಗೆ ರೂಲ್ಸ್ ಅಷ್ಟೇ, ಮುಂದಿದ್ದ ಯೋಚನೆನೇ ಮಾಡಲ್ಲ. ಇನ್ನು ಕೆಲವರು ಆಗಲ್ಲ, ರೂಲ್ಸ್ ಇದ್ರೂ ಬ್ರೇಕ್ ಮಾಡೋರು. ಇದು ಮೂರನೇ ಸ್ವಭಾವದವರು. ಅಂದ್ರೆ ಅದೆಲ್ಲರೂ ಕನ್ಸಿಡರ್ ಮಾಡಿ ಯಾವುದು ಒಳ್ಳೆ ರೂಲ್ಸು ಅದನ್ನ ಬ್ರೇಕ್ ಮಾಡೋದು. ಹುಚ್ಚು ರೂಲ್ಸ್ ಗಳನ್ನ ಬ್ರೇಕ್ ಮಾಡೋದು ಅಂತ ಹೇಳಲ್ಲ. ರೂಲ್ಸೇ ತಪ್ಪಾದ್ಮೇಲೆ ಬ್ರೇಕ್ ಮಾಡೋದೇನು? ರೂಲ್ಸ್ ಅಂದ್ರೆ ಎಲ್ಲರಿಗೂ ಹಿತವಾಗುವಂತದ್ದಾದ್ರೆ ಅದು ನಿಯಮ. ದುಶ್ಶಾಸನ, ಇನ್ನೊಬ್ಬರನ್ನ ಕೆಟ್ಟ ಕೆಲಸಕ್ಕೆ ಪ್ರೇರೇಪಿಸುವವ, ಅಥವಾ ತಾನು ಯಾರಾದ್ರೂ ತನ್ನನ್ನ ಇದು ತಪ್ಪು ಅಂತ ಹಿಡಿತ ತರ್ಲಿಕ್ಕೆ ಬಂದ್ರೆ ಅವ್ರ ಕೈಗೆ ಸಿಗದವ. ದುಶಾಸನ ಅಂದ್ರೆ ಎರಡೂ ಆಗುತ್ತೆ. ಕೆಟ್ಟ ಶಾಸನ ಮಾಡುವವನು, ತಾನು ಕೆಟ್ಟದಾಗಿ ನಡ್ಕೊಳ್ಳುವವನು, ಇನ್ನೊಬ್ಬರ ಶಾಸನಕ್ಕೆ ಸಿಗದವನು. ಎರಡೂ ಅರ್ಥದಲ್ಲಿ ಆ ಶಬ್ದ ಇದೆ. ಆಮೇಲೆ ಉಪಹತಃ ಅಂದ್ರೆ ತಿರಸ್ಕಾರಕ್ಕೆ ಒಳಗಾಗುವ ಹಾಗೆ ಬದುಕುವುದು, ಎಲ್ರಿಗೆ ಉಪಯೋಗ ಆಗುವ ಹಾಗೆ ಬದುಕುವುದೇ ಇಲ್ಲ. ಅಭಿಶಸ್ತ ಅಂತಂದ್ರೆ ನಿಂದೆಯ ಕರ್ಮಗಳನ್ನ ಮಾಡುವುದರ ಮೂಲಕ ಕುಖ್ಯಾತಿ. ಅಭಿಶಸ್ತ ಅಂದ್ರೆ ಕೆಟ್ಟ ಹೆಸರು ಮಾಡಿದ, ತುಂಬಾ ಹೆಸರಿದೆ, ಆದ್ರೆ ಬೇಡದ್ದಕ್ಕೆ, ಒಳ್ಳೇದಕ್ಕೆ ಒಂಚೂರು ಹೆಸರಿಲ್ಲ. ಉಮೇಶ್ ರೆಡ್ಡಿ ಅಂದ್ರೆ ಏನೇನೋ ತಲೆ ಎಲ್ಲ ಕೆಟ್ಟ ಹೋಗ್ಬೇಕು, ಆದ್ರೆ ಅದನ್ನೇ ಒಂದು ದೊಡ್ಡ ವ್ಯಕ್ತಿ ಅನ್ನೋ ಹಾಗೆ ಸೀರಿಯಲ್ಗಳನ್ನು ತೆಗಿತಾರೆ ಹುಚ್ಚುತ್ತರ. ನಾವರ್ತತೆ ಮನ್ಯುವಶಾತ್ ಕೃತಘ್ನಃ, ಕೋಪದಿಂದ ಮತ್ತೆ ಒಳ್ಳೆ ಕೆಲಸವನ್ನ ಮತ್ತೆ ಮಾಡುವ ಪ್ರಯತ್ನ ಬಂದ್ರೆ, ಅವಕಾಶ ಇದ್ರೆ ಅದನ್ನ ಮಾಡುವುದಿಲ್ಲ, ರಿಪೀಟ್ ಮಾಡಲ್ಲ. ಅಂಥ ಒಳ್ಳೆ ಕೆಲಸ ಇದ್ರೆ ಅದನ್ನ ಕೋಪಕ್ಕೊಳಗಾದವನು ಮಾಡಲ್ಲ. ಮತ್ತೆ ಇನ್ನೊಬ್ರು ಯಾರಾದ್ರೂ ಒಳ್ಳೇದು ಮಾಡಿದ್ರು ಅದನ್ನ ನೆನ್ಪಿಟ್ಕೊಳ್ಳಲ್ಲ. ತಾನು ಒಳ್ಳೆ ಕೆಲಸ ರಿಪೀಟ್ ಮಾಡಲ್ಲ. ಅಕಸ್ಮಾತ್ ಆಗಾಯ್ತು ಅಂತ ಇಟ್ಕೊಳ್ಳಿ, ಯಾರೋ ಬಂದು ಹೊಗಳಿದ್ರು, ನೀವು ಮಾಡಿದ್ರೆ ತುಂಬ ಸಿಟ್ಟು ಬಂತ ಅವನಿಗೆ, ಇಷ್ಟು ಜನಕ್ಕೆ ಒಳ್ಳೇದಾಗೋಯ್ತಾ, ನಾಳೆಯಿಂದ ಅದು ಆಗ್ಬಾರ್ದು, ನಾಳೆಯಿಂದ ರೂಲ್ಸ್ ಕ್ಯಾನ್ಸಲ್ ಅಂತ ನಾವರ್ತತೆ. ಇನ್ನೊಂದು ಕೃತಘ್ನ, ಕೃತಂ ಹಂತಿ, ಮಾಡಿ ಯಾರಾದ್ರೂ ಇನ್ನೊಬ್ರು ತಮಗೆ ಉಪಕಾರ ಮಾಡಿದ್ದನ್ನ ಸ್ವಲ್ಪವೂ ನೆನ್ಪಿಟ್ಕೊಳ್ಳದೆ ಅವರನ್ನ ನಿರಾಕರಿಸುವವ. ನಕಸ್ಯಚಿತ್ ಮಿತ್ರಂ, ಯಾರಿಗೂ ಫ್ರೆಂಡ್ ಆಗ್ಲಿಕ್ಕೆ ಯೋಗ್ಯ ಅಲ್ಲ. ಯಾವ ಅಂಶದಲ್ಲೂ ಫ್ರೆಂಡು ಅಂತ 4 ದಿವಸ ಇರ್ತಾರಲ್ಲ ತಾತ್ಕಾಲಿಕ, ಡಾಟ್ ಇಟ್ಕೊಂಡು, ಅವ್ರು ಒಂದೊಂದೇ ಉದುರ್ತಾ ಬರ್ತಾರೆ, ಯಾವುದು ಲೆಕ್ಕಕ್ಕಿಲ್ಲ. ಅಂದ್ರೆ ಹೇಳುವಾಗ ನಾವೆಲ್ಲ ಒಂದೇ ಅಂತ ಒಂದು ಸ್ಟೇಜಲ್ಲಿ 50 ಜನ ಒಟ್ಟಿಗೆ ಕೈ ಎತ್ತಾರೆ. ಅವ್ರು ಒಟ್ಟಿಗೆ ಕೈ ಎತ್ತಿದ್ದು ಏನು ಅಂದ್ರೆ ಎಲ್ಲರೂ ನಾವು ಮಂತ್ರಿಗಳು ಅಂತ, ನಿಮ್ಮನ್ನು ಉದ್ಧಾರ ಮಾಡ್ತೇವೆ ಅಂತಲ್ಲ. ಆದ್ರೆ ಜನಕ್ಕದ ಅರ್ಥ ಆಗಲ್ಲ, ಕಟ್ಕೊಂಡು ಕೊಡ್ತಾ ಇರ್ತಾರೆ. ಯಾರಿಗೂ ಪ್ರಾಮಾಣಿಕವಾದ ಮಿತ್ರರಾಗ್ಲಿಕ್ಕೆ ಲಾಯಕಲ್ಲ. ನಿನ್ನೆ ಹೇಳಿರ್ತಾರೆ,
ಅವರನ್ನ ಬಂಧಿಸಬೇಕು, ಅವರನ್ನ ನಾಶ ಮಾಡಬೇಕು, ಅವರು ತಪ್ಪಿತಸ್ಥರು. ಹಾಗೆ ಮರು ದಿವಸ ಅವ್ರ ಹತ್ರನೇ ಕೈ ಎತ್ತಿಕೊಂಡು ನಾವು ಎಲ್ಲ ಒಂದೇ ಬಾಯ್ ಬಾಯ್ ಅನ್ಕೊಂಡು ಮಾತಾಡ್ತಾ ಕೂತಿರ್ತಾರೆ. ಹಿಂದಿನ ದಿವಸ ಬಾಯ್ ಬಾಯ್ ಎಂದಿರ್ತಾರೆ, ಮರು ದಿವಸ ಬಾಯ್ ಬಾಯ್ ಆಗ್ಬಿಡ್ತಾರೆ. ಅಥವಾ ಹಿಂದಿನ ದಿವಸ ಬಾಯ್ ಬಾಯ್ ಎಂದಿರ್ತಾರೆ, ಮರು ದಿವಸ ಬಾಯ್ ಬಾಯ್ ಅಂತಾರೆ. ಇದು ಅಮಿತ್ರ, ಯಾರಿಗೂ ಮಿತ್ರರಾಗುವ ಯೋಗ್ಯತೆ ಇರದವರು. ದುರಾತ್ಮ ಯಾವಾಗಲೂ ಕೆಟ್ಟದ್ದನ್ನೇ ಯೋಚನೆ ಮಾಡುದು ಇನ್ನೊಬ್ಬರಿಗೆ, ಅಥವಾ ಏನೇ ಆಗುದಿದ್ರೆ ಒಳ್ಳೇದನ್ನು ಯೋಚನೆ ಮಾಡ್ಲಿಕ್ಕೆ ಕೆಲವರು ಹಾಗೆ ಇರ್ತಾರೆ. ಕೇಳುದುಂಟು, ಏನ್ ಮಾರೆ ನಿಂಗೆ ಒಂದು ಒಳ್ಳೆ ಯೋಚನೆ ಬರಲ್ವಾ ಅಂತ. ಹಾಳು ಮಾಡುದು ಹೇಗೆ ಅಂತ ಯೋಚನೆ ಮಾಡೋದಕ್ಕೆ 1000 ಐಡಿಯಾಗಳನ್ನು ಕೊಡ್ತಿರ್ತಾರೆ. ಅಂತ ದುರಾತ್ಮ ಕಲಾಶ್ಚೈತಾ ಅಧಮಶ್ಚೈತ ಪುಂಸಃ, ಅಧಮಸ್ಯ ಕೆಟ್ಟವನ ಕೆಲವು ಸಣ್ಣ, ಇದು ಹೇಳಿ ಮುಗಿಸಿಲ್ಲ ಅಂತ, ಕೆಲವು ಕಲೆಗಳನ್ನ, ಕೆಲವು ಗುಣಗಳನ್ನ ಮಾತ್ರ ನಿಮ್ಮ ಮುಂದೆ ಪರಿಚಯ ಮಾಡಿ ಕೊಟ್ಟದ್ದು. ಆದರೆ ಮನುಷ್ಯ ಈ ಭೂಮಿಗೆ ಉಪಕಾರಿಯಾಗಿ ಬದುಕಬೇಕು ನಿಜವಾಗಿ. ಅಂದ್ರೆ ಸ್ವಾರ್ಥಿಯಾಗಿ ಬದುಕಿ ಮತ್ತೆ ಪರಾರ್ಥಕ್ಕೂ ಉಪಯೋಗ ಇಲ್ಲದಂತೆ ಯಾರು ಬದುಕ್ತಾನೋ ಅವನು ಅಧಮ. ಪರರಿಗೋಸ್ಕರನೇ ಬದುಕೋರು, ಸುಲಭವಾಗಿ ಹೇಳುವುದಾದ್ರೆ. ಪರರಿಗೂ ತನಗೂ ಎರಡಕ್ಕೂ ಆಗುವ ಹಾಗೆ ಬದುಕೋರು, ತನಗೋಸ್ಕರನೇ ಬದುಕುವವರು ಅಂತ ಇನ್ನು ಕೆಲವರು. 4ನೇದೊಂದಿದೆ, ಈ 3ಕ್ಕೂ ಸೇರದು. ತನಗೂ ಉಪಯೋಗ ಇಲ್ಲ, ಊರಿಗೂ ಉಪಯೋಗ ಇಲ್ಲ, ಅವ್ರಿಗೆ ಹೆಸರಿಲ್ಲ, ಅನಾಲಾಯಕಗಳು ಅಂತ ಅಷ್ಟೇ ಅರ್ಥ. ನ ಶ್ರದ್ಧದಾತಿ ಕಲ್ಯಾಣಂ ಪರೇಭ್ಯೋ ಅಪ್ಯ ಆತ್ಮಶಂಕಿತಃ ನಿರಾಕರೋತಿ ಮಿತ್ರಾಣಿ ಯೋ ವೈ ಸೋಧಮ ಪೂರುಷ. ಅದರದ್ದೇ ಇನ್ನು ವಿವರವನ್ನು ಕೊಟ್ಟು ಹೇಳಿದ್ರು. ಕಲ್ಯಾಣಂ ನ ಶ್ರದ್ಧದಾತಿ, ಇನ್ನೊಬ್ಬರಿಗೆ ಒಳ್ಳೇದಾಗತ್ತೆ ಅನ್ನೋದ್ರಲ್ಲಿ ಅವನಿಗೆ ಶ್ರದ್ಧೆನೇ ಇಲ್ಲ, ಇಷ್ಟನೂ ಇಲ್ಲ. ಅಂತ ವಿಷಯದಲ್ಲಿ ಆಗುತ್ತೆ, ಒಳ್ಳೇದಾಗಬಹುದು, ಇವತ್ತು ಮಾಡಿದರೆ ಏನಾದರೂ ನಾಳೆ ಒಳ್ಳೆ ಬೆಳೆ ಬರಬಹುದು, ನಿರೀಕ್ಷೆ ಇಲ್ಲ, ಅದಾಗುದೇ ಇಲ್ಲ. ಈಗಲೇ ಅದಕ್ಕೆ ಪ್ರತಿಕ್ರಿಯೆ ಸಿಗಬೇಕು. ನಾಳೆದಾಮೇಲೆ ಒಂದೊಂದು ದಿವಸ ನಮ್ಗೆ ಹಣ್ಣು ಕೊಡುತ್ತೆ, ಅದೆಲ್ಲ ಬೇಡ ರೀ. ನಮ್ಗೆ ಈಗ ಇಂಜೆಕ್ಟ್ ಮಾಡಿ 4 ದಿವಸದಲ್ಲಿ ಹಣ್ಣು ಬಿಟ್ಟು ನಾನು ಮಾರಾಟ ಮಾಡಿ ಶ್ರೀಮಂತಾಗಿ 2 ಮನೆ ಕಟ್ಟಿ ಸುಖವಾಗಿರ್ಬೇಕು ಕಾಲು ಚಾಚ್ಕೊಂಡು. ನಾಳಿದ್ದು ಅದರ ನಾಳಿದ್ದು ಅದೆಲ್ಲ ಕಾಯ್ಲಿಕ್ಕೆ ಸಮಯ ಇಲ್ಲ. ನ ಶ್ರದ್ಧದಾತಿ ಕಲ್ಯಾಣಂ ಪರೇಭ್ಯೋ ಅಪಿ ಆತ್ಮಶಂಕಿತ. ತನ್ಗೆ ತನ್ನ ಬಗ್ಗೆ ಒಂದು ಸಂದೇಹ ಇರುತ್ತೆ, ಎಲ್ಲರ ಮೇಲೂ ಹಾಗೆ. ತನಗೆ ಒಂದು ವಸ್ತುವನ್ನ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಕದ್ದು ಬಿಡುವ ಅಭ್ಯಾಸ ಇದ್ರೆ ಪ್ರತಿಯೊಬ್ಬರನ್ನು ಹಾಗೆ ಡೌಟ್ ಅಲ್ಲೇ ನೋಡುದು. ಅವ್ರೇನ ಕದ್ಕೊಂಡು ಹೋದ್ರೆ, ಅವ್ರೇನಾದ್ರು ಹೇಳ್ಕೊಂಡು ಹೋದ್ರೆ, ಅವ್ರೇನಾದ್ರೂ ಮಧ್ಯದಲ್ಲಿ ನನ್ನದ ವಸ್ತುವನ್ನು ಹಾರಿಸ್ಬಿಟ್ರೆ ಅಂತ ಕಳ್ಳರ ಮನಸ್ಸು ಹುಳುಹುಳುಗೆ ಅಂತ ಹೇಳ್ತೇವಲ್ಲ, ಹಾಗೆ ಆತ್ಮಶಂಕಿತ. ತಾನೇ ಆ ರೀತಿಯ ಸ್ವಭಾವದವನಾಗಿ ಎಲ್ಲರನ್ನೂ ಸಂದೇಹ ಪಡುವಂತಹ ವ್ಯಕ್ತಿತ್ವ. ಪರೇಭ್ಯೋಪಿ, ಬೇರೆಯವರನ್ನು ಕೂಡ ನಂಬಲ್ಲ, ತನ್ನನ್ನು ಕೂಡ ಆ ಕೆಲಸದಲ್ಲಿ ಗಟ್ಟಿಗ ಅಂತ ಹೇಳ್ಕೊಳ್ಳಿ ಧೈರ್ಯ ಇಲ್ಲದವ. ನಿರಾಕರೋತಿ ಮಿತ್ರಾಣಿ, ಅವರಾಗಿ ಅತ್ಯಂತ ಪ್ರೀತಿಯಿಂದ ಅವನಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವರ ಮಿತ್ರತ್ವವನ್ನು ಉಳಿಸ್ಕೊಳ್ಳಲ್ಲ, ಅದನ್ನು ನಿರಾಕರಿಸ್ತಾನೆ, ಅದನ್ನು ಮೋಸ ಮಾಡ್ತಾನೆ, ಮಿತ್ರ ದ್ರೋಹ. ಇಂಥವನು ಅಧಮ ಪುರುಷ ಅಂತ ಅನಿಸಿಕೊಳ್ತಾನೆ. ಉತ್ತಮಾನೇವ ಸೇವೇತೆ ಪ್ರಾಪ್ತ ಕಾಲೇ ತು ಮಧ್ಯಮಾನ್ ಅಧಮಾನ್ಸ್ತು ನ ಸೇವೇತ ಇಚ್ಛೇದ್ ಭೂತಿಮಾತ್ಮನ. ಭೂತಿ ಬೆಳವಣಿಗೆ, ಭೂತಿ ಅಂದ್ರೆ ಉತ್ತಮ ಗತಿ. ಯಾರಿಗೆ ಉತ್ತಮ ಗತಿಯನ್ನು ಹೊಂದಬೇಕು ಅಂತ ಬಯಕೆ ಇದೆಯೋ ಅವನು ಉತ್ತಮಾನ್ ಏವ ಸೇವೇತ. ಸೇವೇತ ಅನ್ನೋದು ವ್ಯವಹಾರವೂ ಆಗ್ಬಹುದು, ಸರ್ವಿಸು ಆಗ್ಬಹುದು, ಅಥವಾ ಅವರ ಜೊತೆಗೆ ಒಡನಾಟವೂ ಆಗ್ಬಹುದು. ಉತ್ತಮರ ಜೊತೆಗೇನೆ ಒಡನಾಟವನ್ನು ಇಟ್ಟುಕೊಳ್ತಾನೆ. ಯಾವತ್ತೂ ಕೂಡ ಅವರಿಗಿಂತ ಹೊರತಾದ ಮಂದಿಯ ಜೊತೆಗೆ ತನ್ನ ಒಡನಾಟವನ್ನು ಇಟ್ಟುಕೊಳ್ಳುವುದಿಲ್ಲ. ಆದರೆ ಪ್ರಾಪ್ತ ಕಾಲೇ ತು ಮಧ್ಯಮ, ಕೆಲವೊಂದು ಸರ್ತಿ ಪರಿಸ್ಥಿತಿ ಹಾಗೆ ಬರುತ್ತೆ, ಅವನೇ ಸೈನ್ ಹಾಕಬೇಕು. ಮುಟ್ಟಾಳ, ಏನು ಮಾಡ್ಲಿಕ್ಕಾಗುತ್ತೆ, ಅವನ ಹತ್ರ ಹೋಗದೆ ಬೇರೆ ವಿಧಿ ಇಲ್ಲ. ಆದರೆ ಅವನು ಕೆಟ್ಟವನಲ್ಲ, ದುಡ್ಡು ಕೊಟ್ಟರೆ ಮಾಡ್ಕೊಡ್ತಾನೆ. ಅವಾಗ ಅವನ ಹತ್ರ ದುಡ್ಡು ಕೊಟ್ಟೆ ಪ್ರಾಪ್ತ ಕಾಲೇ, ಅನಿವಾರ್ಯ ಆಯ್ತು, ಬೇರೆ ದಾರಿ ಇಲ್ಲ. ಆದರೆ ಕೆಟ್ಟವನಲ್ಲ, ಆದ್ರೆ ಒಳ್ಳೆಯವನು ಅಲ್ಲ. ಅವನ ಹತ್ರ ಮಧ್ಯಮಾನ್ ಪ್ರಾಪ್ತ ಕಾಲೇತು ಸೇವೇತ. ಮಧ್ಯಮರಾದ್ರೆ ಅನಿವಾರ್ಯ ಸ್ಥಿತಿಯಲ್ಲಿ ಅಂಥವರನ್ನ ಭೇಟಿ ಆಗುವ. ಅವ್ರ ಹತ್ರ ನಾಳೆನು ಮತ್ತೆ ಕಾಫಿಗೆ ಬನ್ನಿ, ನಾಳಿದ್ದು ಮತ್ತೆ ಹೋಟ್ಲಿಗೆ ಹೋಗೋಣ, ಇದೆಲ್ಲ ವ್ಯವಹಾರ ಇಲ್ಲ. ಅವತ್ತಿನ ಕೆಲಸಕ್ಕೆ ಏನು ಬೇಕಿತ್ತೋ ಅವತ್ತು ಭರ್ಜರಿ ಊಟ ಮಾಡಿಸ್ದ, ಸೈನ್ ಹಾಕಿಸ್ಕೊಂಡ ಬಂದ, ಮತ್ತೆ ಅವನ ಸುದ್ದಿ ಇಲ್ಲ. ಅದು ಅನಿವಾರ್ಯ. ಯಾಕಂದ್ರೆ ಅವನ ಹತ್ರ ನಮಗೆ ತಿಳ್ಕೊಂಡು ಬೆಳೀಲಿಕ್ಕಿರುವಂಥದ್ದು ಏನು ಇಲ್ಲ ಅಂದಾಗ, ಕೇವಲ ಸಂಪತ್ತು ದುಡ್ಡು ಇದರ ಬಗ್ಗೆನೇ ಅವನ ತಲೆ ಓಡ್ತಾ ಇದೆ ಅಂದಾಗ, ಅಥವಾ ಇನ್ಯಾವುದೋ ಒಂದು ರೀತಿ ಅವನ ವ್ಯವಹಾರವೇ ಪ್ರಧಾನ ಆದಾಗ ವ್ಯವಹಾರ ಮುಂದುವರಿಸಬೇಕು. ಪ್ರಾಪ್ತ ಕಾಲ ಅಗತ್ಯ ಇದ್ರೆ ಮಾತ್ರ ಅವನ ಹತ್ರ ಭೇಟಿ. ಆದರೆ ಅಧಮಾಂಸ್ತು ನ ಸೇವೇತ, ಸೇವೆ ಕೊಡುವ ವಿಷಯದಲ್ಲಿ ಅಧಮರ ಜೊತೆಗೆ ಅದರಲ್ಲಿ ಒಂದು ಅಂಶವನ್ನ ಕೆಲವೊಮ್ಮೆ ಭಗವಂತನೇ ಹೇಳಿದ್ದಿದೆ. ಅಪಿ ಏನು ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ ಅಂತ ನಾರಾಯಣನ ಮಾತು. ಆ ಮಥನ ಕಾಲದಲ್ಲಿ ದೈತ್ಯರ ಜೊತೆಗೆ ನಮಗೆಲ್ಲ ಆಗಲ್ಲ ಅಂದಾಗ ಹಾಗೆಲ್ಲ ಹೇಳಲಿಕ್ಕಿಲ್ಲ. ಅವರ ಶಕ್ತಿ ತುಂಬ ದೊಡ್ಡದಿದೆ, ಮಥನಕ್ಕದ ಅವಶ್ಯಕತೆ. ಅದನ್ನಾಗಿ ನೀವು ಅವರನ್ನು ಕೇಳಿಕೊಂಡು ಸಹಾಯಕ್ಕೆ ಬನ್ನಿ, ನಿಮಗೂ
ಅದರ ಪಾಲಿದೆ ಅಂತ ಹೇಳಿ ಅವಾಗ ಅವ್ರು ಬರ್ತಾರೆ. ಅವ್ರಿಗೆ ಪಾಲು ಕೊಟ್ಟು ಕರ್ಕೊಂಡು ಬಂದರು. ಅಲ್ಲಿ ಹೇಳಿದ್ದು ಅಧಮರಾಗಿದ್ರು ಕೂಡ, ಶತ್ರುಗಳಾಗಿದ್ರು ಕೂಡ. ಇಲ್ಲಿ ಅಧಮಕ್ಕೂ ಶತ್ರುವಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ನಮ್ಗೊಬ್ಬ ಶತ್ರುವಾಗಿದ್ರೆ ಅವ್ನು ಕೆಟ್ಟವನೇ ಆಗ್ಬೇಕಾಗಿಲ್ಲ. ಈಗ ನೋಡಿ, ಒಬ್ಳು ಹೆಂಡತಿಯಾಗಿಯೋ ಗಂಡನಾಗಿಯೋ ಕೆಟ್ಟವನಿರ್ಬೋದು, ಕೆಟ್ಟವಳಿರ್ಬೋದು. ಆದ್ರೆ ಮಕ್ಕಳಿಗೆ ಅವ್ರು ಒಳ್ಳೆ ತಂದೆ ಒಳ್ಳೆ ತಾಯಿ ಆಗಿರ್ಬೋದು, ಅಥವಾ ಗಂಡ ಹೆಂಡತಿಯಾಗಿ ಅವ್ರು ತುಂಬಾ ಜಗಳ ಆಡಿರ್ಬೋದು. ಆದ್ರೆ ಮಕ್ಕಳ ವಿಷಯದಲ್ಲಿ ಆತ್ಮೀಯತೆ ಇರ್ಬೋದು, ಅಥವಾ ಮಕ್ಕಳ ವಿಷಯದಲ್ಲಿ ಕೆಟ್ಟವ್ರು ಇರ್ಬೋದು. ಅವರಿಬ್ರು ಚೆನ್ನಾಗಿರ್ತಾರೆ. ಏನೋ ಒತ್ತು ಎಲ್ಲವೂ ಒಂದು ನೆನ್ಪಿಟ್ಕೊಳ್ಬೇಕು. ನಮ್ಗೆ ಶತ್ರು ಆದ ತಕ್ಷಣ ಅವ್ರು ಜಗತ್ತಿಗೆ ಶತ್ರು ಅಂತ ಅರ್ಥ ಅಲ್ಲ. ಆ ಅರ್ಥದಲ್ಲಿ ನಾನು ಹೇಳಿದ್ದು, ನಮ್ಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ನಮ್ಮ ಸಂಬಂಧ ಹಾಳಾಯ್ತು ಅಂದ ಮಾತ್ರಕ್ಕೆ ಅವ್ರ ಜಗತ್ನಲ್ಲಿ ಯಾರಿಗೂ ಉಪಯುಕ್ತವಲ್ಲದ ವ್ಯಕ್ತಿ ಅನ್ನೋ ತರ ಅಲ್ಲ. ಶತ್ರು ಬೇರೆ, ಅಧಮ ಬೇರೆ. ಅಲ್ಲಿ ಒಂದು ರೀತಿಯಲ್ಲಿ ಶತ್ರು ಅಂತಂದಾಗ ಬಲಿ ಶತ್ರುವಾದ್ರು ಭಗವದ್ಭಕ್ತ, ನಾಯಕ ಸ್ವಲ್ಪ ಪ್ರಜ್ಞೆ ಇದ್ದವ. ಆದ್ಮೇಲೆ ದೇವ್ರೇನ್ ಮಾಡಿದ್ರು, ನಾಯಕ ಉತ್ತಮನಾಗಿ ಶತ್ರುವಾಗಿದ್ರು ಸಹಾಯ ತಗೊಳ್ಳಿ ಇಂದ. ಆದ್ರೆ ಇಲ್ಲಿ ಅಧಮಾಂಸ್ತು ನಸೇವೇತ ಅಂತ ಎಷ್ಟು ಒತ್ತು ಕೊಡ್ತಾರೆ ಅಂದ್ರೆ, ಎಂಥ ಪರಿಸ್ಥಿತಿ ಬಂದ್ರು ದುರುಳರ ಕೈಗೆ ತಮಗೂ ಉಪಯೋಗ ಆಗಲ್ಲ, ಇನ್ನೊಬ್ಬರು ಉಪಯೋಗಕ್ಕೆ ಬರಲ್ಲ ಅನ್ನೋರನ್ನ ಮಾತ್ರ ನೀವು ಹತ್ರ ಸೇರಿಸ್ಕೋಬೇಡಿ. ಉದಾಸೀನರಾಗಿ ದ್ವೇಷಿಸ್ಬೇಡಿ, ಅವ್ರ ಬಗ್ಗೆ ನಿರ್ಲಿಪ್ತರಾಗಿದ್ಬಿಡಿ. ತೊಂದರೆ ಕೊಟ್ಟರೆ ಎದುರಿಸೋದು ಬೇರೆ. ಆದ್ರೆ ನಾವೇ ಹೋಗಿ ಅಯ್ಯೋ ಬಾಯ್ ಬಾಯ್, ನಾವು ಹಾಗೆಲ್ಲ ಮಾಡಬಾರ್ದು, ಅವರು ಹಬ್ಬ ಮಾಡ್ತಾರೆ, ನಾವು ಹೋಗಿ ಅವರಿಗೆ ಹಬ್ಬಕ್ಕೆ ವಿಶ್ ಮಾಡೋಣ, ಅವರು ತಪ್ಪಿ ವಿಶ್ ಮಾಡಲ್ಲ, ಇದು ಗೊತ್ತಿದ್ದು ನಾವು ವಿಶ್ ಮಾಡ್ತೇವೆ ಅಂದ್ರೆ ಅವರು ಇವನೇ ತಲೆ ಹಿಡುಕ ಅಂತ ಆಗ್ಬಿಡ್ತಾನೆ, ತಲೆ ಹಾಳು ಮಾಡ್ಕೊಳ್ತಾನೆ, ಅಥವಾ ತನ್ನ ತಲೆ ಉಳಿಸ್ಕೊಳ್ಳಲ್ಲ. ನಮ್ಗೇನು ಅಂದ್ರೆ ಎಲ್ಲ ಸತ್ಯ, ಭಾವನೆ ಕರೆಕ್ಟು. ಆದ್ರೆ ಎಂಥವ್ರಿಗೆ ಆ ಭಾವನೆ ತೋರಿಸ್ಬೇಕು ಅಂದ್ರೆ, ಯಾರು ಪ್ರತಿಭಾವನೆ ತೋರಿಸ್ತಾರೋ ಅವ್ರ ಹತ್ರ ಆ ಭಾವನೆ ತೋರಿಸ್ಬೇಕು. ಯಾರಿಗೆ ತಮ್ಮ ಚಿಂತನೆ ಬಿಟ್ಟು, ತಮ್ಮ ದೇವರು ಬಿಟ್ಟು ಜಗತ್ತಲ್ಲಿ ಬೇರೆ ಯಾರೂ ದೊಡ್ಡವರೇ ಅಲ್ಲ, ಬೇರೆ ಯಾವ ಮತವೂ ಇರಬಾರದು, ಅಥವಾ ಬೇರೆ ಯಾವ ಚಿಂತನೆಗೂ ಅವಕಾಶವೇ ಇಲ್ಲ, ನಾವು ಹೇಳಿದ್ದೇ ಕರೆಕ್ಟು ಅಂತ ಎಲ್ಲಿರುತ್ತೋ ಅಂಥವರ ಹತ್ರ ನಾವು ಒಡನಾಟ ಬೆಳೆಸಿ ನಾವು ಸೆಕ್ಯುಲರ್ ಆಗಬೇಕಾದ ಅಗತ್ಯ ಏನಿಲ್ಲ. ಇವತ್ತು ಸೆಕ್ಯುಲರ್ ಅಂತ ಅನ್ನೋದು ಶಬ್ದ ಅನಿವಾರ್ಯವಾಗಿ ತೂರಿ ನಮ್ಮ ಇವತ್ತು ಸಮಾಜದ ಮಧ್ಯೆ ತಂದಿಟ್ಟದು. ವಸ್ತುತಃ ಆ ಶಬ್ದಕ್ಕೆ ಅದರ ಅರ್ಥ ಬೇರೆ ಇದೆ. ನಿಜವಾಗಿ ಎಲ್ಲರೂ ಅವರವರ ಧರ್ಮವನ್ನ ತಿಳ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ರೆ ಅದು ಸೆಕ್ಯುಲರ್. 25 ಏನೋ ಸೀನು ನಂಗೆ ನೆನಪಿಲ್ಲ, ಸಂವಿಧಾನದಲ್ಲಿ ಉಳಿದ 2 ಮತೀಯರಿಗೆ ಅವರಿಗೆ ಸರ್ಕಾರದಿಂದಲೇ ದುಡ್ಡು ಕೊಟ್ಟು ಅವರವರ ಧರ್ಮ ತಿಳ್ಕೊಳ್ಳಿಕ್ಕೆ ಪರ್ಮಿಷನ್ ಇದೆ. ಹಿಂದೂ ಧರ್ಮದವರಿಗೆ ಪರ್ಮಿಷನ್ ಇಲ್ಲವೇ ಇಲ್ಲ, ಸಂವಿಧಾನದಲ್ಲೇ ಇಲ್ಲ. ಆದ್ರಿಂದ ನೀವು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀರಲ್ಲ, ನಮ್ಮವರಿಗೆ ಶಿಕ್ಷಣ ಸಿಗಲ್ಲ ನಮ್ಮ ಚಿಂತನೆಯ ಬಗ್ಗೆ ಅಂತ. ಅದಕ್ಕೆ ಕಾರಣ, ನನಗೆ ಅವತ್ತಿಂದ ಒಂದು ಯೋಚನೆ ಮಾಡ್ತಿದ್ದೆ, ನನಗೆ ಅದು ಏನು ಅಂತ ಸ್ಪಷ್ಟ ಗೊತ್ತಿರಲಿಲ್ಲ, ಅದರಿಂದ ನನಗೆ ಹೇಳಲಿಕ್ಕಾಗಲಿಲ್ಲ. ಹಿಂದೂ ಧರ್ಮದಲ್ಲಿ ಎಷ್ಟೋ ಸರ್ತಿ ನಮಗೆ ನಮ್ಮ ಮಕ್ಕಳಿಗೆ ಆ ವಿದ್ಯೆಯ ಕೊರತೆ ಯಾಕೆ ಅಂದರೆ, ನೇರವಾಗಿ ಅವರಿಗೆ ಶಾಲೆಯಲ್ಲಿ ಅಂಥದ್ದನ್ನು ಏನು ಹೇಳಿಕೊಡುವ. ಈಗ ಏನು ಅಂದರೆ, ನಾವು ಅವರವ್ರ ಮನೆಯಲ್ಲಿ ಸ್ವಲ್ಪ ಉಳಿದು ಯಾರೋ ಕಲ್ತವ್ರು 4 ಜನ ಇರ್ತಾರೆ ಬಿಟ್ರೆ, ಪ್ರಾಮಾಣಿಕವಾಗಿ ಒಂದು ವ್ಯವಸ್ಥಿತವಾಗಿ ಸರ್ಕಾರದಿಂದ ಮಾಡುವಂಥ ವ್ಯವಸ್ಥೆ ಮಾಡಬಾರ್ದು ಅಂತ ನಿಯಮ ಇದೆ. ಹಾಗೆ ಮಾಡಲಿಕ್ಕೆ ಸರ್ಕಾರದಿಂದ ಪ್ರಾವಿಷನ್ನೇ ಇಲ್ಲ. ನೀವು ನಾನು ಹೇಳ್ಕೊಡ್ಬೋದು, ನಾನು ನಿಮ್ಗೆ ಹೇಳ್ಕೊಡ್ಬೋದು, ಹೀಗೆ ಮಾಡ್ಬೋದು ಹೊರತು ಸರ್ಕಾರದ ವ್ಯವಸ್ಥೆಯಿಂದ ಈಗ ಅವರಿಗೆ ಹೇಗೆ ಸರ್ಕಾರದಿಂದ ಅನುದಾನಗಳು, ಯೋಜನೆಗಳು, ಅದಕ್ಕೆ ಕೋಟಿ ಗಟ್ಟಲೆ ಅವರಿಗೆ ಸ್ಕಾಲರ್ಶಿಪ್ಗಳು ಎಷ್ಟು ಇದೆ ಅಂತಂದ್ರೆ, ವಸ್ತುತಃ ಒಂದು ರೀತಿಯಿಂದ ದೇಶವನ್ನು ವಿಭಜನೆ ಮಾಡುವುದೇ ಈ ಅಂಶಗಳು. ಈಗ ನೋಡಿ, ಈ ರಸ್ತೆಯಲ್ಲಿ ನಾನಿದ್ದೇನೆ, ಆ ರಸ್ತೆಯಲ್ಲಿ ಇನ್ನೊಂದು ಮತೀಯರಿದ್ದಾರೆ ಅಂತ ಇಟ್ಕೊಳ್ಳಿ. ನಮಗೂ ಅವರಿಗೂ ಇಬ್ಬರಿಗೂ 25 ವರ್ಷದಿಂದ ರಸ್ತೆ ಇರಲಿಲ್ಲ. ಆದ್ರೆ ಯಾವನೊಬ್ಬ ರಾಜಕೀಯ ಪುಡಾರಿ ಬಂದ, ಅಲ್ಲಿಂದ ಒಂದೇ ಒಂದು ಸರ್ತಿ ಇವರೆಲ್ಲ ಒಟ್ಟಿಗಿದ್ರು, ಇಬ್ರು ಆರಾಮಾಗಿದ್ರು. ಅವರು ಯಾರೋ ಇವರನ್ನು ಅವ್ರು ದ್ವೇಷಿಸ್ತಿರ್ಲಿಲ್ಲ, ಅಥವಾ ಇವರು ಅವರನ್ನು ವಿರೋಧಿಸ್ತಿರ್ಲಿಲ್ಲ. ಯಾವಾಗ ಸವಲತ್ತುಗಳು, ಅವರು ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ ರಸ್ತೆ ಆಯಿತು, ಅವರಿಗೆ ನೀರು ಬಂತು, ಅವರಿಗೆ ಸರಂಜಾಮಗಳು ಸಿಕ್ಕಿದ್ವು, ಎಲ್ಲ ಫ್ರೀ ಬರ್ಲಿಕ್ಕೆ ಶುರುವಾಯಿತು. ಇವರು ಅದೇ ಕಷ್ಟದಲ್ಲಿದ್ದಾರೆ, ಒಟ್ಟಿಗೆ ಇದ್ದವರು. ಮರು ದಿವಸದಿಂದ ಒಬ್ರಿಗೊಬ್ರು ಮುಖ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಅವರೆಲ್ಲ ಈ ಬಿಟ್ಟಿ ತಿಂದ ಮೇಲೆ ಏನಾಗುತ್ತೆ, ಚರ್ಬಿ ಜಾಸ್ತಿ ಅಂತ ಹೇಳ್ತಾರಲ್ಲ, ಹಾಗೆ ಅವರು ಸ್ವಲ್ಪ ದರ್ಪ ತೋರಿಸಿ ಇವರ ಮೇಲೆ ಹಬ್ಬ ಮಾಡುವುದನ್ನ ಅಥವಾ ಇನ್ನೊಂದು ಮಾಡುವುದನ್ನು ಪ್ರತಿಯೊಂದನ್ನು ವಿರೋಧಿಸ್ಲಿಕ್ಕೆ, ಯಾಕಂದ್ರೆ ಅವ್ರ ಬಲ ಜಾಸ್ತಿ ಆಯ್ತಲ್ಲ. ಬಲ ಜಾಸ್ತಿ ಆದಾಗ ಅವರ ನಿಜವಾದ ಗುಣ ಹೊರಗೆ ಬರುತ್ತೆ. ಸ್ವಲ್ಪ ಸಮಸ್ಥಿತಿಯಲ್ಲಿ ಇದ್ದಾಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆದ್ರೆ ಯಾವಾಗ ಅವ್ರಿಗೆ ಒಂಚೂರು ಅಧಿಕಾರವೋ ಅಥವಾ ಇನ್ನೇನೋ ಒಂದು ಸಿಕ್ಕಿದ ತಕ್ಷಣ ಅವ್ರ ನಿಜ ಬಣ್ಣ ಹೊರಗೆ ಬರುತ್ತೆ. ಆವಾಗ ಇವರಿಗೆ ಪರಸ್ಪರ ಒಂದು ದೊಡ್ಡ ಹಗ್ಗ ಜಗ್ಗಾಟ ಆಗ್ಬಿಡುತ್ತೆ. ಆ ಕಡೆ ಹೇಳಿ ಈ ಕಡೆ ಹೇಳಿ ಅಂತ ಶುರುವಾಗುತ್ತೆ. ಈ ಶುರುವಾಗುವುದೇ ಸರ್ಕಾರದ ನಿಯಮಗಳಿಂದ. ಅದರಿಂದಾಗಿ ನಮಗೆ ಯಾವಾಗ ಧರ್ಮದ ತಿಳುವಳಿಕೆ ಅನ್ನುವುದು ಎಲ್ಲರಿಗೂ ಸಿಗುವ ಹಾಗಾದ್ರೆ ಸೆಕ್ಯುಲರ್ ಒಪ್ಕೊಳ್ಬೇಕು. ಎಲ್ಲರಿಗೂ ಅವರವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹಕ್ಕಬೇಕು. ಇದು ನಮ್ಗೆ ಇಲ್ಲ. ಆದ್ರಿಂದಾಗಿನೇ ಇದು ಪರಿಣಾಮಕಾರಿಯಾಗಿ ವ್ಯವಸ್ಥಿತವಾಗಿ ನಡೀಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತಷ್ಟು ಅಪೀಸ್ಮೆಂಟ್ಗಳು ಬೇಕಾದಷ್ಟು ಯಾಕಂದ್ರೆ ಇವರಿಗೆ
ಯಾರು ಕೇಸ್ ಹಾಕಿದ್ರು ಏನಿಲ್ಲ. ನೀವು ಸುಮ್ಮನೆ ಗಮನಿಸಿ, ಈಗ ಒಂದು 48 ಗಂಟೆಯಲ್ಲಿ ಸುಮಾರು 8, 9, 10 ಪ್ರಕರಣಗಳು ಅತ್ಯಂತ ಭಯಾನಕವಾಗಿ ನಡೆದಿವೆ. ಕಾನೂನು ಕಾನೂನು ಅಂತ ಇಷ್ಟು ಮಾತಾಡುವವರು ನಮಗೆ ಮಾತ್ರ ಕಾನೂನು, ಉಳಿದವರು ಆರ್ಭಟ ಮಾಡಿ ತಪ್ಪು ಮಾಡೋರಿಗೆ ಕಾನೂನೇ ಇಲ್ವಾ? ಒಪ್ಪುವವರಿಗೆ ಮಾತ್ರ ಕಾನೂನ, ಅದನ್ನು ವಿರೋಧಿಸುವವರಿಗೆ ಕಾನೂನು ಇಲ್ವಾ? ಅಂದ್ರೆ ಇದನ್ನು ಏನು ಹೇಳುದು, ಇದು ಅಪೀಸ್ಮೆಂಟ್ ಆಗಿ ಇನ್ನೇನೋ ಒಂದು ಅವ್ಯವಸ್ಥೆ ಆಗಿ ಕೊನೆಗೆ ಸತ್ಯ ಹೇಳುವ ಬಾಯಿಗೆ ಶಕ್ತಿಯೇ ಇಲ್ಲ ಅಂತ ಕೈ ಕಟ್ಟು ಮಾಡಿ ನೀವು ಜೈ ಹೇಳಿ ಅಂತ ಹೇಳುದು, ಕೈ ಕಟ್ ಮಾಡೋದು, ಜೈ ಹೇಳಿ ಅಂತ ಅನ್ನೋದು. ಈ ತರದ ಪರಿಸ್ಥಿತಿ ಬರಬಾರದು ಅಂದ್ರೆ ನಾವು ಆದಷ್ಟು ಅಂತಹ ವ್ಯಕ್ತಿಗಳ ಜೊತೆಗಿನ ಒಡನಾಟವನ್ನೇ ದೂರ ಮಾಡ್ಕೋಬೇಕು. ಬೇರೆ ಒಂದು ರೀತಿಯಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಖಾಲಿ ಅಷ್ಟರಿಂದ ಆಗಲ್ಲ. ಆತ್ಮಸತ್ವ ಗಟ್ಟಿ ಮಾಡ್ಕೊಳ್ಳದೆ ಯಾರ ಜೊತೆಗೆ ಇಲ್ಲದೆ ಇದ್ರು ಅವನು ಪ್ರಾಣಿಯಾಗಿ ಬದುಕಬೇಕಾಗುತ್ತೆ. ತನ್ನ ಅಂತಸತ್ವವನ್ನು ಬೆಳೆಸ್ಕೊಳ್ಬೇಕು. ಇನ್ನೊಂದು ತೊಂದರೆ ಕೊಡಬಹುದಾದ ಅಥವಾ ಅನರ್ಥಗಳಿಗೆ ಕಾರಣವಾಗಬಹುದಾದ ಸಂಬಂಧಗಳಿಂದ ದೂರ ಇರಬೇಕು ಅನ್ನೋದನ್ನ ಹೇಳಿದ್ರು. ಭೂತಿಮ್ ಅಂದ್ರೆ ಬೆಳವಣಿಗೆ, ಆತ್ಮನಃ ಭೂತಿಮ್. ಆತ್ಮ ಬೆಳೆದ್ರೆ ಪರಿಸರವೂ ಬೆಳೆಯುತ್ತೆ, ಪರಿವಾರವೂ ಬೆಳೆಯುತ್ತೆ, ದೇಶವೂ ಬೆಳೆಯುತ್ತೆ. ಅವನೇ ಬೆಳೆಯದೆ ಉಳಿದವರನ್ನು ಹೇಗೆ ಬೆಳೆಸುವುದವನು? ಇದೇನು ಅಂದ್ರೆ ಹೊರಗಿನ ಬೆಳವಣಿಗೆ ಏನಿದ್ರು ತಾತ್ಕಾಲಿಕ, ಒಳಗಿನ ಬೆಳವಣಿಗೆ ನಿಮ್ಗೆ ಎಲ್ರಿಗೂ ನಾನು ಸಹಾಯ ಮಾಡಬೇಕು ಅಂತ ನಾನು ಒಳಗಿನಿಂದ ಯಾವಾಗ್ಲೂ ಅನ್ಸಿದ್ರೆ ನಾನು ಯಾವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡ್ತೇನೆ. ನಾನೀಗ ಹೋಟೆಲ್ ಗೆಲ್ಲಬೇಕು ಅನ್ನೋ ಅಷ್ಟೇ ಕಾರಣಕ್ಕೆ ನಿಮ್ಗೆ ನಾನು ಹೆಲ್ಪ್ ಮಾಡೋ ಬುದ್ಧಿ ನನಗೆ ಬಂದಿದೆ ಅಂದ್ರೆ ಗೆದ್ದ ಮೇಲೆ ನಿಮ್ಮನ್ನು ನೋಡಲ್ಲ ನಾನು. ಆ ಬೆಳವಣಿಗೆ ಆಗಲ್ಲ. ಆತ್ಮದ ಬೆಳವಣಿಗೆ ಅಂದ್ರೆ ಒಳಗಿನಿಂದ ಆಸಕ್ತಿಯ ಹಾಗೆ ಬರಬೇಕು. ಕೇವಲ ಯಾವುದೊಂದು ನೆಪದಿಂದ ನಾವು ಇನ್ನೊಬ್ರಿಗೆ ಸಹಾಯ ಮಾಡೋರು ಆಗ್ಬಾರ್ದು. ನಾವು ಯಾಕೆ ಸಹಾಯ ಮಾಡೋದು ಅಂದ್ರೆ ನಮ್ಗೆ 5 ವರ್ಷ ಸಿಗುತ್ತೆ ಇವರಿಂದ, ಆಮೇಲೆ ನೋಡೋಣ, ಆಮೇಲೆ 5 ಜನಕ್ಕೆ ಮರ್ತೋಗಿರುತ್ತೆ ಹಿಂದಿದ್ದೆಲ್ಲ, ಮರ್ತೋಗುದು. ಅಥವಾ ಅಂದವರೇ ಅಂದ್ಬಿಟ್ಟು ಪಾಪ ಈ ಪೆಕ್ಕರ್ಗಳ ತರ ಕಾಗೆ ಮಾಂಸದ ತುಂಡನ್ನು ಬಾಯಿಗೆ ಇಟ್ಕೊಂಡಿದ್ದು ಬಿಟ್ಕೊಟ್ಟು ಬಿಡುತ್ತೆ ಅನ್ನೋ ತರ ಅವಕಾಶ ಆಗ್ಬಾರ್ದು. ಅದಕ್ಕೋಸ್ಕರ ಉತ್ತಮನಾಗಿ ತನ್ನನ್ನ ಬೆಳೆಸಿಕೊಳ್ಬೇಕು ಅಂತ ಒಬ್ಬ ಯೋಚನೆ ಮಾಡುವುದಾದ್ರೆ ಹೀಗಿರ್ಬೇಕು ಅಂತ ಹೇಳಿ. ಪ್ರಾಪ್ನೋತಿ ವೈ ವಿತ್ತಮ ಅಸದ್ಬಲೇನ ನಿತ್ಯೋತ್ಥಾನಾತ್ ಪ್ರಜ್ಞೆಯ ಪೌರುಷೇಣ ನತ್ವೇಹ ಸಮ್ಯಕ್ ಲಭತೆ ಪ್ರಶಂಸಾ ನ ವೃತ್ತಮಾಪ್ನೋತಿ ಮಹಾಕುಲಾನಾಂ. ಅಸದ್ಬಲೇನ ವಿತ್ತಂ ಪ್ರಾಪ್ನೋತಿ. ಅಸದ್ಬಲ ಅಂದ್ರೆ ದುಷ್ಟರ ಸಹವಾಸ ಅಥವಾ ದುಷ್ಟ ಕೆಲಸಗಳ ಪರಿಣಾಮದಿಂದ ತುಂಬಾ ಸಂಪತ್ತನ್ನು. ವಿತ್ತ ಅಂದ್ರೆ ಕೇವಲ ನೋಟು ಮಾತ್ರ ಅಲ್ಲ, ಆಸ್ತಿ ಆಗ್ಬೋದು, ದುಡ್ಡು ಆಗ್ಬೋದು, ಬಂಗಾರ ಆಗ್ಬೋದು, ಅಥವಾ ಜನಬಲ ಇರ್ಬೋದು, ಎಲ್ಲ ಭಯಪಡಿಸಿದ್ರೆ ಆವಾಗ ತನ್ನಿಂತಾನೆ ಅವ್ರು ಹೇಳಿದ್ದೆಲ್ಲ ಕೇಳ್ತಾರೆ ಅಂತ. ಇದೆಲ್ಲ ಯಾಕೆ ಆಗತ್ತೆ ಅಂತಂದ್ರೆ ಒಂಥರ ಭಯದ ವಾತಾವರಣ. ಅವ್ರಿಗೆ ಅವರವರ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗದ ಹಾಗೆ ಮಾಡೋದು. ಯಾವಾಗ ನೋಡಿದ್ರು ಮಗು ಮನೆಯಿಂದ ಹೊರಗೆ ಹೋಗಿದ್ದು ಬರುತ್ತೋ ಇಲ್ಲೋ ಅಂತ ಇಡೀ ದಿವಸ ತಾಯಿ ನೆಮ್ಮದಿ ಕಳ್ಕೊಂಡೇ ಕೂತಿರ್ಬೇಕು. ಮಗುವಿಗೂ ನಾನು ಮನೆ ಹೋಗಿ ಸೇರಿ ಮುಟ್ತೇನೋ ಇಲ್ವೋ ಅನ್ನೋ ರೀತಿಯಲ್ಲೇ ಇದು ರಾಕ್ಷಸರಿಗೊಂದು ಆನಂದ ಇದೆ. ಅವ್ರಿಗೇನು ಅಂದ್ರೆ ಎಲ್ಲರೂ ತಮ್ಮನ್ನು ಕಂಡಾಗ ಗಡಗಡ ನಡುಗ್ಬೇಕು ಅಷ್ಟೇ, ಇನ್ನೇನು ಮಾಡಲ್ಲ. ಅವ್ರು ಬಂದು ನೇರ ಎಲ್ಲರಿಗೂ ಬಂದು ಹೊಡಿತಾರೆ ಅಂತಲ್ಲ, ಬಲ ಬಂದ ಮೇಲೆ ಅದು ಮಾಡ್ತಾರೆ, ಅದು ಆಮೇಲೆ. ಅದರ ಬಲ ಬರುವ ತನಕ ಈ ತರದ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡುವುದರ ಉದ್ದೇಶವೇ ನಮ್ಮ ಕರ್ತವ್ಯಗಳನ್ನು ನಾವು ಪ್ರಾಮಾಣಿಕವಾಗಿ ಖುಷಿಯಿಂದ ಮಾಡ್ಲಿಕ್ಕೆ ಆಗದೇ ಇರುವಂತ ಸ್ಥಿತಿ, ಅಥವಾ ಒಂದು ದೇಶ ಬಿಟ್ಟು ಹೋಗ್ಬೇಕು. ಈ ಭಯದಿಂದ ಆಗುವಾಗ 2-3 ಕೆಲಸ ಏನು ಅಂದ್ರೆ, ಒಂದು ಅವರವರ ನಿತ್ಯದ ಅನುಷ್ಠಾನದಲ್ಲಿ ಸೋಲ್ತಾರೆ ಭಯ ಇದ್ರೆ. ಎರಡನೇದು ಆ ಜಾಗನೇ ಬಿಡುತ್ತಾರೆ. ಬಿಟ್ರೆ ಆರಾಮಾಗಿ ಅವರಿಗೆ ಒಂದು ಬೋರ್ಡ್ ಹೆಸರು ಹಿಡ್ಕೊಂಡು ಬಂದ್ಬಿಟ್ರೆ ಎಲ್ಲ ಮುಗಿದು ಹೋಗ್ಬಿಡುತ್ತೆ. ಕೊನೆಗೆ ಆಗ ಯಾರು ಆಗ್ಲೂ ಗಟ್ಟಿ ಇರ್ತಾರೆ ಅವ್ರು ಕೆಲವರೇ ಉಳಿದಿರ್ತಾರೆ. ಈ ಎದೆ ಗಟ್ಟಿ ಇರುವಂತ ಮಂದಿ ಕೆಲವರು ಅವ್ರು ಏನ್ ಮಾತ್ರ ಬಿಡಲ್ಲ. ಅವರನ್ನು ಮಾತ್ರ ಅಧಿಕಾರ ತಗೊಂಡೋ ಅಥವಾ ದಬ್ಬಾಳಿಕೆಯಿಂದಲೋ ಅವರನ್ನು ಮುಗಿಸ್ತಾರೆ. ಇದು ಆಗಬಾರದು ಅನ್ನುವ ದೃಷ್ಟಿಯಿಂದ ಉತ್ತಮನಾದವನು ಹೇಗಿರ್ಬೇಕು ಅಥವಾ ಒಬ್ಬ ದುಷ್ಟನಾದವನು ಹೇಗಿರ್ತಾನೆ ಎರಡನ್ನು ಬಿಡಿಸಿ ಹೇಳ್ತಾ ಇದ್ದಾನೆ. ಅಂದ್ರೆ ಇದು ನಮಗೆ ಮೊದಲೇ ಗೊತ್ತಾಗುತ್ತೆ. ನಾವು ನಮ್ಮ ಏರಿಯಾದಲ್ಲಿ ಇಂಥದ್ದು ನಡೀತಾ ಇದೆ ಅಂದ್ರೆ ಎಲ್ಲರೂ ಸೇರಿ ಇದನ್ನು ಮಾತಾಡ್ಕೊಳ್ಬೇಕು. ನಮ್ಗೆ ದುಡ್ಡು ಬರುತ್ತೆ, ಬೇಕಾದಷ್ಟು ಕೊಡ್ತಾನೆ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಮನೆಯನ್ನು ನಾವು ಯಾವನೋ ಮೂರ್ಖನಿಗೆ ಮಾರಿ ಹೋಗ್ತೇವೆ. ಈ ನೆಲದ ಬಗ್ಗೆ ಶ್ರದ್ಧೆ ಇಲ್ಲ, ಈ ಭಾಷೆಯ ಬಗ್ಗೆ ಶ್ರದ್ಧೆ ಇಲ್ಲ, ಈ ದೇಶದ ಬಗ್ಗೆ ಶ್ರದ್ಧೆ ಇಲ್ಲ. ಒಬ್ಬ ಬದುಕ್ತಾನೆ ಅಂದ್ರೆ ಅವನ ಬದುಕಿಗೆ ಇಲ್ಲ ಅಂದ್ರೆ ಒಂದು ಹೆಣ್ಮಗಳನ್ನ 10 ಸರ್ತಿ ಕತ್ತಿಯನ್ನ ಎತ್ತಿ ಕತ್ತರಿಸಿ ಕೊಯ್ದು ಕೊಲ್ತಾನೆ ಅಂದ್ರೆ ಒಬ್ಬ ಮನುಷ್ಯ ಎಷ್ಟು ಒಳಗಿನಿಂದ ಅಸಹನೆ ಅಥವಾ ಆ ಧರ್ಮದ ಬಗ್ಗೆ ದ್ವೇಷ ಅಥವಾ ವ್ಯಕ್ತಿಗಳ ಬಗ್ಗೆ ದ್ವೇಷ, ಕಾಫಿರರು ಅಥವಾ ಇನ್ನೇನೋ ಒಂದು ಭಾವನೆಯಿಂದ ಅವ್ರು ಮಾಡುವ ಅಸಮಾಧಾನ ಎಷ್ಟು ಇರ್ಬೋದು ಯೋಚನೆ ಮಾಡಿ. ನಮಗೊಂದು ಇರುವೆ ಕುಟುಕ್ಲಿಕ್ಕೆ 10 ಸಲ ಯೋಚನೆ ಮಾಡ್ಬೇಕು. ಅದು ಕಚ್ಚಿದ್ರು ತೆಗೆದ ಕಡೆ ಬಿಸಾಕ್ಬೇಕು ಅನ್ಸುತ್ತೆ ಹೊರತು ಕತ್ತರಿಸಿ ತೆಗಿಲಿಕ್ಕೆ ಮನಸ್ಸು ಬರಲ್ಲ. ಅಂಥದ್ರಲ್ಲಿ ಹಾಗೆ ಬದುಕುವವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಯೋಚನೆ ಮಾಡ್ತಾರಲ್ಲ, ಅಂಥವರ ತಲೆಗೆ ಏನು ಹೇಳಬೇಕು, ಏನಿದೆ ಅಂತ ಹೇಳ್ಬೇಕು. ಅದ್ರಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಗೊತ್ತಿಲ್ಲ. ಆದರೆ
ಕನಿಷ್ಠ ಪಕ್ಷ ನಮ್ಮ ಪರಿಸರದಲ್ಲಿ ಅಂಥ ಮಾರಾಟ ಮಾಡುವಾಗ, ಅಂಥ ವಸ್ತುಗಳನ್ನು ಒಬ್ಬರ ಕೈಯಿಂದ ತಗೊಳ್ಳುವಾಗ ಕೊಡುವಾಗ ತುಂಬ ಜಾಗೃತೆಯಿಂದ ಇರಬೇಕು. ಇದು ಯಾವುದೇ ದ್ವೇಷದಿಂದ ಅಲ್ಲ, ನಮ್ಮತನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅಷ್ಟೇ ನಾವು ಮಾಡ್ತಾ ಇರೋದು. ನಾವು ಯಾವತ್ತೂ ನಮ್ಮನ್ನು ಕೆಣಕಿದ್ರೆ ನಾವು ರೆಡಿ ಇರಬೇಕು. ಆ ರೆಡಿ ಇರಬೇಕು ಅನ್ನೋದು ಹೇಗೆ ಅಂತ ಅಂದು ಗೊತ್ತಿರಬೇಕಲ್ಲ. ಒಬ್ಬನೇ ಹೋಗಿ ಕಿರ್ಚಿದ್ರೆ ಗಂಟು ಕಿತ್ತಾಗ್ತಾರೆ ಅಷ್ಟೇ. ಎಲ್ಲರೂ ಒಗ್ಗಟ್ಟಿನಿಂದ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವಾದರೆ ಮಾತ್ರ. ಧರ್ಮ ಅನ್ನೋದು ಯಾವತ್ತೂ ಕೂಡ ಸಮೂಹದ ಬಲ, ಒಬ್ಬನ ಬಲ ಅಲ್ಲ ಅದು. ಎಲ್ಲರ ಜೊತೆ ಸೇರಿ ನಿನ್ನನ್ನು ಗೌರವಿಸ್ತೇನೆ, ನಿನ್ನ ಪಾಡಿಗಿದ್ರೆ, ನನ್ನನ್ನು ಮುಟ್ಟಿದ್ರೆ ನಿನ್ನನ್ನು ನಾನು ವಾಪಸ್ ಪ್ರಶ್ನೆ ಮಾಡಬೇಕಾಗತ್ತೆ ಅನ್ನೋ ಇಷ್ಟು ಎಚ್ಚರ ಇದ್ದು ಸಾಮರಸ್ಯ ಇದ್ರೆ ಆವಾಗ ಖಂಡಿತ ಎಲ್ಲ ದೇಶದಲ್ಲೂ ಅವರವರ ತನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇಷ್ಟಿರುವುದು. ಅಸದ್ಬಲೇನ ಯೋ ವಿತ್ತಂ, ಯಾರು ಎಷ್ಟು ಅನಾಯಾಸವಾಗಿ ನಾವು ಮನೆ ಕೊಟ್ಕೊಳ್ಬೇಕು ಅಂದ್ರೆ ಇಡೀ ಜೀವನ ದುಡಿದು ಗೂಡಿ ಹಾಕಿ 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 10 ಮಕ್ಕಳಿದ್ರೂ ಕೂಡ ಒಂದೇ ವಾರದಲ್ಲಿ ಅವರೆಲ್ಲ ಕೆಲಸಗಳು ನಡೆದೋಗುತ್ತೆ. ನಾವೊಂದು ಆಫೀಸಿಗೆ ಹೋಗಿ ರಿಜಿಸ್ಟ್ರಾರ್ಗೆ ಹೋಗಿ ಖಾತಾ ಚೇಂಜ್ ಮಾಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಕೆಲವೊಂದು ಸಲ. ಆದರೆ ಉಳಿದದ್ದೆಲ್ಲ ಚೆನ್ನಾಗಿ ನಡೆಸ್ಕೊಳ್ತಾರೆ ಅಂದರೆ ಅವರಿಂದ ತಮಗೆ ಲಾಭ ಇದೆ ಅನ್ನೋ ಒಂದೇ ಕಾರಣಕ್ಕೆ ರಾಜಕಾರಣ ಮಾಡುವಂಥ ವ್ಯವಸ್ಥೆ ಇದೆ. ಅದರಿಂದಾಗಿ ಅಂಥ ವ್ಯಕ್ತಿಗಳ ಜೊತೆಗಿನ ಬಲವನ್ನು ಯೋಚನೆ ಮಾಡಬೇಕು. ಅವ್ರು ಬಲ ಎಲ್ಲಿಂದ ಸಂಪಾದಿಸ್ತಾರೆ, ಬಲವನ್ನು ದುಡ್ಡನ್ನು ಹೇಗೆ ನೋಡ್ತಾ ಇದ್ದಾರೆ, ಅಂಥವ್ರ ಜೊತೆ ವ್ಯವಹಾರ ಕಮ್ಮಿ. ನಿತ್ಯಂ ಉತ್ಥಾನಾತ್, ನಿತ್ಯೋತ್ಥಾನಾತ್ ಪ್ರಜ್ಞೆಯ ಪೌರುಷೇಣ ನತ್ವೇವ ಸಂಲಭತೆ ಪ್ರಶಂಸಾ. ಯೋಗ್ಯತೆಯ ಬಲದಿಂದ, ಪ್ರಜ್ಞೆಯಿಂದ, ಸಾಮರ್ಥ್ಯದಿಂದ ಯಾವತ್ತೂ ಕೂಡ ಅವರು ಇನ್ನೊಬ್ಬರು ತಮ್ಮನ್ನು ಹೊಗಳಿ ಬೆಳೆಸ್ತಾರೆ ಅಂತ ಅನ್ನೋದನ್ನು ಇಷ್ಟಪಡಲ್ಲ. ಹೆದರಿಸಿಯೇ ಇನ್ನೊಬ್ಬನ ಕೈಯಿಂದ ದುಡ್ಡು ತಗೊಳ್ಳೋದನ್ನು ಅವ್ರು ಖುಷಿ ಪಡ್ತಾರೆ. ಹಪ್ತ ಅಂತ ಒಂದು ಕೆಟ್ಟ ಸಂಪ್ರದಾಯಗಳು ಕೆಲವು ಏರಿಯಾಗಳಲ್ಲಿ ಇರ್ತವೆ. ಅವ್ರಿಗೆ ಏನಿಲ್ಲ, ಸುಮ್ಮನೆ ಹೀಗೆ ಹೋಗೋಗಿ ನೋಡಿದರೆ ಕೊಟ್ಟು ಬಿಡಬೇಕು, ಇಲ್ಲ ಅಂದರೆ ನಮ್ಮ ನಾಳೆ ಅಂಗಡಿ ಇಲ್ಲ ನಾವು ಹಾಗೆ ಮಾಡಿ ಹೋಗ್ತಾರೆ. ಅಂಥ ಒಂದು ವಾತಾವರಣದಿಂದಲೇ ಸಂಪತ್ತು ಅನ್ನೋದು ಯಾರು ಭಾವಿಸ್ತಾನೋ ಅವನು ಮಹಾಕುಲದವನಲ್ಲ ಅನ್ನೋದು ಗೊತ್ತಾಗುತ್ತೆ. ಅದು ಮುಂದೆ ಕೊನೆಗೆ ಎಂಡಾಗುವುದೆಲ್ಲಿ ಅಂದರೆ ನವೃತ್ತ ಮಾಪ್ನೋತಿ ಮಹಾಕುಲಾನ. ಅವನು ಖಂಡಿತ ಮನಸ್ಸು ಒಳ್ಳೆಯದು ಇದ್ದು ತನ್ನ ಪರಿಸರಕ್ಕೆ ಗೌರವ ಕೊಡುವವನು ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಕುಲ ಅಂದರೆ ಮತ್ತೆ ಜಾತಿ ಅಲ್ಲ. ಕುಲ ಅಂತಂದರೆ ಅದನ್ನ ಏನು ಅಂತ ಮತ್ತೆ ಪ್ರಶ್ನೆ ಕೇಳ್ತಾನೆ ಧೃತರಾಷ್ಟ್ರ. ಅದು ಹಾಗಂದ್ರೆ ಏನು ಅಂತ ಪ್ರಶ್ನೆ ಕೇಳ್ತಾನೆ. ನತ್ವೇವ ಸಮ್ಯಕ್ ಲಭತೆ ಪ್ರಶಂಸಾ. ನತ್ವೇವ, ಯಾವತ್ತಿಗೂ ಕೂಡ ಅವನು ಅಂಥದ್ರಿಂದ ಒಳ್ಳೆ ಹೆಸರು ಮಾಡ್ತಾನೆ ಅಂತ ಅನ್ನೋದು ಅವನ ಜೀವಮಾನದಲ್ಲೇ ಇಲ್ಲ. ಮಹಾಕುಲಾನ ನವೃತ್ತ ಮಾಪ್ನೋತಿ. ದೊಡ್ಡವರ ಮನೆತನದ ಸಂತೋಷವನ್ನ ಅನುಭವವನ್ನ ಅಥವಾ ವರ್ತನೆಯನ್ನು ಅವನು ಯಾವತ್ತೂ ಕೂಡ ತೋರಿಸುವುದಿಲ್ಲ. ಆಗ ಧೃತರಾಷ್ಟ್ರ ಕೇಳ್ತಾನೆ, ಮಹಾಕುಲೇಭ್ಯ ಪ್ರಹಯಂತಿ ದೇವಾ ಧರ್ಮಾರ್ಥ ನಿತ್ಯ ಬಹುಶ್ರುತಾಶ್ಚ ಪೃಚ್ಛಾಮಿ ತ್ವಾ ವಿದುರ ಪ್ರಶ್ನಮೇನಂ ಭವಂತಿ ವೈಕಾನಿ ಮಹಾಕುಲಾನಿ. ಯಾವಾಗಲೂ ದೇವತೆಗಳು ಮಹಾಕುಲವಂತರನ್ನ ಇಷ್ಟಪಡ್ತಾರೆ, ಧರ್ಮಾರ್ಥಗಳು ಅವರಲ್ಲೇ ನೆಲೆಗೊಳ್ಳುತ್ತೆ ಅಂತ ಹೇಳ್ತಾರೆ. ತುಂಬ ತಿಳಿದವರಂತೆ ಅವರು ತಮ್ಮನ್ನ ರೂಪಿಸಿಕೊಳ್ತಾರೆ. ಆದ್ರಿಂದ ನನಗೆ ಪ್ರಶ್ನೆ ಏನು ಅಂತಂದ್ರೆ, ಪೃಚ್ಛಾಮಿ ತ್ವಾಂ, ನಿನ್ನನ್ನೇ ಕೇಳ್ತಾ ಇದ್ದೇನೆ, ಈ ಮಹಾಕುಲ ಅಂದ್ರೆ ಏನು? ಎಲ್ಲಿಂದ ಆ ಕುಲಗಳು ಹುಟ್ಟಿಕೊಳ್ತವೆ? ಭವಂತಿ ವೈ ಕಾನಿ ಮಹಾಕುಲಾನಿ. ಮಹಾಕುಲ ಅನ್ನೋದು ಎಲ್ಲಿದೆ? ವಿದುರ ಹೇಳ್ತಾನೆ, ತಪೋದಮೋ ಬ್ರಹ್ಮವಿತ್ವಂ ತಿತಿಕ್ಷಾ ಇಜ್ಯಾ ವಿವಾಹ ಸಾಂತ್ವನಂ ಚಾನ್ನದಾನಂ ಅಷ್ಟಾವೇತೆ ನಿತ್ಯಮೇವಂ ಭವಂತಿ ಸತಾಂ ಗುಣಾಸ್ತಾನಿ ಮಹಾಕುಲಾನಿ. ಗುಣಗಳಿಂದ ಕೂಡಿದ್ದೇ ಕುಲಗಳು. ಗುಣ ಇಲ್ಲದವ ಎಷ್ಟೇ ಕುಲವಂತನಾಗಿದ್ರು ಹೆಸರಿಗೆ ಕುಲ ಅಂತ ಅವನು ಸರ್ನೇಮ್ ಹಾಕೊಳ್ಳಿಕ್ಕಾಗತ್ತೆ ಬಿಟ್ರೆ ಅದು ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಯಾವತ್ತೂ ಉಪಯೋಗಕ್ಕೆ ಬರುವಂಥದ್ದಲ್ವೇ ಅಲ್ಲ. ಆದ್ರಿಂದಾಗಿ ತಪಃ, ಒಳ್ಳೆಯ ಆಲೋಚನೆ, ಅಥವಾ ಅನುಷ್ಠಾನಾದಿಗಳನ್ನ ಅಂದ್ರೆ ಈಗ ಏಕಾದಶಿ ಮಾಡುವಾಗ ಅಯ್ಯೋ ತುಂಬಾ ಸುಸ್ತಾಗತ್ತೇರಿ, ಅದೆಲ್ಲ ಮಾಡ್ಲಿಕ್ಕಾಗುದಿಲ್ಲ ಅಂತ ಬಿಡ್ತಾರೆ. ಅಂದ್ರೆ ನಾನು ಯಾವತ್ತೂ ಒಂದು ದಿವಸ ತಿನ್ನೋದನ್ನು ಹೇಳ್ತಿಲ್ಲ. ಈ ವ್ರತ ಅನ್ನೋದೇ ತಪ್ಪು ಅಂತ, ದೇಹವನ್ನು ದಂಡನೆ ಮಾಡೋದೇ ಫ್ಯಾಮಿಲಿ ಅಂತ ಒಟ್ಟಿಗೂ ಆಗ್ಬೋದು, ಇಂಡಿವಿಜುವಲ್ ಆಗ್ಬೋದು. ಇದೆಲ್ಲ ಸೇರಿ ಇಲ್ಲಿ ಕುಲದವರು ಸೇರಿದ್ರೆ ಎಷ್ಟು ಅಂದ್ರೆ ಬೇರೆ ಬೇರೆ ಇರುತ್ತೆ. ಅದೇ ಈಗ ಏನ್ ಗೊತ್ತಾ, ಒಂದು ದೊಡ್ಡವರು ಆ ರೀತಿ ಅದನ್ನ ಅನುಷ್ಠಾನ ಮಾಡ್ತಾ ಇದ್ರೆ ಮಕ್ಕಳು ತನ್ನಿಂತಾನೆ ಮಾಡ್ತಾರೆ. ಅವರಿಗೇನು ಪ್ರತ್ಯೇಕವಾಗಿ ಹೇಳ್ಕೊಡ್ಬೇಕಾಗಿಲ್ಲ, ಅಂದ್ರೆ ಮಾಡು ಅಂತ ಹೇಳ್ಬೇಕಾಗಿಲ್ಲ, ಮಾಡೋಣ ಅಂತ ಹೇಳಿದ್ರೆ ಮಾಡ್ತಾರೆ. ಇವ್ರೇನು ಅಂದ್ರೆ ನಾವು ಮಾಡಲ್ಲ ನೀವು ಮಾಡಿ, ಅಥವಾ ನಾವು ಮಾಡಲ್ಲ ಆದ್ರೆ ನೀವು ಮಾಡಬೇಡಿ. ಎರಡೇ ಆಪ್ಷನ್ ಇರೋದು. ಒಂದು ನಾವು ಮಾಡಲ್ಲ ನೀವು ಮಾಡಿ ಅಂತ, ನಾವು ಮಾಡಲ್ಲ ನೀವು ಮಾಡಬೇಡಿ ಅಂತ. ಇದು ಯಾವತ್ತೂ ಕೂಡ ಬೆಳಿಲಿಕ್ಕೆ ಕೊಡುವಂತ ಅವಕಾಶ ಅಲ್ಲ. ಆದ್ರಿಂದಾಗಿ ತಪಃ ಎರಡರ್ಥ, ತಪ ಸಂತಾಪೆ, ತಪ ಆಲೋಚನೆ. ಸ್ವಲ್ಪ ಉಪವಾಸ ಇದ್ದು ಬೆಳಗಿನ ತನಕ ಕಾದು
ತಿನ್ನುವಂತಹ ಒಂದು ಸ್ವಭಾವ ಇದ್ರೆ ಇಲ್ಲ 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 ನಮಗೆ ನಾವು ಹುಟ್ಟಿದ್ದೇ ಆ ಕಡೆಯಿಂದ ಉದುರಿ ಅದನ್ನಾಗಿ ಬೆಡ್ ಕಾಫಿನೇ ಬೇಕು ಅಂತ ಹೇಳುವಂತ ಮಂದಿ ಅವ್ರು ಯಾವತ್ತೂ ಕೂಡ ಯಾವುದಕ್ಕೂ ಲಾಯಕಗಳಲ್ಲ ಅಂತ. ಅಂದ್ರೆ ಈ ನೆಲದಲ್ಲಿ ಹೇಗಿರಬೇಕು ಅಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಶುಚಿಯಾಗಿ ಎಲ್ಲ ಸ್ವೀಕಾರ ಮಾಡಿದರೆ ಅದು ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಅದೊಂದು ಸಂಸ್ಕಾರ ಕೂಡ. ಅಂದ್ರೆ ಉಳಿದವರಿಗೂ ಅದರಿಂದ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ. ಅದು ತಪಸ್ಸು. ದಮಃ ಮದ ಇಲ್ಲದೆ ಇರುವಿಕೆ ಅಥವಾ ಇಂದ್ರಿಯಗಳ ನಿಗ್ರಹ. ಬ್ರಹ್ಮವಿತ್ವ ಉತ್ತಮ ತತ್ವವನ್ನ ತಿಳಿಯುವುದರ ಕಡೆಗೆ ಮನಸ್ಸಿರುವಿಕೆ. ಬ್ರಹ್ಮ ತತ್ವಂ ವಿತ್ವಂ, ವಿತ್ ಅಂದ್ರೆ ತಿಳಿಯುವುದು, ವಿತ್ವಂ ಅಂದ್ರೆ ತಿಳಿಯುವ ಗುಣ, ತಿಳಿಯುವ ಆಸೆ, ತಿಳಿಯುವ ಬಯಕೆ. ಬ್ರಹ್ಮವಿತ್ವಂ ಅಥವಾ ತಿಳಿಯುವಿಕೆ. ತಿಳಿದಿದ್ರೂ ಸರಿ, ತಿಳಿಯಬೇಕು ಅನ್ನೋ ಕಡೆಗೆ ಸಾಗಿ ಹೋಗುವ ಹೆಜ್ಜೆ ಇದ್ರೂ ಸರಿ. ತಿತಿಕ್ಷಾ ಸಹನೆ, ಕಾದು ನೋಡಬೇಕು. ಕಷ್ಟ ಬಂತು ಅಂದ ತಕ್ಷಣ ಎಲ್ಲದಕ್ಕೂ ತಿರುಗಿ ಬೀಳುವುದಲ್ಲ, ಸ್ವಲ್ಪ ಕಾದು ನೋಡ್ಬೇಕು ಏನಾಗುತ್ತೆ, ಯಾಕೆ ಹೀಗಾಯ್ತು. ಎಲ್ಲದಕ್ಕೂ ನಾವು ಇನ್ಯಾರನ್ನೋ ದೂರಿ ನಮ್ಮ ಕಡೆಯಿಂದ ಏನೇ ತಪ್ಪಿದ್ರೂ ಅದನ್ನ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಆದ್ರೆ ಬೇರೆಯವರದನ್ನ ಮಾತ್ರ ಪ್ರತಿ ಹಂತದಲ್ಲೂ ಎತ್ತಿಕೊಡುವಂತಹ ಒಂದು ಅಸಹನೆ ಏನಿದೆ ಅದು ಕೂಡ ಒಳ್ಳೇದಲ್ಲ. ಆದ್ರೆ ಹಾಗಂತೇಳಿ ಅನ್ಯಾಯ ಸಹಿಸಿಕೊಳ್ಬೇಕು ಅಂತ ಹೇಳಿದ್ದಲ್ಲ. ನ್ಯಾಯಯುತವಾಗಿ ಇದ್ದಾಗಲೂ ಕೆಲವೊಂದು ಸರ್ತಿ ನಮಗೆ ತೊಂದರೆಗಳು ಬರ್ತವೆ. ನ್ಯಾಯವಾಗಿ ಇದ್ದೇವೆ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಆದ್ರೂ ನಮಗೆ ತಡ್ಕೊಳ್ಳಿಕ್ಕಾಗದಷ್ಟು ಕಷ್ಟಗಳು ಬರ್ತವೆ. ಯಾರ್ಯಾರಿಂದಲೋ ನಮಗೆ ಏನೇನೋ ಅನರ್ಥಗಳು ಉಂಟಾಗ್ತವೆ. ಆಗಲೂ ಸುಖ ಕೊಟ್ಟವನೇ ಈ ಕಷ್ಟವನ್ನು ಕೊಟ್ಟಿದ್ದಾನಾದ್ಮೇಲೆ ಕಾಯೋಣ. ನಮ್ಮಿಂದ ನಿರಾಕರಿಸ್ಲಿಕ್ಕೆ ಆಗದೇ ಇರುವಂತದ್ರಲ್ಲಿ ಆಗಿ ಸರಿ ಮಾಡ್ಲಿಕ್ಕಾದ್ರೆ ಮಾಡ್ಬೋದು, ಆಗದೇ ಇರುವಂತದ್ರಲ್ಲಿ ಕಾಯ್ಬೇಕಾಗುತ್ತೆ, ಸ್ವಲ್ಪ ಹೊತ್ತು ಕಾಯ್ಬೇಕು. ತಿತಿಕ್ಷಾ ಇದು ಒಂದು ಗುಣ. ಇಜ್ಯ ಯಜ್ಞ ಯಾಗಾದಿಗಳು. ಯಜ್ಞ ಅಂದ್ರೆ ಕೇವಲ ಅಗ್ನಿಯಲ್ಲಿ ಮಾಡಿದ್ದೇ ಒಂದು ಅಂತಲ್ಲ, ದೇವರ ಪೂಜೆಯು ಇಜ್ಯವೇ. ಮನೆಯಲ್ಲಿ ಶಿಸ್ತಾಗಿ ಒಂದಿಷ್ಟು ಮನೆಯಲ್ಲೇ ಬೆಳೆದ 2 ಹೂಗಳನ್ನು ಎತ್ತಿ ದೇವರಿಗೆ ಹಾಕಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿದ್ರು ಯಜ್ಞವೇ. ಊಟ ಮಾಡುವಾಗ ಕಣ್ಣಿಗೆ ಹೊತ್ಕೊಂಡು ಅನ್ನ ಅಂದ್ರೆ ದೇವರು, ಬೇರೆಯವರಿಗೆ ಪಾಪ ಇದೂ ಇಲ್ಲ, ನಮ್ಮನೇಲಿ ಗಂಜಿ ಆದ್ರೂ ಇದೆ ಅನ್ನುವಷ್ಟು ಆ ಅನ್ನದ ಬಗ್ಗೆ ಗೌರವ ಇದ್ದು ವ್ಯರ್ಥ ಮಾಡದೆ ಹಾಳು ಮಾಡದೆ ಊಟ ಮಾಡ್ತಾ ಇದ್ದೇವೆ ಪ್ರತಿನಿತ್ಯ, ಅದಕ್ಕೆ ಗೌರವ ಕೊಟ್ಟು ಕೂತು ಊಟ ಮಾಡುವುದು ಅಂದ್ರೆ ಅದು ಯಜ್ಞ ಅಂತ. ಕೂತು ನೀರು ಕುಡಿಯುವುದು, ಕೂತು ಊಟ ಮಾಡುವುದು ಅಂದ್ರೆ ನಮ್ಗೆ ಯಜ್ಞ. ನಾವು ಬರೀ ನಮಗೆ ತೃಷ ಪರಿಹಾರ ಮಾಡ್ಕೊಳ್ತೇವೆ ಅಂತ ಅರ್ಥ ಅಲ್ಲ. ನಮ್ಮೊಳಗೆ ನೆಲೆಸಿರುವಂತಹ ಆ ತೃಷೆ ಕೊಟ್ಟು ನಮ್ಮ ದೇಹಕ್ಕೆ ಒಂದು ಎಚ್ಚರ ಕೊಟ್ಟನಲ್ಲ ಒಳಗಿನಿಂದ ಒಬ್ಬ. ತೃಷೆನೇ ಆಗದೇ ಇದ್ರೆ ದೇಹ ಡಿಹೈಡ್ರೇಟ್ ಆಗಿ ಸತ್ತೋಗ್ತಿತ್ತು. ನೀರು ಕುಡಿಬೇಕು ಅಂತ ಒಂದು ಮೆಸೇಜ್ ಬರುತ್ತಲ್ಲ, ಅದು ಬರ್ಲಿಕ್ಕೆ ಕಾರಣವಾಗುವ ಹಾಗೆ ಒಂದು ಒಳಗಿನಿಂದ ಏನೋ ಒಂದು ವ್ಯವಸ್ಥೆ ಇದೆಯಲ್ಲ, ಹಸಿವಾಗುವುದು, ತೃಷೆ ಆಗುವುದು, ಆಕಳಿಕೆ ಬರುವುದು, ಎಲ್ಲವೂ ಗುಣ. ಅದನ್ನು ಒಬ್ಬ ನಿಂತು ಒಳಗಿನಿಂದ ಇದು ಯಾವ ಮೆಷಿನ್ನಲ್ಲೂ ನಾವು ನೋಡಿ ಆ ರೀತಿ ಸೆಟ್ ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ ಹಸಿವಾದ್ರೆ ಹೀಗೆ ಹೇಳಿ, ಬಾಯಾರಿಕೆ ಆದ್ರೆ ಹೀಗೆ ಹೇಳಿ ಅಂತ ಮಾಡ್ಲಿಕ್ಕೆ ಬರಲ್ಲ. ಅದು ಒಳಗಿನಿಂದ ಆಗುದು. ಅವನೊಬ್ಬ ಮಾಡಿದ್ನಲ್ವಾ, ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಆ ನೀರನ್ನು ನಾವು ತಗೊಳ್ಳುವುದು ಅನ್ನುವ ಕಾರಣಕ್ಕೆ ಅದು ಯಜ್ಞ. ನಾವೊಂದು ಕೂತು ನೀರು ಕುಡಿತೇವೆ ಅಂದ್ರೆ ಯಜ್ಞ. ನಾವೊಂದು ಶ್ರದ್ಧೆಯಿಂದ ಸ್ವಲ್ಪ ಹೊತ್ತು ದೇವರ ಸ್ತೋತ್ರವನ್ನು ಮಾಡುವಾಗ ದೇವರೇ ಈ ಮಾತನ್ನು ಆಡಿಸಿ, ಬಾಯಿಯೇ ಇಲ್ಲದ ಎಷ್ಟೋ ಪ್ರಾಣಿಗಳಿದ್ದಾವೆ, ನಮ್ಗೊಂದು ಬಾಯಿ ಕೊಟ್ಟು ಅದ್ರಲ್ಲಿ ಒಳ್ಳೆ ಮಾತು ಹೇಳಿಸ್ಲಿಕ್ಕೆ ಕೊಟ್ಟಿಯಲ್ವ, ಇದಕ್ಕೆ ನಾನು ಏನು ಕೃತಜ್ಞತೆ ಹೇಳಿ? ಬಾಯಿ ಕೊಟ್ಟಿದ್ದಿ, ಸ್ತೋತ್ರ ಹೇಳಿಸ್ಕೊಂಡಿದ್ದಿ, ಪುಣ್ಯ ಕೊಟ್ಟಿದ್ದಿ, ಇದರಿಂದ ಉದ್ಧಾರ ಮಾಡ್ತಾ ಇದ್ದಿ, ಇದೇ ನಿನಗೆ ನಾನು ಕೊಡುವ ಕೃತಜ್ಞತೆಯ ಏನು ಭೂಯಿಷ್ಠ ಅಂತೇ ನಮೋಕ್ತಿಂ ವಿಧೇಮ, ನಮಸ್ಕಾರವನ್ನು ಹೊರತಾಗಿ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಎಚ್ಚರದೊಂದಿಗೆ ಅವನನ್ನು ಪೂಜಿಸುವುದೇನಿದೆ ಅದು ಯಜ್ಞ. ಇಜ್ಯ ವಿವಾಹ ಒಳ್ಳೆಯ ವಹನ, ವಿಶಿಷ್ಟವಾದ ವಹನ. ಇಬ್ಬರೂ ಕೂಡ ಪರಸ್ಪರ ಅರ್ಥ ಮಾಡಿಕೊಂಡು ಬದುಕನ್ನು ನಡೆಸುವಂತಹ ಸ್ಥಿತಿಯಲ್ಲಿ ಯಾರು ಬದುಕ್ತಾರೋ ಅಂತಹ ಗುಣ. ಸಾಂತ್ವನಂ ಒಬ್ಬನಿಗೆ ಕಷ್ಟ ಆದಾಗ ಇನ್ನೊಬ್ಬ ಹೆದರ್ಬೇಡಪ್ಪ, ಕಷ್ಟ ಇರುತ್ತೆ, ಯಾರಿಗೆ ಬರುದು, ಮನುಷ್ಯನಿಗೆ ತಾನೆ, ಸರಿ ಹೋಗುತ್ತೆ ಅಂತ ಪರಸ್ಪರ, ಅವಳು ಇವನಿಗೆ ಇವನು ಅವಳಿಗೆ, ಅಥವಾ ತಂದೆ ಮಗನಿಗೆ ಮಗ ತಂದೆಗೆ, ಅಥವಾ ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡನಿಗೆ, ಅಥವಾ ಯಾರೇ ಗುರು ಶಿಷ್ಯನಿಗೆ ಶಿಷ್ಯ ಗುರುವಿಗೆ. ರಾಮ ಲಕ್ಷ್ಮಣರ ಕಥೆಯಲ್ಲಿ ನೋಡ್ತೇವೆ ನಾವು. ರಾಮನಿಗೆ ಬೇಜಾರಾದಾಗ ಲಕ್ಷ್ಮಣ ಸಮಾಧಾನ ಮಾಡ್ತಾನೆ, ಲಕ್ಷ್ಮಣನಿಗೆ ಬೇಜಾರಾದಾಗ ರಾಮ ಸಮಾಧಾನ ಮಾಡ್ತಾನೆ. ಹೀಗೆ ಇಬ್ರೂ ಕೂಡ ಪರಸ್ಪರ ಒಬ್ರಿಗೊಬ್ರು ಸಾಂತ್ವನ ಮಾಡಿಕೊಳ್ಳುವುದು ಅನ್ನೋ ಗುಣ ಏನಿದೆ ನಮ್ಮಲ್ಲಿ. ಏನು ಅಂದ್ರೆ ನಮ್ಗೆ ಅವ್ರಿಗೇನಾದ್ರೂ ಕಷ್ಟ ಆದ್ರೆ ಆಗ್ಲಿ ಆಗ್ಲಿ ಮತ್ತೆ ಭಾರಿ ಮೆರಿತಿದ್ದ ಈಗ ಅನುಭವಿಸ್ಲಿ, ಯಾಕೆ ಇಷ್ಟು ಬಾರಿ ತಾನ್ಗೊಬ್ಬನಿಗೆ ಜಗತ್ತಲ್ಲಿ ಸುಖ ಸಿಗುದು ಅನ್ಕೋತಾನೆ ಅಂತ ನಾವು ಒಳಗಿನಿಂದ ಹದ ಕೊಟ್ಟುವುದು ಅಂತ ಹೇಳ್ತಾರೆ. ಅದನ್ನ ಆಗ್ಬೇಕಿತ್ತು, ಅದು ಸರಿಯಾಗಿದೆ ಅಂತ ನಾವೇನೋ ಆದ ನಮ್ಗೆ ಸ್ವತಃ ಯಾರಿಗೂ ಏನು ಉಪಕಾರ ಮಾಡ್ಲಿಕ್ಕೂ ಬರಲ್ಲ, ತೊಂದರೆ ಮಾಡ್ಲಿಕ್ಕೂ ನಮ್ಗೆ ಶಕ್ತಿ ಇಲ್ಲ. ಆದ್ರೆ ಒಳಗಿನಿಂದ ಆನಂದ ಬಿಡುದು, ಅವ್ರಿಗೆ ತೊಂದರೆ ಆದಾಗೆಲ್ಲ ಆನಂದ ಬಿಡುದು. ಇದು ಬಹಳ ಕೆಟ್ಟ. ಇದರಷ್ಟು ಒಂಥರ ಮಾನಸಿಕವಾಗಿ ಅವನ ಶಕ್ತಿಯನ್ನು ಅವನೇ ಹಾಳು ಮಾಡಿಕೊಳ್ಳುವುದರ ಹಾಗೆ ಇನ್ನೊಂದರಿಂದ ಸಾಧ್ಯ ಇಲ್ಲ. ಇನ್ನೊಬ್ಬನಿಗೆ ನೋವಾದಾಗ ಆಗಬೇಕಿತ್ತು ಅದು ಹಾಗೆ ಅಂತ ಯಾರು ಭಾವಿಸಿ ಮತ್ತೆ 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 ಅದನ್ನ ಸಂತೋಷ ಪಡ್ತಾನೆ, ಅವನಿಗೆ ಆ ಜೀವನದಲ್ಲಿ ಅವನು ಯಾವುದಕ್ಕೆ ಕಷ್ಟಪಟ್ಟು ಬೆಳೀತಾನ ಮುಂದೆ, ಅದು ಇವನಿಗೆ ಜೀವನದಲ್ಲಿ ಸಿಗಲ್ಲ. ಅದನ್ನಾಗಿ ಈ ಅಸೂಯೆ ಮತ್ತು ಇನ್ನೊಬ್ಬನಿಗೆ ತೊಂದರೆ ಆದಾಗ ಖುಷಿ ಪಡುವುದು, ಇದೆರಡು ಬಹಳ ಕೆಟ್ಟ ಗುಣ, ಮನುಷ್ಯನನ್ನು ಕೊಲ್ಲುವಂಥದ್ದು. ಅದು ಯಾವತ್ತೂ ಇರಬಾರದು. ಸಾಂತ್ವನಂ ಅನ್ನದಾನಂ, ಹಸಿದಾಗ ಯಾರೇ ಆಗಿರ್ಲಿ
ಅನ್ನಸ್ಯ ಕ್ಷುದಿತಂ ಪಾತ್ರಂ. ಹಸಿದಿದೆ, ಅದೊಂದೇ ಗುಣ. ಟೆರರಿಸ್ಟು ಸ್ವಲ್ಪ ಯೋಚನೆ ಮಾಡಬೇಕು, ಫಿಕ್ಸ್ ಆಗಿದೆ ಟೆರರಿಸ್ಟು ಅಂತ ಗೊತ್ತಾಗಿದೆ. ಅವನು ಬಂದು ಕೇಳ್ತಿದ್ದಾನೆ, ಅವನನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಂಡಿದ್ದೇವೆ ಅಂತಾದ್ರೆ ಅನ್ನ ಕೊಟ್ಟು ಅವನನ್ನು ಸುಧಾರಿಸುವ ಕೆಲಸ ಮಾಡ್ಬೋದು. ಅಂದ್ರೆ ನಮ್ಮ ನಿಯಂತ್ರಣದಲ್ಲಿ ಇದ್ದಾನೆ. ನಮ್ಮ ನಿಯಂತ್ರಣದಲ್ಲಿ ಅವನೇ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ. ಕೊಡು ಅಂತ ಕೇಳ್ತಿದ್ದಾನೆ. ಕೊಡ್ತೀಯೋ ಇಲ್ಲೋ ಅಂತ. ಆಗ ಅನಿವಾರ್ಯ ಕೊಡ್ಲೇಬೇಕಾದ್ರೆ, ಯಾಕೆ ಜೀವ ಉಳಿಸ್ಕೊಡ್ಬೇಕು. ನಾಳೆ ಅವನನ್ನ ನೋಡ್ಬೇಕು ಅಂತಂದ್ರೆ ಇವತ್ತು ಅವನಿಗೆ ಕೊಡ್ಲೇಬೇಕಾಗುತ್ತೆ. ಅಂತ ಸ್ಥಿತಿ ಬೇರೆ. ಆಗ ನಾವು ಅನ್ನ ದಾನ ಅಲ್ಲ, ಅದು ಅವನು ಅನ್ನ ಕಿತ್ಕೊಳ್ತಾ ಇರೋದು. ದಾನ ಅಂದ್ರೆ ನಾವು ಇಷ್ಟಪಟ್ಟು ವಿಷ ಹಾಕಿ ಕೊಡ್ಬೋದು. ಅದು ಅದೇ ನೋಡ್ಬೇಕು. ಅಂದ್ರೆ ನಮ್ಗೆ ಕನ್ಫರ್ಮ್ ಇದ್ರೆ ಈ ಎಲ್ಲ ತಲೆ ಹರಟೆಗಳನ್ನ ಮಾಡ್ಬೋದು. ಕನ್ಫರ್ಮ್ ಇಲ್ಲದೆ ಇದ್ದಾಗ ನಮ್ಗೆ ಗೊತ್ತಿಲ್ಲ ಏನು ಅಂತ. ಅವನು ಯಾವ ಕಾರಣಕ್ಕಾಗಿ ಆ ಕೆಲಸ ಮಾಡ್ತಿದ್ದಾನೆ ಅವನ ಹಿನ್ನೆಲೆ ಗೊತ್ತಿರುವುದಿಲ್ಲ. ಅದು ಒಬ್ಬ ಈಗ ಏನು ಅಂದ್ರೆ ತಪ್ಪು ಮಾಡಿದಾಗ ಅದಕ್ಕಿಂತ ಎಕ್ಸ್ಕ್ಯೂಸ್ ಇರುತ್ತೆ. ಹೀರೋ ಎಷ್ಟು ಬೇಕಾದ್ರೂ ರಾಬರಿ ಮಾಡ್ಬೋದು. ಯಾಕಂದ್ರೆ ಅವನ ಮನೆಯಲ್ಲಿ ಅವನ ತಂಗಿಗೆ ಮದುವೆ ಆಗ್ಬೇಕು, ಅವನ ತಾಯಿ ಆಸ್ಪತ್ರೆಯಲ್ಲಿ ಇರ್ತಾಳೆ, ಅವನ ತಂದೆ ಇನ್ನೇನೋ ಆಗಿರುತ್ತೆ, ಅದಕ್ಕೆಲ್ಲ ದುಡ್ಡು ಬೇಕಿರುತ್ತೆ, ಇವ್ರು ಯಾರೋ ಕೊಟ್ಟಿರಲ್ಲ, ಅವನ ಯಾರೋ ಕೆಸ್ಕೊಂಡಿರ್ತಾನೆ, ಎಲ್ಲ ಕಾರಣಗಳನ್ನು ಕೊಡ್ತಾನೆ. ಅದೇ ಲೈಫಲ್ಲಾಗ್ಲಿ ನಿಜ ಜೀವನದಲ್ಲಿ ಹಾಗಾಗ್ಲಿ ಒದ್ದೊಳಗಾಗ್ತಾರೆ. ಅದೆಲ್ಲ ಏನೇ ಇದು ಭಾರತೀಯತೆ ಮತ್ತು ವೈದೇಶಿಕತೆಗೆ ವ್ಯತ್ಯಾಸ ಏನು ಅಂದ್ರೆ, ಈ ಎಕ್ಸ್ಕ್ಯೂಸ್ಗಳನ್ನು ಇಟ್ಟುಕೊಂಡು ಅದನ್ನು ಸರಿ ಅಂತ ಸಮರ್ಥಿಸ್ತಾರೆ ಅವರು. ನಮ್ಮ ಚಿಂತನೆಯಲ್ಲಿ ಯಾವತ್ತೂ ಕೂಡ ನನಗೆ ಜೀವ ಹೋಗುವ ಪ್ರಸಂಗ ಬಂದರೂ ನಾನು ಇನ್ನೊಬ್ಬ ನೋಯಿಸಬಾರ್ದು, ಯಾಕಂದ್ರೆ ನೋಡೋ ಒಬ್ಬ ಇದ್ದಾನೆ ಅಂತ. ನಮ್ಗೆ ಅಂತ ಏನಾಗಬೇಕು ಅದನ್ನು ವ್ಯವಸ್ಥೆ ಮಾಡುವ ಒಬ್ಬ ಇದ್ದಾನೆ. ನೀನು ಎಷ್ಟೇ ತೊಂದರೆ ಆದರೂ ಇನ್ನೊಬ್ಬನಿಗೆ ಜೀವ ಹಾನಿ ಮಾಡಿ ನಿನ್ನ ಒಳ್ಳೆತನವನ್ನು ನೀನು ಪಡೀಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ನಿನಗೆ ಜೀವ ಕೊಡ್ಲಿಕ್ಕೆ ಬರುತ್ತಾ? ತೆಗಿ. ಕೊಡ್ಲಿಕ್ಕೆ ಬರಲ್ಲ ಅಂದಮೇಲೆ ನೀನು ಯಾರಿಗೂ ಹಾನಿ ಮಾಡ್ಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಇದು ಭಾರತೀಯ ಸಂಹಿತೆ. ಅಂದ್ರೆ ಈ ಎರಡು ಈ ಕಾರಣದಿಂದಾಗಿ ಅಲ್ಲಿಯ ಕಾನೂನೇ ಬೇರೆ ತರ ಇದೆ, ಇಲ್ಲಿಯ ಕಾನೂನೇ ಬೇರೆ ತರ ಇದೆ. ಆದ್ರೆ ಇದೇನ್ ಮಾಡ್ತಾರೆ ಅಂದ್ರೆ, ಇಲ್ಲಿಯ ಕಾನೂನನ್ನ ಬಳಸ್ಕೊಂಡು ಅಲ್ಲಿಯ ಕ್ರಿಮಿನಲ್ ಮೈಂಡ್ ನಿಂದ ತಪ್ಪಿಸ್ಕೊಳ್ತಾ ಇರ್ತಾರೆ. ಈ ರಂಗೋಲಿ ಕೆಳಗೆ ನುಗ್ಗೋರು, ಕೆಲವರೆಲ್ಲ ಪೇಂಟ್ ಕೆಳಗೆ ನುಗ್ಗೋರು ಇದ್ದಾರೆ, ಅಷ್ಟು ಚುರುಕಾಗಿರ್ತಾರೆ. ಅಂಥವರೆಲ್ಲ ಸ್ವಲ್ಪ ತೊಂದರೆ ಮಾಡ್ತಾರೆ. ಆದ್ರೆ ಅದು ಈ ಕೋರ್ಟಲ್ಲಿ ಮಾತ್ರ ಹಾಗೆ ಮಾಡ್ಬೋದು. ಆ ಕೋರ್ಟಲ್ಲೆಲ್ಲ ಏನು ಅದೆಲ್ಲ ಮುಂದುವರಿಯಲ್ಲ. ಆ ಕ್ಷಣಕ್ಕೆ ಅವನು ಗೆದ್ದಿದ್ದೇನೆ ಅಂತ ಸಂಭ್ರಮ ಪಡ್ತಾನೆ ಅಷ್ಟೇ. ಆಮೇಲೆ ಒಳಗಿನಿಂದ ಅವನಿಗೆ ಎಷ್ಟು ಕಾಯಿಲೆಗಳಿರ್ತವೆ, ಎಷ್ಟು ಒತ್ತಾಟ ಇರುತ್ತೆ. ಅವನ ಹತ್ತಿರದವರೇ ಅವನನ್ನು ಥ್ರೆಟ್ ಮಾಡಿ ಅವನನ್ನು ಕೊಲ್ತೇನೆ ಅಂತ ಹೆದರಿ ಸಾಯ್ತಿರ್ತಾನೆ. ಲೋಕದಲ್ಲಿ ಮಾತ್ರ ಧೂಮ್ ಜಾಮ್ ಆಗಿ ಓಡಾಡ್ತಿರ್ತಾನೆ. ಆದ್ರೆ ಅದು ಬಹಳ ಕಾಲ ಬಾಳಲ್ಲ. ಕೆಟ್ಟ ಸಾವು ಹೆಚ್ಚು ಕಮ್ಮಿ ರೌಡಿಸಮ್ ಅಲ್ಲಿ ಇದ್ದವರು ಯಾರು ಕೂಡ ಸಹಜ ಸಾವು ಹೊಂದುವುದು ಇಲ್ವೇ ಇಲ್ಲ. 99%. ಯಾರೋ ಒಬ್ಬ ಎದೆ ಹೊಡೆದು ಸತ್ತೋದ, ಅವನಿಗೇನು ಹೆದರಿಕೆ ಆಗಿ ಸತ್ತ ಅಂತ ಅನ್ನೋದು ನಡೆದ್ರು ಅದು ಆಶ್ಚರ್ಯ ಇಲ್ಲ. ಆದರೆ ನೇರವಾಗಿ ಅವರು ಆನಂದವಾಗಿ ನನ್ನ ಇಷ್ಟು ಜೀವನ ಕಾಲ ಒಳ್ಳೆಯ ಕೆಲಸ ಮಾಡಿ ನನಗಿನ್ನೇನು ಮಾಡಬೇಕಾಗಿಲ್ಲ, ತೃಪ್ತಿ ಆಯಿತು, ನನ್ನ ಕೆಲಸ ಎಲ್ಲ ಚೆನ್ನಾಗಾಯಿತು, ನನಗಿನ್ನು ಸಾವು ಬಂದರೂ ತೊಂದರೆ ಇಲ್ಲ ಅಂತ ಆಹ್ವಾನ ಮಾಡಿ ಸಾಯುವಂಥ ಜೀವನದ ಅವಕಾಶ ಅವ್ರ ಜೀವಮಾನದಲ್ಲಿ ಸಿಗಲ್ಲ. ಪ್ರತಿ ಕ್ಷಣನೂ ಭಯ. ಗನ್ನ ನಿಂತ್ಕೊಂಡೇ ಓಡಾಡಬೇಕು. ಎಲ್ಲೋದ್ರೂ ಅವ್ರು ಇಲ್ಲದೇ ಇದ್ರೆ ತನ್ನ ಜೀವ ಇಲ್ಲ ಅಂತ ಲೆಕ್ಕ. ಅವರ ಜೀವ ಎಲ್ಲ ಗನ್ನಲ್ಲೇ ಇರುತ್ತೆ. ಅದು ಈ ಕಡೆ ಚಲಾವಣೆ ಆಗುತ್ತೋ ಆ ಕಡೆ ಚಲಾವಣೆ ಆಗುತ್ತೋ ಗೊತ್ತಾಗಲ್ಲ. ಕೊನೆಗೆ ಅವ್ರ ಸೆಕ್ಯೂರಿಟಿನ ಅವರನ್ನು ನೋಡ್ದಾಗ್ತಾರೆ. ಅನ್ನದಾನಂ, ಹೊಟ್ಟೆಗೆ ತುಂಬಾ ಒಳ್ಳೆಯ ಪದಾರ್ಥವನ್ನ ಇನ್ನೊಬ್ಬನಿಗೆ ಕೊಟ್ಟು ಸಂತೋಷ ಪಡುವಂಥದ್ದೇನಿದೆ, ಅಷ್ಟವು ಈ 8 ಗಣಗಳು ಯಾರಲ್ಲಿದೆಯೋ ಅವನು ಕುಲವಂತ, ಅವನು ಮಹಾಕುಲದಲ್ಲಿ ಇರುವವನು ಅಂತ ಅರ್ಥ. ಮತ್ತೆ ಅದು ಯಾವತ್ತೋ ಎಲೆಕ್ಷನ್ ಬಂದಾಗ ಮಾತ್ರ ಅಲ್ಲ, ನಿತ್ಯಮೇವ. ಆ ಶಬ್ದ ನೋಡಿ ಎಷ್ಟು ಚಂದ ಇದೆ. ಅಷ್ಟಾವೇತೆ ನಿತ್ಯಮೇವಂ ಭವಂತಿ. ಕೆಲವ್ರದ್ದೇನು ಅಂದ್ರೆ ಆಗಾಗ ಒಳ್ಳೆ ಬುದ್ಧಿ ಬರುದಿರುತ್ತೆ, ಬೇರೆ ಟೈಮಲ್ಲಿ ಆ ಥರ ನಡ್ಕೊಳ್ಳೋದೇ ಇಲ್ಲ. ಅಷ್ಟೌ ಏತೆ ನಿತ್ಯಮೇವಂ ಭವಂತಿ ಸತಾಂ ಗುಣಸ್ಥಾನಿ ಮಹಾಕುಲಾನಿ. ಸತಾಂ ಸಜ್ಜನರ ಗುಣಗಳಿವು, ಇವರು ಮಹಾಕುಲವಂತರು ಅಂತ ಅನ್ನಿಸಿಕೊಳ್ತಾರೆ ಅನ್ನೋದನ್ನ ಹೇಳಿ ವಿದುರ ಆ ಮಹಾಕುಲ ಅಂದ್ರೆ ಅದು ಒಂದು ವಿವರಣೆ ಕೊಟ್ಟ. ಇನ್ನೂ ಅನೇಕ ವಿವರಣೆಗಳನ್ನು ಮುಂದೆ ಹೇಳ್ತಾನೆ. ತೇಷಾಂ ನ ವೃತ್ತಂ ವ್ಯತತೇನ ಯೋನಿಃ ಚಿತ್ತ ಪ್ರಸಾದೇನ ಚರಂತಿ ಧರ್ಮಂ ಯೇ ಕೀರ್ತಿಮಿಚ್ಛಂತಿ ಕುಲೇ ವಿಶಿಷ್ಟಾಂ ತ್ಯಕ್ತಾನೃತಾಸ್ತಾನಿ ಮಹಾಕುಲಾನಿ. ಯೇಷಾಂ ನ ವೃತ್ತಂ ವ್ಯಥತೆ ನ ಯೋನಿಃ ಚಿತ್ತ ಪ್ರಸಾದೇನ ಧರ್ಮಂ ಚರಂತಿ ಯೇ ಕೀರ್ತಿಂ ಇಚ್ಛಂತಿ ಕುಲೇ ವಿಶಿಷ್ಟಾಂ ತ್ಯಕ್ತಾನೃತಾಃ ತಾನಿ ಮಹಾಕುಲಾನಿ. ಯಾವ ಕುಲದಲ್ಲಿ ಯಾರ ವರ್ತನೆ ಅನ್ನುವುದು ಇನ್ನೊಬ್ಬರಿಗೆ ವ್ಯಥೆಯನ್ನು ಉಂಟು ಮಾಡುವುದಿಲ್ಲವೋ, ಯಾರ ವರ್ತನೆ ಹಾನಿ ಉಂಟು ಮಾಡುವುದಿಲ್ಲವೋ, ಮತ್ತೆ ಇನ್ನೊಬ್ಬರ ನೋವಿಗೆ ಅವರು ಕಾರಣನೂ ಆಗುವುದಿಲ್ಲ. ತಾವು ವರ್ತಿಸುವುದರಿಂದ ನೋವು ಕೊಡುವುದೊಂದು, ತಾವು ಅವರ ನೇರವಾಗಿ
ಹಿಂಸಿಸಿ, ಈಗ ನಡತೆಯಿಂದ ನೋವು ಕೊಡೋದು ಬೇರೆ, ಮಾತಿನಿಂದ ನೋವು ಕೊಡೋದು ಬೇರೆ. ನಡತೆಯಿಂದ ಅಂತಂದ್ರೆ ಅವ್ರು ಬಂದು ಎದುರುಗಡೆನೆ ಬರ್ತಾ ಇದ್ರು, ಮುಖ ತಿರುಗಿದ್ರು ಪಕ್ಕಕ್ಕೆ ಹೋಗ್ಬಿಡು. ಇನ್ನೊಂದ್ ಸರ್ತಿ ಅವ್ರ ಪಾಪ ಅವ್ರ ಪಾಡಿಗೆ ಹೋಗ್ತಿದ್ರು, ಕರೆದು ಬೈಯು. ಅವ್ನ ಪಾಡಿ ಅವ್ನಿಗೆ ಗೊತ್ತೇ ಇಲ್ಲ, ನಿಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಬಾಯಿ ಬಂದಾಗೆ ಇದು ಒಂಥರ ನೋವು ಅನ್ನೋದು ಹೇಗೆ ಬರುತ್ತೆ ಗೊತ್ತಾಗಲ್ಲ ನಮಗೆ, ಯಾವ ರೀತಿಯಿಂದನೂ ಬರ್ಬೋದು. ಆದ್ರೆ ಇಂಥ ಅವರು ತಮ್ಮ ನಡತೆಯಿಂದಾಗಲಿ ತಮ್ಮ ನೇರವಾದ ಯಾವುದೋ ಮಾತು ಅಥವಾ ಕೃತಿಯ ಕಾರಣದಿಂದಾಗಲಿ ಇನ್ನೊಬ್ಬನಿಗೆ ನೋವನ್ನ ಒಡ್ಡದವರು. ಮತ್ತೆ ಧರ್ಮಂ ಚಿತ್ತ ಪ್ರಸಾದೇನ ಚರಂತಿ. ಯೋನಿ ಅಂದ್ರೆ ಕಾರಣ ಅಂತ ಅರ್ಥ. ಅವರು ಇನ್ನೊಬ್ಬರ ವ್ಯಥೆಗೆ ಕಾರಣ ಆಗುವುದಿಲ್ಲ ಮತ್ತು ತಾವು ತಮ್ಮ ವರ್ತನೆಯಿಂದಲೂ ಇನ್ನೊಬ್ಬರನ್ನು ನೋಯಿಸುವುದಿಲ್ಲ. ಮನಸ್ಸು ಸಂತೋಷದಿಂದ ಈಗೊಂದು ಇಲ್ಲಿ ನೋಡಿ, ಇಲ್ಲಿ ಧರ್ಮ ಅಂತಿದೆ. ಇಲ್ಲಿ ಧರ್ಮ ಅಂದ್ರೆ ಕರ್ತವ್ಯ. ಚಿತ್ತಪ್ರಸಾದೇನ ಚರಂತಿ ಧರ್ಮಂ. ಅವರಿಗೆ ಮನೆಯಲ್ಲಿ ಈಗ ಹೇಳ್ತಾರೆ ಏನೋ ಒಂದು ಕೆಲಸ ಅಥವಾ ಆಫೀಸಲ್ಲಿ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ಖುಷಿ ಖುಷಿಯಾಗಿ ಮಾಡ್ತಾನೆ. ಎಲ್ಲ ಮನೆಯದ್ದು ಕಾನಿಷ್ಮಾರಿ ಮಾಡ್ಕೊಂಡು ಬಾ ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಊರಿನ ಜನಗಳಿಗೆ ಭಾಷೆ ಇರೋದಿಲ್ಲ, ಅಥವಾ ಅವ್ರು ಇವನು ಏನು ಹೇಳ್ತಾನೆ ಅರ್ಥ ಆಗಲ್ಲ. ಅವರು ಒಂದು ಪ್ರಶ್ನೆ ಕೇಳಿದ್ರೆ 2 ಉತ್ತರ ಕೊಡ್ತಾರೆ, ಅಥವಾ ಎರಡು ಪ್ರಶ್ನೆ ಕೇಳಿದ್ರೆ 1 ಉತ್ತರ ಕೊಡ್ತಾರೆ. ಇವನಿಗೆ ಸಾಕಾಗುತ್ತೆ. ಆ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ ಅಂತಾನೆ ಗೊತ್ತಾಗೋದಿಲ್ಲ. ಆದರೆ ಇದು ನನಗೆ ಈಗ ಸಮಾಧಾನದಿಂದ, ನಾನು ಈ ಕೆಲಸವನ್ನು ಸಮಾಧಾನದಿಂದ ಮಾಡಬೇಕು. ಚಿತ್ತ ಪ್ರಸಾದೇನ, ಮನಸ್ತೃಪ್ತಿಯಿಂದ. ಸರಿ, ಬೈದ್ರೆ ಅವರ ಮನಸ್ಥಿತಿ ಏನಂತ ಗೊತ್ತಾಯ್ತು ಬಿಟ್ರೆ, ನನಗೆ ಬೈದ ಅವರಿಂದ ನನಗೇನಾಗಬೇಕಾಗಿದೆ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ ಅಂತ ಅಷ್ಟೇ ತಲೆಯಲ್ಲಿದ್ದರೆ ಅವಾಗ ಬೇಸರ ಆಗಲ್ಲ. ಅವನು ಇರುವುದೇ ಹಾಗೆ. ಚೇಡು ಪುಟಕತ್ತೆ ಅಂತ ಹೇಳಿ ನಾವು ಅದಕ್ಕೆ ವಾಪಸ್ ಪುಟಕ್ಲಿಕ್ಕಾಗುತ್ತಾ? ಇಲ್ಲ, ಅದು ಇರುವುದೇ ಹಾಗೆ. ನಾಯಿ ಕಚ್ಚಿತು, ಸಿಟ್ಟು ಬಂತು, ನಾನು ಹೋಗಿ ನಾಯಿ ಕಚ್ತೇನೆ ಅಂದರೆ ಹಾಗಲ್ಲ. ಅದು ಬಿಟ್ಬಿಡ್ಬೇಕು. ಅದು ನಾಯಿ ಇರುವುದು. ಬೇಕಾದ್ರೆ ಅದನ್ನು ನಮಗೆ ಕಚ್ಚದಾಗಿ ದೂರ ಮಾಡ್ಕೊಳ್ಬಹುದು. ಬಿಟ್ರೆ ವಾಪಸ್ ಸಿಟ್ಟನ್ನು ತೀರಿಸ್ಕೊಳ್ಳೋದು ಹೇಗೆ, ಅದು ನಂಗೆ ಹೇಗೆ ಮಾಡ್ತೋ ನಾನು ಹಾಗೆ ಮಾಡಬೇಕು ಅಂತ ಅದಕ್ಕೆ ಹೋಗಿ ಕಚ್ಚಲಿಕ್ಕೆ ಹೋದ್ರೆ ಮನುಷ್ಯನಾಗಿರ್ಬೇಕು, ನಾಯಿ ಆಗಿರುತ್ತೆ. ಅಥವಾ ದುರುಳರಾಗಿರ್ತಾರೆ, ಸಜ್ಜನರಾಗಿರ್ಬೇಕು. ಹಾಗಿದ್ದಾಗ ಚಿತ್ತ ಪ್ರಸಾದೇನ ಧರ್ಮಂ ಚರಂತಿ. ಫ್ರೆಶ್ ಮನಸ್ಸು, ಏನ್ ಕೆಲಸ ಮಾಡಿದ್ರು ಖುಷಿಯಾಗಿ ಮಾಡುದು. ಅದು ಪಾಠ ಮಾಡಲಿ, ಚಿಕಿತ್ಸೆ ಕೊಡ್ಲಿ, ಬೀದಿ ಗುಡಿಸ್ಲಿ, ಅಥವಾ ಪೂಜೆ ಮಾಡಲಿ, ಅಥವಾ ಆಡಳಿತ ನಡೆಸಲಿ, ಏನಿದೆಯೋ ಯಾವುದೇ ವಾದವಾದ್ರೂ ಕೂಡ, ಯಾವುದೇ ವ್ಯವಸ್ಥೆ ಆದ್ರೂ ಕೂಡ ಅದನ್ನ ನನಗೆ ಈಗ ಸಿಕ್ಕಿರುವ ಕೆಲಸದಲ್ಲಿ ನನ್ನ ಪೂರ್ತಿ 100% ನನ್ನ ಶ್ರಮವನ್ನ ಕೊಟ್ಟು, ಮಾಡಬಾರದ ಕೆಲಸವನ್ನು ಮಾಡ್ತಾರೆ ಹೇಳುವಾಗ ಅಲ್ಲಿ ಶ್ರಮ ತೋರಿಸುವುದು ಅಂತ ಅರ್ಥ ಅಲ್ಲ. ಕಳ್ಳತನ ಮಾಡ್ಲಿಕ್ಕೆ ಹೇಳಿದ್ದಾರೆ, ತುಂಬಾ ಶ್ರದ್ಧೆಯಿಂದ ಮಾಡಬೇಕು ಹೇಳಿದ್ದಾರೆ ಅಂತ ಅಲ್ಲಲ್ಲ. ಅದು ಎಲ್ಲಿ ಹೇಳೋದು ಅಂದ್ರೆ ನಮ್ಗೆ ನಮ್ಮ ನ್ಯಾಯ ಇರಬೇಕು, ಮತ್ತೆ ಅದು ಸಮಾಜ ಒಪ್ಪಿಕೊಂಡಿರಬೇಕು ಒಂದಿಷ್ಟು ವ್ಯವಸ್ಥೆ ಇಲ್ಲ. ಯಾಕೆ ಸಮಾಜ ಯಾಕೆ ಒಪ್ಪಿಕೊಳ್ಬಾರ್ದು ಅಂದ್ರೆ, ಕೆಲವು ಪ್ರದೇಶದಲ್ಲಿ ಕೆಲವು ಆ ನಿಯಮ ಒಪ್ಕೊಳ್ತಾರೆ. ಈಗ ಯಾವ ಗಾಡಿ, ಈಗ ಅಮೆರಿಕದ ಒಂದು ಗಾಡಿ ಇಲ್ಲಿಗೆ ತಂದ ಒಬ್ಬ, ಅದರಲ್ಲಿ ಡ್ರೈವಿಂಗ್ ಸೈಟ್ ಲೆಫ್ಟ್ ಸೈಡ್ ಅಲ್ಲಿ ಇದೆ, ನಾನು ಇಲ್ಲಿ ತಂದು ಲೆಫ್ಟ್ ಅಲ್ಲಿ ಓಡಿಸ್ತೇನೆ ಅಂದ್ರೆ ಈ ಸಮಾಜ ಒಪ್ಪಿದೆ. ಏನು ಅಂತಂದ್ರೆ, ಸಾಮಾಜಿಕ ನಿಯಮ ಏನು ಅಂತಂದ್ರೆ, ನೀವು ಯಾವಾಗ್ಲೂ ಹೋಗುವಾಗ ಎದುರುಗಡೆ ವಾಹನ ಬರುವ ದಿಕ್ಕಿನಲ್ಲೇ ನೀವು ನಡಿಬೇಕು. ವಾಹನ ಹೋಗುವ ದಿಕ್ಕಿನಲ್ಲಿ ನಡೆದ್ರೆ ಹಿಂದಿಂದ ಹೊಡೆದು ಹೋಗ್ತಾರೆ. ನಮ್ಗೆ ಗೊತ್ತಾ, ಇದೊಂದು ಸಾಮಾಜಿಕ ವ್ಯವಸ್ಥೆ ಅಷ್ಟೇ. ಇದೇನು ವೇದದಿಂದ ಬಂದ ನಿಯಮಗಳಲ್ಲ. ಎಷ್ಟೋ ನಿಯಮಗಳು ವೇದದಿಂದ ಬರುವುದೇ ಅಲ್ಲ. ವೇದದಿಂದ ಬರುವುದೇ ಬೇರೆ. ಯಾವುದು ಸಾರ್ವಕಾಲಿಕವಾದ ವಿಷಯಕ್ಕೆ ಮಾತಾಡುತ್ತೋ ಅದು ವೇದ ಮಾತಾಡುತ್ತೆ. ಯಾವುದು ನಿತ್ಯ ಜೀವನ ವ್ಯವಸ್ಥಿತವಾಗಿ, ಈಗ ನಾವು ಊಟ ಕೂಡಿಸುವಾಗ ಹೀಗೆ ಉದ್ದಕ್ಕೆ ಹಾಕ್ತೇವೆ. ಇಲ್ಲ ಹೀಗೆ ಹಾಕ್ಬಾರ್ದು, ದೇವಸ್ಥಾನದಲ್ಲಿ ದೇವರು ಆ ಕಡೆಗಿದೆ, ಈ ಕಡೆ ತಿರುಗಿಸಿ ಅಂದ್ರೆ ಅಯ್ಯೋ. ಬಡಿಸುವಾಗ ನೆಮ್ಮದಿಯಿಂದ ಗಾಳಿ ಬರುವ ಕಡೆಗೆ ಊಟ ಹಾಕಿದ್ರೆ ಪಾಪ ಅವರು ಗೋಡೆ ಇರೋ ಕಡೆಗೆ ಊಟ ಹಾಕ್ಬಿಡೋದು. ಇಲ್ಲೆಲ್ಲ ಓಪನ್ ಇರುತ್ತೆ, ಅಲ್ಲಿ ಖಾಲಿ ಬಿಟ್ಟು. ವ್ಯವಸ್ಥೆ ಏನು? ಸಂತೋಷ ಊಟ ಮಾಡಿ, ಬಂದವ್ರು ಬೆವರ್ಕೊಂಡು ಊಟ ಮಾಡ್ಬೇಕಾ? ತಿಂದ ಮೇಲೆ ಮತ್ತೆ ಬೆವರುದಾಗುತ್ತೆ. ಆದ್ರಿಂದ ಕೆಲವು ನಿಯಮಗಳು ಈ ವೇದದಲ್ಲಿ ಎಲ್ಲ ಹೇಳಿದೆ, ಪಂಕ್ತಿಯನ್ನು ಹೀಗೆ ಬಡಿಸಬೇಕು, ಅಲ್ಲೆಲ್ಲ ಹುಡುಕ್ಲಿಕ್ಕೆ ಹೋಗುದು. ಇದು ಆ ಕಾಲದ ಕಂಫರ್ಟೇಬಲ್ ಅನ್ನ ಸರಿ ಮಾಡ್ಲಿಕ್ಕೆ ಕಂಫರ್ಟೇಬಲ್ ಹೊಂದಲಿಕ್ಕೆ ಏನ್ ಮಾಡ್ಬೋದು ಅಂಥ ನಿಯಮಗಳನ್ನು ಒಡ್ಡುವುದನ್ನೇ ನಾವು ಸಾಮಾಜಿಕ ನಿಯಮ ಅಂತ ಹೇಳುದು. ಅದು ಧರ್ಮವೇ. ಧರ್ಮ ಯಾಕೆ ಅಂತಂದ್ರೆ, ಎಲ್ರಿಗೂ ಒಪ್ಪಿಗೆ ಆಗುವಾಗ ನಡ್ಕೊಂಡ್ಬಿಟ್ರೆ ಎಲ್ಲರೂ ಸಂತೋಷವಾಗಿರ್ತಾರೆ. ನಂಗೆ ಹಾಗೆಲ್ಲ ಅಭ್ಯಾಸ ಇಲ್ಲ ಅಂದ್ರೆ, ಸರಿ ನೀನು ಮನೇಲಿ ಊಟ ಮಾಡು, ಇಲ್ಲಿ ಬರಬೇಡ. ನಂಗೆ ಈ ದಿಕ್ಕಲ್ಲಿ ಕೂತು ಊಟ ಮಾಡಿದ್ರೆ ಹೊಟ್ಟೆಗೆ ಸೇರಲ್ಲ, ಆಯ್ತು ನಿಮ್ಮ ಆಯ್ತು ತಗೊಂಡು ಹೋಗು, ಮನೆಯಲ್ಲಿ ಕೂತ್ಕೊಂಡು ತೀರಿ. ಅಷ್ಟು ಜನರಿಗೆ ಒಂದೇ ಸರ್ತಿ ನಿನ್ನ ನಿಯಮ ಒಬ್ಬನ ಬದಲಾವಣೆಯಿಂದ ಅನರ್ಥ ಉಂಟು ಮಾಡಬೇಡ. ಏ ಕೀರ್ತಿಮಿಚ್ಛಂತಿ ಕುಲೇ ವಿಶಿಷ್ಟಾಂ. ಇನ್ನು ಕೆಲವರು ವಿಶಿಷ್ಟಾಂ ಕೀರ್ತಿಮಿಚ್ಛಂತಿ. ಸಂಪತ್ತು ಸದ್ಬಳಕೆಯಾಗಿ ಎಲ್ಲರಿಗೂ ಉಪಕಾರಕ್ಕಾಯಿತು ಅಂತ ಒಬ್ಬ ಇಷ್ಟಪಟ್ಟು ಮಾಡ್ತಾನೆ, ಆ ಕೆಲಸವನ್ನು ಮಾಡ್ತಾನೆ,
ಒಳ್ಳೆಯ ಹೆಸರು ಲೋಕದಲ್ಲಿ ಬರಬೇಕು. ಅಂದ್ರೆ ಅವನಿಗೆ ಅಂತಲ್ಲ, ತನ್ನ ಪರಂಪರೆಯಲ್ಲಿರುವವರಿಗೆಲ್ಲರಿಗೂ ಕೂಡ ಯಾವತ್ತೂ ಕೂಡ ಅನ್ಯಾಯ ಆಯಿತು ಅಂತ ಅನ್ನಿಸ್ಬಾರ್ದು. ಆ ರೀತಿ ಬದುಕುವಂತಹ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಒಳ್ಳೆಯ ಹೆಸರನ್ನ ಸಮಾಜದಲ್ಲಿ ಪಡೆಯುವುದನ್ನ ಇಷ್ಟಪಟ್ಟು ಕೆಲಸ ಮಾಡ್ತಾರೆ. ತ್ಯಕ್ತಾನೃತಾಹ, ಅನೃತ ಅಂದ್ರೆ ಸುಳ್ಳು, ಸುಳ್ಳನ್ನ ಬಿಟ್ಟವರು, ಪ್ರಾಮಾಣಿಕವಾಗಿ ಬದುಕುವವರು, ನೇರ ನಡೆನುಡಿಗಳಲ್ಲಿರುವವರು. ಈ ರೀತಿ ಬದುಕುವವರು ಯಾರಿದ್ದಾರೋ ಅವರು ಮಹಾಕುಲೀನರು. ಕುಲೀನರು ಅಂದ್ರೆ ಆ ಕುಲದಲ್ಲಿ ಇರುವವರು. ಮಹಾಕುಲೀನರು ಯಾರು ಅಂದ್ರೆ ಈ ರೀತಿ ಬದುಕುವವರು ಮಹಾಕುಲೀನರು. ಅನಿಜ್ಜಯ ಕುವಿವಾಹೈ ವೇದಸ್ಯೋತ್ಸಾದನೇನ ಚ ಕುಲಾನ್ಯಕುಲ ಅಕುಲತಾಂ ಯಾಂತಿ ಧರ್ಮಸ್ಯಾತಿಕ್ರಮೇಣ ಚ. ಅನಿಜ್ಜಯ, ಯಜ್ಞ ಯಾಗಾದಿಗಳ ಕಲ್ಪನೆ ಇಲ್ಲ. ಪ್ರಾಣಿಗಳ ತರ ಓಡಾಡುವುದು, ಪ್ರಾಣಿಗಳ ತಿನ್ನುವುದು, ಪ್ರಾಣಿಗಳ ತರ ಬದುಕುವುದು, ಯಾವ ನಿಯಮಗಳನ್ನು ಪಾಲಿಸುವುದು ಅಂತ ಇಲ್ವೇ ಇಲ್ಲ. ಎಷ್ಟೊತ್ತಿಗೆ ಬೇಕಾದ್ರೂ ಹೇಳೋದು, ಎಷ್ಟೊತ್ತಿಗೆ ಬೇಕಾದ್ರೂ ತಿನ್ನುವುದು, ಏನ್ ಬೇಕಾದ್ರೂ ತಿನ್ನುವುದು, ನಿಯಮ ಬಾಹಿರನಾಗಿ ಬದುಕುವುದು ಅಂತ ಏನಿದೆ ಇದು ಅಧಮ ಕುಲದಲ್ಲಿ ಇದ್ದ ಹಾಗೆ. ಅನಿಜ್ಯ, ಇಜ್ಯ ಅಂದ್ರೆ ಯಜ್ಞ, ಅನಿಜ್ಯ ಅಂದ್ರೆ ಯಜ್ಞದ ಕಲ್ಪನೆ ಇಲ್ಲದೆ, ನಮ್ಮನ್ನ ಮೀರಿದ ಒಂದು ತತ್ವ ನಮ್ಮ ಜೊತೆಗೆ ಇರುತ್ತೆ ಅಂತ ಭಾವನೆ ಇಲ್ಲದೆ ಬದುಕುವಂತಹ ವ್ಯಕ್ತಿತ್ವ ಇರುವವ ಅವನು ಎಷ್ಟು ದೊಡ್ಡ ಕುಲದಲ್ಲಿದ್ರು ಕುಲವಂತ ಅಲ್ಲ. ನಾವು ಈ ಕುಲ ಅಂತ ಮತ್ತೆ ಮಾತಾಡಿದ್ರೆ ಅದು ಜಾತಿ ಜೊತೆಗೇನೆ ಸೇರ್ಕೊಂಡ್ಬಿಡುತ್ತೆ. ಇದಿದ್ದವನು ಕುಲವಂತ ಅಂತ ಅಷ್ಟೇ ಹೇಳ್ಬೇಕು. ಕುಲದಲ್ಲಿದ್ರು ಅಂತಂದ್ರೆ ಸಮಾಜ ಒಪ್ಕೊಂಡದ್ದು ಅಂತ ಅಷ್ಟೇ ಅರ್ಥ. ಕುಲದಲ್ಲಿದ್ರು ಅಂದ್ರೆ ಕುಲ ಅಂತ ಅರ್ಥ ಅಲ್ಲ. ಕುಲ ಅಂತ ನಾವು ಸಮಾಜದಲ್ಲಿ ಏನು ಮನ್ನಣೆ ಮಾಡ್ತೇವೆ, ಆ ಮನ್ನಣೆಯ ಪ್ರಕಾರ ಬಂದಿದ್ರು ಕೂಡ ಈ ಗುಣಗಳಲ್ಲಿ ಅವನು ತೊಡಗಿಲ್ಲ ಅಂದ್ರೆ, ಅಥವಾ ಈ ಕೆಟ್ಟ ಗುಣಗಳನ್ನು ಏನು ಬಿಡಬೇಕು ಹೇಳಿದ್ದಾರೋ ಆ ವಿಷಯದಲ್ಲಿ ಅವನು ರಾಜಿ ಆಗಿಲ್ಲ ಅಂದ್ರೆ, ಕುಲವಂತನ ಅನ್ನುವ ಸಮಾಜದ ಗೌರವದ ಶಬ್ದ ಇದ್ರೂ ಕೂಡ ಅವನು ಅಕುಲನೇ. ಅವನು ಅಕುಲಾನ್ಯೇವ. ಕುವಿವಾಹೈ, ಕುವಿವಾಹ ಅಂದ್ರೆ ರಾಕ್ಷಸ ವಿವಾಹ, ಎಳ್ಕೊಂಡು ಹೋಗಿ ಮದುವೆ ಆಗುವಂಥದ್ದು, ಅಥವಾ ಇಷ್ಟ ಇಲ್ಲದೇ ಇದ್ರೂ ಅವರನ್ನು ಎಳ್ಕೊಂಡು ಬಂದು ಮದುವೆ ಆಗುವುದು, ಏನೇನು ಇರುತ್ತೆ ವ್ಯವಸ್ಥೆ ಅವ್ಯವಸ್ಥೆಗಳು. ಇದನ್ನೇ ನೋಡಿ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಈ ರೀತಿಯಾದ ವಿವಾಹವಾದವನು ಕುಲವಂತ ಅಲ್ವೇ ಅಲ್ಲ ಅಂತ. ಈ ರೀತಿ ಅನ್ಯಾಯ ಮಾಡಿದ ಕುಲ, ಕೆಟ್ಟ ವಿವಾಹವನ್ನು ಮಾಡಿಕೊಂಡವ, ವಿವಾಹ ಆಗುದು ಗಂಡು ಹೆಣ್ಣಿಗೆ, ತಂದೆ ತಾಯಿಗಲ್ಲ. ತಂದೆ ತಾಯಿಗಳೇನು ಅಂದ್ರೆ ಅವ್ರ ವ್ಯವಹಾರ ಕುದುರಿಸ್ಲಿಕ್ಕೋಸ್ಕರ ಇವರಿಬ್ಬರು ಮಕ್ಕಳನ್ನು ಬಲಿ ತಗೊಳ್ತಾರೆ. ರಾಜಕೀಯದಲ್ಲಾಗಿರ್ಬೋದು ಅಥವಾ ವ್ಯವಹಾರದಲ್ಲಿ, ಬಿಸ್ನೆಸ್ ಅಲ್ಲಿರ್ಬೋದು. ಬಿಸ್ನೆಸ್ಸು ಅವ್ರ ಜೊತೆಗೆ ಜಾಸ್ತಿ ಆಗ್ಬೇಕು ಅಂತ ಆ ದೊಡ್ಡ ಮನೆಯ ಹೆಣ್ಮಗಳನ್ನ ಮದುವೆ ಮಾಡಿಕೊಡೋದು. ಇವ್ನು ನೋಡಿದ್ರೆ ವಿವಾಹದ ಗಂಡು ಅಂತ ಪ್ರಮಾಣ ಮಾಡಿದ್ರು ಯಾರು ಒಪ್ಪಲ್ಲ. ಆದ್ರೂ ವ್ಯವಹಾರಕ್ಕೆ ಕೇವಲ ಅಷ್ಟಕ್ಕೋಸ್ಕರ ಮತ್ತೆ ಅವರೇ ಹೇಳ್ತಾರೆ ಇದು ಸುಮ್ಮನೆ ವ್ಯವಹಾರ, ನೀವು ಆಮೇಲೆ ಏನ್ ಬೇಕಾದ್ರೂ ಮಾಡಿ ಅಂತ. ಇಷ್ಟು ಅನ್ಯಾಯ ನೇರವಾಗಿ ಬೋಧಿಸೋರಿದ್ದಾರೆ. ಇಷ್ಟು ಅನ್ಯಾಯ ಮಾಡಿ ಅವಳಿಗೂ ಅವನಿಗೂ ಇಬ್ಬರಿಗೂ ಹೀಗೆ ಕೊನೆಗೆ ಅವರು ಹೊರಗೂ ಬದುಕಲ್ಲ ಒಳಗೂ ಬದುಕಲ್ಲ, ಒಟ್ಟಂತೂ ಪ್ರಾಣಿಗಳ ತರ ಬದುಕು ಬಿಡ್ತಾರೆ. ಅಂತಹ ಕುವಿವಾಹದಿಂದ ಕೂಡಿದಂತಹ ಮನಸ್ಥಿತಿ ಮತ್ತು ವೇದಸ್ಯ ಉತ್ಸಾದನೇನ. ಉತ್ಸಾದನ ಅಂದ್ರೆ ನಾಶ ಮಾಡುವುದು ಅಥವಾ ಅದರ ಚಿಂತನೆಗಳನ್ನು ವಿರೋಧಿಸುವುದು. ವೇದದ ಚಿಂತನೆಯನ್ನ ನಿರಾಕರಿಸುವುದರ ಮೂಲಕ ಕುಲಾನಿ ಅಕುಲತಾಂ ಯಾಂತಿ. ಕುಲಗಳು ಅಂತ ಹೆಸರಿನಿಂದ ಇದ್ರೂ ಕೂಡ ಅಕುಲತಾಂ ಯಾಂತಿ, ಅದು ಕುಲ ಹೀನವಾದ ಸ್ಥಿತಿಗೆ ಹೋಗುತ್ತೆ. ಧರ್ಮಸ್ಯ ಅತಿಕ್ರಮಣೇನ ಚ. ಧರ್ಮಸ್ಯ ಅತಿಕ್ರಮಣ ಅಂತಂದ್ರೆ ಅವನಿಗೆ ಒಪ್ಪಿಗೆ ಆಗಿರುವಂತಹ ಏನು ಕರ್ತವ್ಯ ಇದೆ ಅದನ್ನು ಮೀರಿಯೇ ಬದುಕುದು. ಹಾನಿ ಮಾಡಬಾರ್ದು, ಹಾನಿ ಮಾಡ್ತೇನೆ, ಖುಷಿ. ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳ್ತೇನೆ, ಖುಷಿ. ಇನ್ನೊಬ್ರಿಗೆ ತೊಂದರೆ ಆಗುವಾಗ ಬದುಕಬಾರ್ದು, ಇಲ್ಲ. ನಾವು ರಸ್ತೆಯಲ್ಲೇ ನಮಸ್ಕಾರ ಮಾಡೋದು, ಎಲ್ಲರೂ ರಸ್ತೆಯಲ್ಲೇ ನಮ್ಮ ದೇವರನ್ನು ಕರೆಯುವುದು. ಅವ್ನು ಬೀದಿಗೆ ಬರಬೇಕು, ಅವ್ನು ದೇವರೊಳಗೆ ಬರುವುದೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಎಲ್ಲವನ್ನು ವಿರೋಧಿಸಿ ಸಾಮಾಜಿಕವಾದ ಧರ್ಮವನ್ನ, ಸಾಮಾಜಿಕ ಅವ್ಯವಸ್ಥೆಯನ್ನೇ ಇಷ್ಟಪಡುವಂತಹ ಮಂದಿ ಯಾರಿದ್ದಾರೋ, ಅತಿಕ್ರಮಣ ಯಾರು ಮಾಡ್ತಾರೋ, ಧರ್ಮ ಅನ್ನೋದಕ್ಕೆ ನೀವು ಎಷ್ಟು ಬೇಕಾದರೂ ಅರ್ಥ ಹೇಳ್ಕೊಳ್ಬೋದು. ಎಲ್ಲಾ ಮುಖದಲ್ಲೂ ಕೂಡ ಸಾಮಾಜಿಕ ಸುವ್ಯವಸ್ಥೆಗೆ ಕಾರಣವಾದ ನಿಯಮಗಳನ್ನು ಮೀರುವವ ಅಂತ ಸಾಮಾನ್ಯ ಅರ್ಥ ಇಟ್ಕೊಳ್ಳಿ, ಅಥವಾ ಆತ್ಮೋದ್ಧಾರಕ್ಕೆ ಕಾರಣವಾದ ನಿಯಮಗಳನ್ನ ಚೆಲ್ಲುವವ. ಅಂಥವನು ಕುಲದಿಂದ ಹೀನನಾಗ್ತಾನೆ. ದೇವದ್ರವ್ಯ ವಿನಾಶೇನ. ಮತ್ತೆ ಹೇಳಬೇಕಾಗಿಲ್ಲ, ದೇವದ್ರವ್ಯ ವಿನಾಶ ಅಂತಂದ್ರೆ ದೇವಸ್ಥಾನ ಒಡೆಯುವುದು ಅಷ್ಟೇ. ಅಕುಲತಾಂ ಯಾಂತಿ, ದೇವಸ್ಥಾನವನ್ನು ಒಡೀತಾನೆ ಅಂತ ಇಟ್ಕೊಳ್ಳಿ, ಅಥವಾ ದೇವರ ಸಂಪತ್ತನ್ನ ಅಪಹರಿಸ್ತಾನೆ ಅಂತ ಇಟ್ಕೊಳ್ಳಿ. ದ್ರವ್ಯ ಅಂದ್ರೆ ದೇವರಿಗೆ ಸಿಗುವ ಪದಾರ್ಥ, ದೇವರ ಪೂಜೆಗೆ ಅಥವಾ ವ್ಯವಸ್ಥೆಗೆ ಅಂತ ಸಿಗುವ ಪದಾರ್ಥವನ್ನ ವಿನಾಶ ಮಾಡುವುದು ಅಂದ್ರೆ ಉಗಿದುಕೊಡು. ಪೂಜೆ ಮಾಡ್ಲಿಕ್ಕೆ ಅಂತ ಹೂ ತಗೊಳ್ತಾ ಇದ್ರೆ ಉಗಿದು ಕೊಡ್ತಾನೆ. ಇಂಥದ್ದು ಇದೊಂದು ಅಂತಲ್ಲ, ಇಂಥದ್ದು ನೂರಾರಿದೆ. ಪ್ರಸಂಗದಲ್ಲಿ ಇದು ನೆನಪಾಯ್ತಾ ಅದನ್ನ ಹೇಳ್ತಿದ್ದೇನೆ ಅಷ್ಟೇ.
ಒಟ್ಟು ದೇವರಿಗೆ ಕೊಡುವಾಗ ನಾನು ಕೊಡ್ತಾ ಇದ್ದೇನೆ ಅಥವಾ ನಾನು ಕೊಟ್ಟದ್ದಕ್ಕೆ ದೇವಸ್ಥಾನದಲ್ಲಿ ಚಿನ್ನದ ರೇಖೆಯಲ್ಲಿ ಬರೆದು ಹಾಕಬೇಕು ಅಂತ ಬಯಸಿ ಅನ್ಯಾಯವನ್ನೇ ಇಲ್ಲಿ ತಂದು ಹಾಕೋದು, ಮಾಡುವುದು ಅನ್ಯಾಯ, ದೇವರಿಗೆ ತಂದು ಕೊಡುದು, ಅದು ದೇವಸ್ಥಾನದ ವಾತಾವರಣವೇ ಹಾಳಾಗುತ್ತೆ. ಇವರ ಆಡಳಿತಕ್ಕೆ ಸೇರುತ್ತೆ ಹೊರತು ದೇವರು ತಾನೇ ಸ್ವತಂತ್ರ ಅಲ್ಲ ಅನ್ನೋ ಸ್ಥಿತಿಗೆ ಬಂದಿಲ್ಲಂತೆ. ದೇವ ದ್ರವ್ಯವನ್ನ, ದೇವ ಸಮೂಹದ ಪರಿಸರವನ್ನ ಹಾಳು ಮಾಡುವ ಮೂಲಕ, ತಮ್ಮ ಅಧಿಕಾರ ಚಲಾಯಿಸಿ ಹಾಳು ಮಾಡುವ ಮೂಲಕ ಯಾರು ಬದುಕ್ತಾನೋ ಅವನು ದೊಡ್ಡ ಕುಲ ಅಂತ ಯಾವತ್ತೂ ಅನಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವದ್ರವ್ಯ ವಿನಾಶೇನ ಬ್ರಹ್ಮಸ್ವ ಹರಣೇನ ಚ. ಬ್ರಹ್ಮಸ್ವ ಅಂದ್ರೆ ಯಾರು ಈ ಹಿಂದೆ ಹೇಳಿದ್ರಲ್ಲ ಮಹಾಕುಲಾನಿ ಅಂತ, ಆ ರೀತಿ ಯಾರು ಗುಣಧರ್ಮದಿಂದ ಬದುಕ್ತಾನೋ ಅಂತಹ ಬದುಕಿದವನ ಕೈಯ ಸಂಪತ್ತನ್ನ ಅಥವಾ ಅವನಿಗೆ ಸಿಗುವ ಆಸ್ತಿಯನ್ನ ಅಥವಾ ಅವನಿಗೆ ಸಿಗುವ ಗೌರವವನ್ನ ನಾಶ ಮಾಡುವುದು ಅಥವಾ ಅದನ್ನ ಎಳೆದಾಡುವುದು, ಸಿಗದಂತೆ ಮಾಡುವುದು ಒಂದು, ಅಥವಾ ತಾವು ಅದನ್ನು ಅಪಹರಿಸುವುದು. ಬ್ರಹ್ಮಸ್ವ ಹರಣೇನ ಚ. ಇನ್ನು ಕುಲಾನಿ ಅಕುಲತಾಮ್ಯಾತಿ ಬ್ರಾಹ್ಮಣಾತಿ ಕ್ರಮೇಣ ಚ. ಇನ್ನು ಅವರನ್ನ ನಿಂದಿಸುವುದು ಅಥವಾ ಅವರನ್ನ ಮೀರಿ ಬದುಕುವುದು. ಅವರು ಏನಾದ್ರೂ ಒಳ್ಳೆ ನಿಯಮವನ್ನ ಹೇಳಿದ್ರೆ ಅದನ್ನ ಪಾಲಿಸದೆ ಅವರನ್ನೇ ನಿಂದಿಸಿ ಅವ್ರ ಪಾಡಿಗೆ ಅವ್ರು ಬದುಕ್ತಾ ಇರ್ತಾರೆ, ಅವರ ನಿತ್ಯ ಅನುಷ್ಠಾನಕ್ಕೆ ತೊಂದರೆ ಮಾಡುವಂಥದ್ದು. ಎಷ್ಟೋ ಕಡೆಗಳಲ್ಲಿ ಅವರು ನಿತ್ಯವೂ ದೇವಸ್ಥಾನಕ್ಕೆ ಉಪಯೋಗಕ್ಕೆ ಅಂತ ಅಲ್ಲೊಂದು ಕೆರೆ ಇರುತ್ತೆ, ಅದು ದೇವಸ್ಥಾನದ ಹೆಸರಿನಿಂದ ನಿಧಾನಕ್ಕೆ ಯಾರೋ ಅದನ್ನ ತಮಗೆ ವಶ ಮಾಡಿಕೊಂಡ್ರು ಅಂತ ಇಟ್ಕೊಂಡು ಅವ್ರು ಹೇಳ್ತಾರೆ, ಸರಿ ನಿಮ್ಮ ವಶದಲ್ಲಿದ್ರು ನೀರು ಹಾಗೆ ಇರಲಿ, ನಾವು ಅದನ್ನ ಸ್ನಾನಕ್ಕೆ ದೇವರ ಪೂಜೆಗೆ ಅದೇ ನಮಗೆ ಗತಿ ಇರುವುದು, ಬೇರೆ ಇಲ್ಲ, ಉಪಯೋಗಿಸ್ಕೊಳ್ತೇವೆ ಅಂತ ಅವ್ನು ಕೇಳ್ಕೊಳ್ತಾರೆ. ರಿಕ್ವೆಸ್ಟ್ ಮಾಡಿದ್ರೆ ಬಿಟ್ಟಿರ್ತಾರೆ ಕೂಡ, ದೇವಸ್ಥಾನದ ಜಾಗ ಆಗಿದ್ರು ಕೂಡ. ನೀವು ನಂಬ್ತಿರೋ ಬಿಡ್ತಿರೋ, ಎಷ್ಟೋ ದೇವಸ್ಥಾನಗಳೇ ಹೊರಟೋಗಿದೆ, ಬೇರೆ ಪ್ರಶ್ನೆ. ದೇವಸ್ಥಾನದ ಆಸ್ತಿಗಳು ಎಷ್ಟೆಷ್ಟಿತ್ತೋ ಅದರ 1% ಆಸ್ತಿ ಅದಕ್ಕೆ ಉಳಿದಿಲ್ಲ. ಊರೇ ಅದರ ಆಸ್ತಿ ಆಗಿರ್ತಿತ್ತು ಎಷ್ಟೋ ಸಲ. ಹಿಂದೆ ಎಲ್ಲ ರಾಜರು ತಮ್ಮ ಆಶ್ರಯ ಅಂತ ಹೇಳಿದ್ರು ಕೂಡ ಅದು ಹೆಚ್ಚು ಈ ದೇವಸ್ಥಾನಗಳ ವ್ಯವಸ್ಥೆ ಅಡಿಯಲ್ಲೇ ಇರ್ತಿತ್ತು. ಅದರ ಉತ್ಪಾದನೆಗೆ ಸಂಬಂಧಪಟ್ಟದ್ದು. ಎಲ್ಲಿ ದೇವಸ್ಥಾನ ಇಲ್ಲವೋ ಆ ಜಾಗ ಅವ್ರದ್ದು. ದೇವಸ್ಥಾನದ ಸುತ್ತಲಿನ ಪರಿಸರ ಅದೆಲ್ಲವೂ ದೇವರಿಗೆ ಸಂಬಂಧ. ಯಾಕೆಂದ್ರೆ ಅಲ್ಲಿ ಬೆಳೆ ಬೆಳೀತಿದ್ರು, ಇದರಿಂದ ಅಷ್ಟು ಜನ ಬದುಕ್ತಿದ್ರು. ಕೃಷಿಕರು ಬದುಕ್ತಿದ್ರು, ಕುಂಬಾರರು ಬದುಕ್ತಿದ್ರು, ಕಮ್ಮಾರರು ಬದುಕ್ತಿದ್ರು, ಚಿನಿವಾರರು ಬದುಕ್ತಿದ್ರು. ಚಿನ್ನದ ಕೆಲಸ ಮಾಡೋರು ದೇವಸ್ಥಾನದಿಂದ. ಇವತ್ತಿಗೂ ಈಗ ಏನಾಗಿದೆ, ಇವತ್ತು ಸ್ಟೀಲು ಪ್ಲಾಸ್ಟಿಕ್ ಎಲ್ಲ ಬಂದದ್ರಿಂದ ಆ ಕೆಲಸದವರು ಇವತ್ತು ಬೀದಿ ಬಿದ್ದಿದ್ದಾರೆ ಅಥವಾ ಆ ಕೆಲಸ ಬಿಟ್ಟಿದ್ದಾರೆ. ಹಿಂದೆ ಇವತ್ತಿಗೂ ನೋಡಿ, ಉಡುಪಿಯಲ್ಲಿ ಅಕ್ಕಿ ಮುಹೂರ್ತ ಅಂತಿದೆ, ಬಾಳೆ ಮುಹೂರ್ತ ಅಂತಿದೆ, ಕಟ್ಟಿಗೆ ಮುಹೂರ್ತ ಅಂತಿದೆ. ಪರ್ಯಾಯಕ್ಕಿಂತ ಮುಂಚೆ ಆ ಸ್ವಾಮಿಗಳು ಬಾಳೆ ಗಿಡ ನೆಡಬೇಕು ಒಂದು ಕಡೆ ಹೋಗಿ, ಆಮೇಲೆ ಭತ್ತ ಬೀಜ ಹಾಕಬೇಕು, ಆಮೇಲೆ ಅಕ್ಕಿ ಕುಟ್ಟಿದ್ದನ್ನು ಕ್ಲೀನ್ ಮಾಡಿ ಒಂದು ಕಡೆ ಸಂಗ್ರಹ ಮಾಡಬೇಕು, ಅಡಿಗೆಗೆ ಒಂದು ಕಟ್ಟಿಗೆ ರಥ ಕಟ್ಟಬೇಕು. ಇಂಥ ತುಂಬ ಏನೇನೋ ಕಾನೂನು ಅಂದ್ರೆ ನಿಯಮಗಳಿವೆ ಅಲ್ಲಿ ಪೂಜೆಗೆ. ಅದು ಸ್ವಾಮಿಗಳ ವ್ಯವಸ್ಥೆಯಲ್ಲೇ ನಡೆಯುವುದು. ಅಂದ್ರೆ ದೇವಸ್ಥಾನಕ್ಕೆ ಏನೇ ಬೇಕು ಅಂತಂದ್ರು ಆ ವ್ಯವಸ್ಥೆಯನ್ನ ಒಂದು ಪಂಗಡದವ್ರು ಮಾಡ್ಕೊಡ್ತಾರೆ. ಒಂದು ವ್ಯವಸ್ಥೆ. ಈಗ ಅಲ್ಲಿ ಚಾರ ಅಂತ ಒಂದು ಜಾಗ ಇದೆ ಉಡುಪಿಯ ಹತ್ತಿರದಲ್ಲಿ. ಅವರದ್ದು ಒಂದು ಸುಮಾರು 20-30 ಎಕರೆ ಬಾಳೆ ತೋಟ ಇದೆ. ಕೃಷ್ಣ ಮಠಕ್ಕೆ ಪ್ರತಿ ದಿವಸ ಬೇಕಾದ ಅಷ್ಟು ವ್ಯವಸ್ಥೆಯನ್ನು 2 ವರ್ಷ ಅವ್ರ ಹತ್ರ ತಾಕೀತು ಮಾಡ್ತಾರೆ. ಅವ್ರಿಗೆ ಬೇಕಾದ ಸಂಪತ್ತು ಕೊಡ್ತಾರೆ, ಅಥವಾ ಜಾಗವೇ ಸರ್ಕಾರ ದೇವಸ್ಥಾನದ್ದಿರುತ್ತೆ. ನೀವು ಬೆಳೆದು ತಂದು ಕೊಟ್ಟರೆ ಆಯ್ತು, ನಿಮ್ಗೆ ಏನ್ ಬೇಕೋ ಅದು ಕೊಡ್ತಾರೆ. ನಿಮ್ಗೆ ಅದರ ಫಲ ಬರುವುದು ಅಥವಾ ಏನ್ ಬೇಕೋ ಅದ್ರ ಉಳಿದು ನಿಮ್ಗೆ. ಆದ್ರೆ ದೇವಸ್ಥಾನಕ್ಕೆ ಇಷ್ಟು ಬೇಕು ಅಂತ ನೀವು ತಂದು ಕೊಟ್ಟರೆ ಆಯ್ತು. ಅದರಿಂದ ಅವನು ಕೆಲಸ ಮಾಡ್ತಾ ಉಳಿತಾನೆ. ಅವನ ಕೆಲಸ ಅಂತ ಅವ್ನಿಗೇನು ಖುಷಿ, ಎಷ್ಟು ಖುಷಿಯಿಂದ ಮಾಡ್ತಾನೆ ಅಂದ್ರೆ, ಒಂದು ದೇವ್ರ ಕೆಲಸ, ಒಂದು ಕೃಷಿ ಉಳಿಯಿತು, ಒಂದು ಅವನ ಮನೆತನದ ಎಲ್ಲಾ ವ್ಯಕ್ತಿಗಳಿಗೂ ಅದರದ್ದೊಂದು ಪರಿವಾರ ಸೇರಿ ಮಾಡುವಂತ ಒಂದು ನೋಡ್ಬೇಕು. ಆ ಪರ್ಯಾಯ ಆಗುವ ಆಚೆ ಈಚೆ ಕೆಲವು ದಿನಗಳಲ್ಲಿ ಊರೂರಿಂದ ತರಕಾರಿ ತರ್ತಾರೆ, ಅವರವರು ಬೆಳೆದ ಪದಾರ್ಥ, ಅದನ್ನ ಹೊರೆಕಾಣಿಕೆ ಅಂತ ಹೇಳ್ತಾರೆ. ಈ ಹೊರೆಕಾಣಿಕೆ ಅಂತಂದ್ರೆ ದೇವರಿಗೆ ನಮ್ಮ ಹರಕೆ ಹೊತ್ತು ನಾವು ಇಷ್ಟು ಸಮರ್ಪಣೆ ಮಾಡ್ತಾ ಇದ್ರು. ಅದಕ್ಕಾದ್ರೂ ಅವ್ರು ಬೆಳೀತಿದ್ರು. ಈಗೇನು ಅಂದ್ರೆ ಅಂಗಡಿಯಿಂದ ಹೋಗ್ತಾರೋದು 5 kg ಸೌತೆಕಾಯಿ ಗಂಟೆ ಹೊರೆಕಾಣಿಕೆ ಅಂತ ತರೋದು. ಹಾಗಲ್ಲ ನಿಯಮ. ಅವ್ರು ಬೆಳಿಬೇಕು, ಅದನ್ನ ಅವ್ರು ಬೆಳೆದು ಅದನ್ನು ತಂದ್ಕೊಡ್ಬೇಕು. ಇದು ಕೃಷ್ಣ ಮಠಕ್ಕೂ ಆ ಇಡೀ ಊರಿನಲ್ಲಿರುವಂತ ಎಲ್ಲಾ ವರ್ಗದವರಿಗೂ ಅಲ್ಲಿ ಬಡಿಸ್ಲಿಕ್ಕೆ ಗೆರಟೆ ಅಂದ್ರೆ ತೆಂಗಿನಕಾಯಿದು ಒಡೆದಿದ್ದಿರುತ್ತಲ್ಲ, ಅದಕ್ಕೆ ಒಂದು ಬಿದಿರಿನ ಕೋಲನ್ನ ಕಟ್ಟಿ ಬಡಿಸ್ಲಿಕ್ಕೆ ಇರ್ತಿತ್ತು. ಸೌಟು ಯೂಸ್ ಮಾಡ್ತಿರ್ಲಿಲ್ಲ. ಈಗೆಲ್ಲ ಸೌಟು ಬಂದಿದೆ. ಈಗಲೂ ಪರ್ಯಾಯದ ಒಂದ್ ದಿವಸ ನೀವು ಹೋದ್ರೆ ಆ ಸೌಟಲ್ಲಿ ಬಡಿಸೋದು ಕಾಣುತ್ತೆ. ಸಾರಿನೊಳಗೆ ಅದನ್ನು ಹಾಕಿ ಬಡಿಸಿದ್ರೆ ಅದರ ರುಚಿಯೇ ಬೇರೆ. ಕ್ಲೀನ್ ಮಾಡ್ತಾರೆ, ಸುಮ್ಮನೆ ಕಸ ತರ ಇದ್ದ ಎಲ್ಲ ಕ್ಲೀನ್. ಇವಾಗ ಅದನ್ನೇ ನೀವು ಅಮೆಝಾನ್ ಅಲ್ಲಿ ಹಾಕಿ ನೋಡಿದ್ರೆ ಅವರು 380 ರೂಪಾಯಿ ತಗೊಂಡು ನಾವು ಚಿಪ್ ಕೊಡೋದು ಅಂತ ಹೇಳ್ತಿದ್ವು. ಅದು ಕಸ ಅಂತ ಲೆಕ್ಕ. ಚಿಪ್ಪು ಅಂದ್ರೆ ಅದು ಚಿಪ್ಪು ಕೆಟ್ಟದಲ್ಲ, ಕಸ ಯಾರಿಗೂ ಕೊಡಬಾರದು ಅಂತ ತಾತ್ಪರ್ಯದಲ್ಲಿ ಹೇಳುದು. ಇವತ್ತು ನಾವು ಆ ಚಿಪ್ಪನ್ನೇ ದುಡ್ಡು ಕೊಟ್ಟು ತಗೊಳ್ತೀವಿ. ಅದಕ್ಕೇನೋ ಕಲರ್ ಮಾಡಿರ್ತಾರೆ ಅಥವಾ ಅಲಂಕಾರದ ಆಟಿಕೆ ಮಾಡಿರ್ತಾರೆ, ಇನ್ನೇನೋ ಅದನ್ನು ಸ್ಕೂಲ್ ಮಾಡಿರ್ತಾರೆ. ಅಂದ್ರೆ ಹಿಂದಿನವರು ಸಾಮಾನ್ಯ ಏನು ವಿಶೇಷವಾದ
ಆ ವಿದ್ಯೆಯಲ್ಲಿ ಪಳಗಿದವರು ಅಲ್ಲದೇ ಇದ್ದಾಗ ಅವರು ಅದರಿಂದ ನೆಮ್ಮದಿಯಾಗಿ ಬದುಕಿದ್ರು. ದೇವಸ್ಥಾನಕ್ಕೂ ಅವರಿಗೊಂದು ವಿಶಿಷ್ಟ ಸಂಬಂಧ ಇರ್ತಿತ್ತು. ಇದು ಒಂದಲ್ಲ, ಈ ತರದ 100 ಕಾರ್ಮಿಕರು ಚಪ್ಪರ ಹಾಕುವುದಾಗಿರ್ಬೋದು, ಕಂಬಗಳನ್ನು ಕಟ್ಟುವುದಾಗಿರ್ಬೋದು. ಈಗೆಲ್ಲ ಈ ರೆಡಿಮೇಡ್ ಕಂಬಗಳು ಬರ್ತವೆ, ಸ್ಕ್ರೂ ಟರ್ ಅಂತ ಟೈಟ್ ಮಾಡ್ತಾರೆ, ಮೇಲೆ ಒಂದು ಶಾಮಿಯಾನ ಹಾಕಿ ಹೋಗ್ತಾರೆ. ಅದು ಎಷ್ಟು ಸತ್ತ ಮನೆಗೂ ಅದೇ, ಮದುವೆ ಮನೆಗೂ ಅದೇ. ಎಲ್ಲಿಗೆ ಯಾವುದನ್ನು ಬಳಸ್ತಾರೆ ಅಂತ ಅವರಿಗೂ ಗೊತ್ತಿರಲ್ಲ, ಬಳಸ್ಕೊಳ್ಳೋರಿಗೂ ಗೊತ್ತಾಗಲ್ಲ. ಆದರೆ ಅದರ ಒಂದು ಪರಿಣಾಮದಿಂದ ಏನಾಯಿತು ಅಂದರೆ, ಒಂದು ವರ್ಗ ಯಾವ ಈಗ ನೋಡಲು ಮನೆಗೆ ಒಂದು ಚಪ್ಪರ ಕಟ್ಟಿದ್ದಾನೆ, ಅವನು ಆ ಚಪ್ಪರ ಮಾಡೋದ್ರಿಂದ ಅವನೊಂದು ಜೀವನ ಕಟ್ಕೊಳ್ತಿದ್ದ. ಈಗ ಇದು ಒಣಗಿದ ಮೇಲೆ ಅದನ್ನು ಉರುವಲು ಹಾಕ್ತಾರೆ, ಅದು ವೇಸ್ಟ್ ಆಗಲ್ಲ ನೋಡಿ. ಈ ಈ ಈ ಥರದ ವ್ಯವಸ್ಥೆ ಏನಿದೆ, ಪ್ಲಾಸ್ಟಿಕ್ಕು ಅಥವಾ ಇನ್ನೇನು ಬಳಸ್ತಾರೆ, ಅದು ಹರಿದೋದ್ರೆ ಅದು ಎಲ್ಲಿಗೂ ಉಪಯೋಗಕ್ಕಾಗಲ್ಲ. ಬ್ಯಾನರ್ಗಳನ್ನು ಹಾಕೋದಾಗಲಿ ಇತ್ಯಾದಿಗಳೇ ನೋಡಿ. ಬ್ಯಾನರ್ ಬಂದಿದ್ರಿಂದ ಪೇಂಟರ್ಗಳು ಸತ್ತೋದು. ಹಿಂದೆ ನಿಮ್ಗೆ ನೆನಪಿರ್ಬೋದು, ಒಂದು ಬಟ್ಟೆಯಲ್ಲಿ ಪೇಂಟ್ ಮಾಡಿ ಅಕ್ಷರಗಳನ್ನು ಬರೆದು ಕಟ್ತಾ ಇದ್ರು. ಅದು ಅಕಸ್ಮಾತು ಬ್ಯಾನರ್ ಆ ಕಾರ್ಯಕ್ರಮ ಮುಗೀತು ಅಂತ ಇಟ್ಕೊಳ್ಳಿ, ಯಾರದೋ ಮನೆಯಲ್ಲಿ ಹಾಸಿಗೆ ಆಗ್ತಿತ್ತು, ಹೊತ್ಕೊಳ್ಳಿಕ್ಕೆ ಆಗ್ತಿತ್ತು, ಉಟ್ಕೊಳ್ಳಿಕ್ಕೆ ಆಗ್ತಿತ್ತು. ಸಾಮಾನ್ಯರಿಗೆ ಪಾಪ ಅದೇ ದೊಡ್ಡದು, ನಿಮ್ಗೆ ಗೊತ್ತಿಲ್ಲ. ನಮ್ಗೆ ವಿಚಿತ್ರ ಅನ್ಸುತ್ತೆ, ಅದೆಲ್ಲ ಉಡ್ಲಿಕ್ಕಾಗತ್ತಾ, ಅದೆಲ್ಲ ಹಾಕೊಳ್ಳಿಕ್ಕಾಗತ್ತಾ ಅಂತ. ಏನೂ ಇಲ್ಲದವರಿಗೆ ಯಾವತ್ತೂ ಬಟ್ಟೆ ಇಲ್ಲ ಅಂತ ಆಗ್ತಿರಲ್ಲ, ಅದನ್ನು ಒಗೆದು ಹಾಕಿದ್ರೆ ಬೆಳ್ಳಗಾಗ್ಬಿಡುತ್ತೆ, ವಾಪಸ್ ಚೆನ್ನಾಗಿ ಉಟ್ಕೊಳ್ತಿದ್ರು, ಖುಷಿಯಿಂದ ಉಟ್ಕೊಳ್ದು. ಅದು ಮತ್ತೆ ಹತ್ತಿ ಮನಸ್ಸಿಗೂ ದೇಹಕ್ಕೂ ಎರಡಕ್ಕೂ ಹಿತ. ಅದರಿಂದ ಅದು ಯಾವತ್ತು ವೇಸ್ಟ್ ಆಗಿದೆ. ಇವತ್ತು ಆ ಬ್ಯಾನರ್ ಮುಗಿದ ಮೇಲೆ ಏನು ಮಾಡೋದು? ಬ್ಯಾನ್ ಮಾಡ್ಬೇಕು ನಿಜವಾಗಿ, ಅದನ್ನೇ ಬ್ಯಾನರ್ ಮಾಡ್ಕೊಂಡು ಕೊಡ್ತೇವೆ. ಇಂಥದ್ದು ಒಂದಲ್ಲ, ಇಂಥ 100 ವ್ಯವಸ್ಥೆಗಳು ಒಂದು ದೇವಸ್ಥಾನದಿಂದ ನಡೀತಾ ಇತ್ತು. ಆ ವ್ಯವಸ್ಥೆನೆಲ್ಲ ಕತ್ತರಿಸ್ತಾ ಬಂದ್ರಲ್ವಾ ನಿಧಾನಕ್ಕೆ. ಸರ್ಕಾರ ಆಗಲಿ ಅಥವಾ ಆಡಳಿತವನ್ನು ನಡೆಸಬೇಕು ಅಂತ ಅನ್ನುವ ಸುಲಭದಲ್ಲಾಗುತ್ತೆ. ಉದ್ದೇಶ ಏನು ಅಂದರೆ, ಲೋಟೆ ಇದ್ರೆ ತೊಳಿಬೇಕು, ಮತ್ತೆ ಪೇಪರ್ ಲೋಟೆ ಎತ್ತಿ ಬಿಸಾಕಬೇಕು. ಪೇಪರ್ ಅಲ್ಲ ಅದು ನಿಜವಾಗಿ, ಅದರಲ್ಲೂ ಪ್ಲಾಸ್ಟಿಕ್ಕೇ ಇರುತ್ತೆ. ನಮಗೆ ತೋರಲಿಕ್ಕೆ ಮಾತ್ರ ಅದು ಪೇಪರ್ ಇದೆ. ನೀವು ಅದನ್ನು ತೊಳೆದ್ರೆ ಗೊತ್ತಾಗುತ್ತೆ. ನೀವು ಒಂದ್ಸತಿ ಪೇಪರ್ ಲೋಟೆಯನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಹಿಂಡಿ ಇಷ್ಟು ಪ್ಲಾಸ್ಟಿಕ್ ಇರುತ್ತೆ ಅದರೊಳಗೆ. ಮತ್ತೆ ಅದರಲ್ಲಿ ವ್ಯಾಕ್ಸು, ಅದು ಗಟ್ಟಿ ನಿಲ್ಲಬೇಕು ಅಂದರೆ ವ್ಯಾಕ್ಸ್ ಹಾಕಲೇಬೇಕು. ನೀವು ಬಿಸಿ 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 ಸಾರು ಹಾಕೊಂಡು ಆರಾಮಾಗಿ ಕುಡಿತೀರಿ, ಅಷ್ಟು ವ್ಯಾಕ್ಸ್ ಹೊಟ್ಟೊಳಗೆ ಹೋಗುತ್ತೆ. ನೀವು ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಮಾಡ್ತೀರಿ, ಆ ಬಿಸಿ ಬಿಸಿ ಹಾಕಿದ ಪ್ರತಿ ಪದಾರ್ಥದಲ್ಲೂ ನೀವು ತುತ್ತಿಗೆ ಅದರ ಅರ್ಧ ಮುಕ್ಕಾಲು 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಪ್ಲಾಸ್ಟಿಕ್ಕನ್ನು ನಾವು ಆರಾಮಾಗಿ ಹೊಟ್ಟೆಗೆ ಪ್ರೀತಿಯಿಂದ ಹಾಕೊಳ್ತೇವೆ. ಸ್ವೀಟ್ನ ಜೊತೆಗೆ ಅಥವಾ ತಿಂಡಿ ಜೊತೆಗೆ ಅಥವಾ ಸಾರಿನ ಜೊತೆಗೆ ಇನ್ನೊಂದರ ಜೊತೆಗೆ. ಆ ವ್ಯವಸ್ಥೆಯಿಂದ ಎಲೆ ಮಾಡಿ ಜೀವನ ಮಾಡ್ತಾ ಇದ್ದವನ ಬದುಕು ಹೋಯಿತು. ಪ್ಲಾಸ್ಟಿಕ್ ಬೆಳೆಯಿತು, ಕಸ ಜೊತೆಗೆ ನಿಜವಾದ ರಸ ಹೋಯಿತು. ಇದು ನೀವು ಎಷ್ಟು ಥರ ಯೋಚಿಸಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ದೇವಸ್ಥಾನ ಅಂದರೆ ಒಂದು ಇಡೀ ಊರಿನ ಜೀವನ ಅದು. ಇವತ್ತಿಗೂ ನೀವು ಜಗನ್ನಾಥದಲ್ಲಿ ಮಡಿಕೆ ಮಾಡುವವರದ್ದೇ ಒಂದು ದೊಡ್ಡ ಪಂಗಡ ಇದೆ. 16,000 ಮಂದಿ ಇದ್ದಾರೆ ಆ ಕೆಲಸ ಮಾಡುವವರು. ಯಾಕೆಂದರೆ ನಿತ್ಯಕ್ಕೆ 2,000 ಜನ ಅಡಿಗೆ ಮಾಡ್ತಾರೆ. ಅಷ್ಟು ಇಡೀ ಊರಿಗೆ ಪದಾರ್ಥ ಏನೇ ಬೇಕು ಅಂದರೆ, ಅಡಿಗೆ ಬೇಕು ಅಂದರೆ ಅಲ್ಲಿಂದ ಕೇಳಿ ತೊಗೊಂಡ್ಬರ್ತಾರೆ. ಅವ್ರ ಮನೇಲಿ ಅಡಿಗೆ ಮಾಡೋ ಕ್ರಮ ಇಲ್ಲ, ವಿಶೇಷ ಕಾರ್ಯಕ್ರಮಗಳೇನಿದ್ರು ಕೂಡ ಅಲ್ಲಿಂದ ತಂದು ಊಟ ಮಾಡ್ತಾರೆ. ಆ ಗಡಿಗೆ ಮಾಡೋರು ಯಾರಿದ್ದಾರೆ ಅವರೆಲ್ಲ ಸಿಕ್ಕಾಪಟ್ಟೆ ಶ್ರೀಮಂತರು ಅಂದರೆ ಅವ್ರು ಯಾವತ್ತೂ ಕೂಡ ಇದು ಕೆಟ್ಟ ಕೆಲಸ ಅಂತ ಅವ್ರು ಯಾವತ್ತೂ ಅನಿಸಿಲ್ಲ. ಪ್ರೀತಿಯಿಂದ ಮಾಡ್ತಾರೆ. ಯಾಕಂದ್ರೆ ದೇವ್ರ ಕೆಲಸ, ಜಗನ್ನಾಥನ ಕಣ್ಣಲ್ಲಿ ನೀರು ಬರುತ್ತೆ ಅವ್ರ ಹತ್ರ ಮಾತಾಡಿದರೆ, ಅಷ್ಟು ಪ್ರೀತಿಯಿಂದ ಮಾಡ್ತಾರೆ. ಕಸಬರಿಗೆ ಮಾಡೋರು ಇರ್ಬೋದು, ಚಾಪೆ ಹೆಣಿಯೋರು ಇರ್ಬೋದು, ದೇವಸ್ಥಾನಕ್ಕೆ ಎಲ್ಲವೂ ರೆಡಿ ಮಾಡಿದ್ದೇ ಆಗ್ಬೇಕು. ಯಾವುದು ಪ್ಲಾಸ್ಟಿಕ್ ವಸ್ತುಗಳನ್ನು ಒಳಗೆ ತಗೊಂಡೋಗ್ಲಿಕ್ಕಿಲ್ಲ. ಇದರಿಂದ ಕೈಗಾರಿಕೆ ಉಳಿಯಿತು, ಕ್ಲೀನಿಂಗ್ ಪ್ರೊಸೆಸ್ ಸುಲಭ, ಜನಗಳು ಬದುಕ್ತಾರೆ. ಅದರ ಜೊತೆಗೆ ಆ ಅಲಂಕಾರ ಇತ್ಯಾದಿಗಳು ಅಷ್ಟು ರಸವತ್ತಾಗುತ್ತೆ. ಈ ಪ್ಲಾಸ್ಟಿಕ್ ಇದನ್ನು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, 4 ದಿವಸ ಆದ್ಮೇಲೆ ಧೂಳು ಹಿಡಿದು ಆಮೇಲೆ ಕ್ಲೀನ್ ಮಾಡಲ್ಲ ಯಾರು, ವೇಸ್ಟ್ ಅದು. ಹೀಗೆ ಒಂದು ದೇವಸ್ವದ ವ್ಯವಸ್ಥೆಯನ್ನು ಯಾರಾದರೂ ನಾಶ ಮಾಡಿದ ಅಂದರೆ ಅವನು ಅಕುಲಾನಿ ಯಾಂತಿ, ಅಕುಲತಾನ್ ಯಾಂತಿ, ಅಂತವರು ಕೆಟ್ಟ ಕುಲವನ್ನು ಸೇರಿದ ಹಾಗಾಗುತ್ತೆ. ಇನ್ನು ಬ್ರಾಹ್ಮಣಾನಾಂ ಪರಿಭವಾತ್, ಅವರನ್ನು ಅವಮಾನಿಸುವುದು, ಅವರ ಬಗ್ಗೆ ಸುಳ್ಳೆ ಅಪವಾದವನ್ನು ಹೊರಿಸಿ ಅವರ ಸಾಮಾಜಿಕ ಬದ್ಧತೆಯನ್ನು ಪ್ರಶ್ನಿಸುವುದು, ಅಥವಾ ಅವರ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಿ ಅವರನ್ನು ದುರ್ಬಲರನ್ನಾಗಿಸುವುದು, ಅವರು ಹೇಳುವ ಶಾಸ್ತ್ರೀಯ ವಿಚಾರಗಳನ್ನು ಗಾಳಿಗೆ ತೂರಿ ಅವರನ್ನು ವಿರೋಧಿಸಿ ಅವರನ್ನು ನಾಶಪಡಿಸುವುದು. ಕುಲಾನಿ ಅಕುಲತಾಂ ಯಾಂತಿ ನ್ಯಾಸಾಪಹರಣೇನ ಚ. ನ್ಯಾಸ ಅಂತಂದರೆ ನಮ್ಮ ಹತ್ರ ಯಾರೋ, ಈಗ ಬ್ಯಾಂಕು ಒಂದು ರೀತಿ ನ್ಯಾಸ, ನಮ್ಮ ಹತ್ರ ಯಾರೋ ಒಬ್ರು ಕೊಟ್ಟಿರ್ತಾರೆ, ನಾನು ಸ್ವಲ್ಪ ಇಟ್ಕೊಳ್ಳಿರಿ, ನಾವು ವಾಪಸ್ ಊರಿಗೆ ಬಂದಮೇಲೆ. ಈಗ ನಮ್ಮ ಮನೆಯಲ್ಲಿ ಕೆಲವೊಂದು ಸರ್ತಿ ಪೂಜೆಗೆ ವ್ಯವಸ್ಥೆ ಯಾರು ಇಲ್ಲ ಅಂದರೆ ದೇವ್ರ ಪೆಟ್ಟಿಗೆಯನ್ನು ಪಕ್ಕದ ಮನೆಯಲ್ಲಿ ಇಟ್ಟು ಹೋಗುದು, ವಾಪಸ್ ಬಂದರೆ ವಾಪಸ್ ತಗೊಳ್ಳಿ. ಇಟ್ಟೋದ್ಮೇಲೆ ವಾಪಸ್ ಬರೋ ಕೊಡಲ್ಲ ಅಂದರೆ ಇದು ಸಣ್ಣ ವಿಚಾರ. ಇದೇ ರೀತಿ ದುಡ್ಡು, ಇದೇ ರೀತಿ ಇನ್ನೇನೋ
ತೋಟ ನೋಡ್ಕೊಳ್ಳಿ, ಒಂದು 4 ದಿವಸ ನೀರು ಹಾಕಿ ಅಂತ ಹೇಳುದು. ಬರುವಾಗ ಬೇಲಿ ಹಾಕಿ ಪಾಗಾರ ಕಟ್ಟಿ ಬೋರ್ಡ್ ಹಾಕಿರ್ತಾರೆ. ಇದು ದ್ರವ್ಯ ಅಂತ ಏನಿದೆ, ದ್ರವ್ಯವನ್ನು ದ್ರವ್ಯಾಪಹರಣೇನ ಚಾಂತಿದ್ಯಾ? ದ್ರವ್ಯ ಅಲ್ಲ, ದ್ರವ್ಯವನ್ನು ಅಪಹಾರ ಮಾಡುವುದರಿಂದ ಮಹಾಕುಲ ಹೀನಕುಲ. ಅದೇ ನ್ಯಾಸ ಅಂದ್ರೆ ಅದೇ ದ್ರವ್ಯವೇ. ನ್ಯಾಸ ಅಂದ್ರೆ ಆ ಶಬ್ದದ ಅರ್ಥ, ನೀವು ಇಲ್ಲಿ ಕೂತಿದ್ದೀರಿ, ನನಗೆಲ್ಲೋ ಹೋಗಿ ಬರ್ಬೇಕು, ನಿಮ್ಮ ಹತ್ರ ನಾನು ಈ ಪುಸ್ತಕ ಕೊಟ್ಟು ಹೋಗ್ತೇನೆ, ಅದು ನ್ಯಾಸ. ಅಂದ್ರೆ ನೀವು ಅದನ್ನು ಉಪಯೋಗಿಸುವ ಹಾಗಿಲ್ಲ. ನಿಮ್ಮ ಹತ್ರ 5,000 ರೂಪಾಯಿ ಕೊಟ್ಟಿದ್ರು, ನಿಮ್ಮ ಪಕ್ಕದವರು 1,000 ಕೊಡಿ ಇದ್ರು, ಇಲ್ಲ ಅವ್ರದ್ದು ಅದು ವಾಪಸ್ ಕೊಡಬೇಕು. ಆ ವಾಪಸ್ ಕೊಡಬೇಕು ಅನ್ನೋ ವಸ್ತುವನ್ನು ನಾವು ಯಾರ ಹತ್ರ ಇಟ್ಕೊಂಡಿರ್ತೇವಲ್ಲ, ಅದನ್ನು ನಾವು ಕೊಡದೇ ಇದ್ರೆ ಅದು ನ್ಯಾಸ ಅಪಹರಣ. ನಾವು ಇನ್ನೊಬ್ರಿಗೆ ಕೊಡಬೇಕಾದ ವಸ್ತುವನ್ನ ಕೊಡದೆ ಮೋಸ ಮಾಡಿದ್ರೆ ಅದು ಅಪಹಾರ. ಆ ಅಪಹಾರದಿಂದಲೂ ಅನುಕೂಲ ಹೋಯ್ತು. ನಾವು ಒಬ್ಬನಿಗೆ ಸಹಾಯ ಮಾಡ್ಲಿಕ್ಕೋಸ್ಕರನೇ ನಮ್ಮ ಬದುಕಿರುವುದು, ಬರೀ ಸಹಾಯ ತಗೊಳ್ಳಿಕ್ಕಲ್ಲ. ನಮ್ಗೆ ಇನ್ನೊಂದು ಸರ್ತಿ ಇನ್ನೊಬ್ರು ಸಹಾಯ ಮಾಡ್ತಾರೆ, ನಾವೀಗ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ನಮ್ಗೆ ಇನ್ನೊಬ್ರು ಸಹಾಯ ಮಾಡ್ತಾರೆ. ಅವ್ರು ಮಾಡಿದ್ದಕ್ಕೆ ಅವರೇ ಮಾಡಬೇಕು ಅಂತ ಈಗ ಕಾಯ್ಬೇಕಾಗಿಲ್ಲ. ನಮ್ ಜವಾಬ್ದಾರಿ. ಅದಕ್ಕೆ ನೋಡಿ, ಅವ್ರು ಯಾವತ್ತೂ ಕೂಡ ಉಪಕಾರ ಮಾಡಿದ ಮೇಲೆ ಪ್ರತ್ಯುಪಕಾರ ಬಯಸಬೇಡ. ಯಾಕೆಂದ್ರೆ ಅದು ನಿಂಗೆ ಸಂಬಂಧ ಬಿಡೋದಲ್ಲ, ಅವ್ನು ನೋಡ್ಕೋತಾನೆ. ನೀನು ಒಬ್ಬನಿಗೆ ಉಪಕಾರ ಮಾಡಿದ್ಮೇಲೆ ನಿಂಗೆ ಪ್ರತ್ಯುಪಕಾರ ಮಾಡುವ ವ್ಯವಸ್ಥೆನ ಅವ್ನು ಮಾಡ್ತಾನೆ. ರಾಮನು ಇದೇ ಮಾತು ಹೇಳ್ತಾನೆ ಹನುಮಂತನಿಗೆ, ನೀನು ಮಾಡಿದ ಉಪಕಾರ ನನ್ನಲ್ಲಿ ಉಪಶಮನವಾಗಲಿ. ಸೀತೆಯ ಚೂಡಾಮಣಿಯನ್ನ ತಂದು ಕೊಟ್ಟಾಗ ಅವನು ಅಪ್ಪಿಕೊಂಡು ಹೇಳ್ತಾನೆ, ನಿನ್ಗೆ ಮತ್ತೆ ನಾನು ಉಪಕಾರ ಮಾಡುವಂತ ಪರಿಸ್ಥಿತಿ ನಿನ್ಗೆ ಬರದೇ ಇರಲಿ ಅಂತ. ಅದರ ಅರ್ಥ, ಉಪಕಾರ ಮಾಡಿದ ಮೇಲೆ ಪ್ರತ್ಯುಪಕಾರ ಮಾಡು ಅಂತ ಕೇಳಿದ್ರೆ ನಿನ್ಗೊಂದು ಅಪಾಯ ಬರಲಿ ಅಂತ ನಾನೇ ಕೇಳಿದ ಹಾಗೆ. ಅಥವಾ ನಾನು ಒಬ್ಬರಿಗೆ ಉಪಕಾರ ಮಾಡ್ತೇನೆ, ನನಗೆ ಪ್ರತ್ಯುಪಕಾರ ಮಾಡಬೇಕು ಅಂದ್ರೆ ಏನರ್ಥ, ನಾನು ಆ ಕಷ್ಟಕ್ಕೆ ಬೀಳಬೇಕು, ಆವಾಗ ನೀನು ಬಂದು ಉಪಕಾರ ಮಾಡಬೇಕು ಅಂತ ನಾವೇ ನಮಗೆ ಕಷ್ಟವನ್ನು ಅಪೇಕ್ಷಿಸಿದ ಹಾಗೆ. ಅದಾಗದಂತೆ ನೋಡಿಕೊಳ್ಳುವುದು ಬುದ್ಧಿವಂತಿಕೆ. ಅದಕ್ಕೋಸ್ಕರ ಉಪಕಾರ ಮಾಡುವಾಗ ನಮಗೆ ಏನೂ ಆಗ್ಬೇಕಾಗಿಲ್ಲ, ನನ್ನ ಕರ್ತವ್ಯ ನಾನು ಮಾಡ್ತಿದ್ದೇನೆ, ನನಗೆ ಅವರಿಗೆ ಉಪಯೋಗ ಆಯ್ತಾ, ಆ ಕೆಲಸಕ್ಕೆ ಸದ್ಯಕ್ಕೆ ಅವರಿಗೆ ಅದರಿಂದ ಲಾಭ ಆಯ್ತಾ, ಅವ್ರ ಜೀವನಕ್ಕೆ ಸಮಾಧಾನ ಸಿಗ್ತಾ, ಸಾಕು ಅಂತ ಈ ರೀತಿ ಉಪಕಾರ ಮಾಡಿದ್ರೆ ಆ ಸಂಬಂಧ ಮುಗಿದೋಯ್ತು. ಇಲ್ಲಾಂದ್ರೆ ಆ ಉಪಕಾರ ಪಡೀಲಿಕ್ಕೋಸ್ಕರ ಮತ್ತೊಮ್ಮೆ ಹುಟ್ಟಬೇಕು. ಈಗ ಆಗುದಿಲ್ಲ ಅಂತ ಇಟ್ಕೊಳ್ಳಿ, ಅವನಿಗೆ ನಮಗೂ ಪ್ರಸಂಗ ಬರಲಿಲ್ಲ, ಅವನಿಗೆ ಅವಕಾಶ ಸಿಗ್ಲಿಲ್ಲ. ಅವನು ಉಪಕಾರ ಮಾಡಿದ್ದನ್ನು ನಾವು ಬಯಸಿದ್ರೆ ಅವನು ಹಾಗೆ ಸತ್ತ ಅಂತ ಇಟ್ಕೊಳ್ಳಿ. ಅವನು ಮಾಡುವ ಉಪಕಾರವನ್ನು ಪಡೀಲಿಕ್ಕೋಸ್ಕರ ಮತ್ತೆ ಹುಟ್ಟಬೇಕು. ನಾವು ಯಾರಿಗೆ ಬೇಕು ಮತ್ತೊಂದು ಸರ್ತಿ ಹುಟ್ಟಿ ಎಡವಟ್ಟು ಮಾಡ್ಕೊಡೋ ಕೆಲಸ? ಹೌದು, ಯಾಕಂದ್ರೆ ನಾವು ಬಯಸಿರ್ತೇವಲ್ಲ, ಉಪಕಾರ ಮಾಡ್ಲಿ ಅಂತ ಬಯಸಿರ್ತೇವಲ್ಲ. ನಮ್ಮ ಬಯಕೆ ಒಂದು ಕರ್ಮ ಅಲ್ವಾ, ಆ ಕರ್ಮಕ್ಕೆ ನಾವು ಉಣ್ಬೇಕಲ್ವಾ. ಅಷ್ಟೇ ಕಾರಣ ಕೇಳುದು, ಯಾರಿಗೆ ಉಪಕಾರ ಮಾಡುವಾಗಲೂ ನಮ್ಗೆ ಇಂಥ ಪ್ರತ್ಯುಪಕಾರ ಆಗಬೇಕು ಅಂತ ಬಯಸಿ ಮಾಡಬೇಡಿ, ಕರ್ಮ ಬಿಟ್ಬಿಡಿ. ಅದು ಯಾವುದೋ ಒಂದು ರೀತಿಯಿಂದ ಹಾಗೆ ಕ್ಲಿಯರ್ ಆಗೋಗುತ್ತೆ. ನಾವು ಹಾಗೆ ಬಿಟ್ರೆ ಆಗ ನಾವು ಆ ಪ್ರತ್ಯುಪಕಾರ ಉಣ್ಲಿಕ್ಕೋಸ್ಕರ ಹುಟ್ಟಬೇಕಾಗಿಲ್ಲ, ಅದು ತಪಸ್ಸಾಗಿ ನಮ್ಗೆ ಸಿಗುತ್ತೆ. ಆದ್ರಿಂದ ನಾವು ಉಪಕಾರ ಬಯಸಲಿಲ್ಲ, ಆದ್ರಿಂದ ನಮ್ಗದು ಪುಣ್ಯ ಕಾರಣವಾಗುತ್ತೆ, ಅಂದ್ರೆ ಇಷ್ಟ ಪುಣ್ಯವಾಗಿ ಬದಲಾಗುತ್ತೆ. ಈಗ ರಾಘವೇಂದ್ರ ಗುರುಗಳಂತವರೆಲ್ಲ ಆ ಇನ್ನೊಬ್ಬರ ಕಷ್ಟಕ್ಕೆ ಆ ಕರಗಿ ಅವರು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗುವುದು ಹೇಗೆಂದ್ರೆ ಈ ರೀತಿ ಪ್ರತ್ಯುಪಕಾರ ಬಯಸದೆ ತಮ್ಮ ಕ್ರಿಯೆಗಳನ್ನು ನಡೆಸಿದ್ದರ ಪರಿಣಾಮ. ಅದೊಂದು ಅಂತಲ್ಲ, ಇಂಥದ್ದು ಬೇಕಾದಷ್ಟು ರೀತಿಯ ಸತ್ಕರ್ಮ. ಪಾಠ ಮಾಡುವಾಗ ಅವರಿಂದ ಏನೋ ನನಗೆ ಪಾಠದಿಂದ ಲಾಭ ಆಗ್ಬೇಕು ಅಂತ ಮಾಡುವುದಲ್ಲ. ಇವತ್ತು ಆ ಶಿಷ್ಯ ವೇತನ ಅಂತ ಅಥವಾ ಅಧ್ಯಾಪಕರ ಸಂಬಳ ಅಂತ ಏನು ತಗೊಳ್ತಾರೆ, ಅದು ಅವನಿಗೆ ಶ್ರೇಯಸ್ಸಲ್ಲ ನಿಜವಾಗಿ ಹೇಳಬೇಕು ಅಂದ್ರೆ. ಅಧ್ಯಾಪನದ ದೃಷ್ಟಿಯಿಂದ ಬೇರೆ ವರ್ಕಿಂಗ್ ಏರಿಯಾ ಅಂತ ಅನ್ನೋದು ಅದು ವ್ಯವಹಾರ ನಡಿಬೇಕು. ಆದರೆ ವಿದ್ಯೆದಾನ ಅಂತ ಅನ್ನೋದು, ಅದಕ್ಕೆ ನಮ್ಮ ಪ್ರಾಚೀನರಲ್ಲಿ ಏನು ಅಂದ್ರೆ ಶಿಕ್ಷಣ ಅನ್ನೋದು ಫ್ರೀ. ನಮ್ಮ ಪ್ರಾಚೀನರ ನಿಜವಾದ ಕಲ್ಪನೆ ಏನು ಅಂತಂದ್ರೆ ಆರೋಗ್ಯ, ಶಿಕ್ಷಣ, ಆಹಾರ, ಇದು ಯಾವತ್ತೂ ಮಾರಾಟ ಮಾಡ್ಲಿಕ್ಕಿಲ್ಲ. ಅದು ಇದೇ ಮೂರನ್ನು ಇವತ್ತು ಹಿಡಿದು ಜಾಲಾಡ್ತಾರೆ ಜಗತ್ತನ್ನ. ಇದರ ಮೇಲೆ ಬೇರೆ ತಪ್ಪು ತಪ್ಪು ಕನ್ಸೆಪ್ಷನ್ಗಳನ್ನೆಲ್ಲ ಹುಟ್ಟು ಹಾಕಿ ಅವರು ಅನಾರೋಗ್ಯಕ್ಕೆ ಈಡಾಗುವಂತೆ ಮಾಡಿ, ಅದಕ್ಕೆ ನಾವೇ ಮದ್ದು, ಈ ವೈರಸ್ ಇದ್ದ ಹಾಗೆ ನಾವೇ ವೈರಸ್ ಅನ್ನು ಸೃಷ್ಟಿ ಮಾಡಿ ನಾವೇ ಅದಕ್ಕೊಂದು ಆಂಟಿವೈರಸ್ ಕೊಡ್ತೇವೆ ಅಂತೇಳಿ ಎರಡರಿಂದಲೂ ದೋಚು. ಆದರೆ ನಮ್ಮ ಹಿರಿಯರ ನೋಡಿ, ಅದಕ್ಕೆ ಅನ್ನದಾನ ಅಂತ ಹೇಳಿದ್ರು, ವಿದ್ಯಾದಾನ, ಅನ್ನದಾನ, ವಿದ್ಯಾದಾನ, ಮತ್ತೆ ಇನ್ನೊಂದೇನು ಹೇಳಿದ್ ನಾನು, ಆರೋಗ್ಯ. ವೈದ್ಯವು ಕೂಡ ವೈದ್ಯಕೀಯ ಚಿಕಿತ್ಸೆಯು ಕೂಡ ನಮ್ಗೆ ದುಡ್ಡಿರ್ಲಿಲ್ಲ, ನಮ್ಗೆ ದುಡ್ಡು ತಗೊಳ್ಳಲ್ಲ ನಾವು. ಮತ್ತೆ ನೀವು ತುಂಬಾ ಖುಷಿಪಟ್ಟು ಏನಾದ್ರು ಕೊಡ್ಬೇಕು ಅನ್ಸಿದ್ರೆ ನಿಮ್ಮ ಮನೇಲಿ ತರಕಾರಿ ಬೆಳೆದನ್ನು ಕೊಡ್ತಿದ್ರಿ, ಅಥವಾ ನಿಮ್ಮಲ್ಲಿ ತೆಂಗಿನಕಾಯಿ 100 ಬಿಟ್ಟಿದೆ, ಈ ಸರ್ತಿ ನಿಮಗೆ ತೆಂಗಿನಕಾಯಿ ಕೊಡ್ತೇನೆ. ಅವನು ಅದು ಅಪೇಕ್ಷಿಸಿ ಕೊಡುದು ಅಲ್ಲ. ಕೊಟ್ರೆ ನಿಮ್ಮ ಸಂತೋಷಕ್ಕೆ, ನಿಮ್ಗೆ ಬೇಜಾರಾಗಬಾರ್ದು. ಇಷ್ಟು ಸಹಾಯ ಮಾಡಿ ನೀವೇನು ತಗೊಳ್ಳಿಲ್ಲ, ನೀವು ಎಷ್ಟು ಕಷ್ಟದಲ್ಲಿ ನಿಮ್ಗೆ ಉಪಯೋಗ ಬರುತ್ತೆ, ತಗೊಳ್ಳಿ. ಹಾಗೆ ಇವನೇ ಒತ್ತಾಯ ಮಾಡಿ ಕೊಡುದೊರ್ದು ಅವನು 1 ನಿಮಿಷ ನೋಡಿದ್ರೆ 3,000, 2 ನಿಮಿಷ 5 ನಿಮಿಷ ತನಕ ಆದ್ರೆ 10,000. ಹೀಗೆ ಒಂದು ಅಪಾಯಿಂಟ್ಮೆಂಟು ಅಂತ ಅನ್ನುವ ಶಬ್ದ ಇದೆಯಲ್ಲ, ಇದು ಪರಮ ಅವ್ಯವಸ್ಥಿತ
ಚಿಂತನೆ ಇದು. ನಮ್ಮ ದೇಶಕ್ಕೆ ಸೂಟೇ ಆಗದ ವಿಷಯ. ನಾವು ಯಾರನ್ನಾದ್ರೂ ಮಾತಾಡಿಸ್ಲಿಕ್ಕೆ ದುಡ್ಡು ತಗೋತೀವ? ಅದು ಮಾತು ಅನ್ನೋದು ಒಂದು ಯಜ್ಞ. ನಾವು ಇನ್ನೊಬ್ಬರನ್ನು ಮಾತಾಡಿಸಿ ಅವನ ಹೃದಯದಲ್ಲಿ ಒಳ್ಳೆ ಭಾವನೆ ಹುಟ್ಟಾಕಿದ್ರೆ ದೇವರಿಗೆ ಪ್ರೀತಿ ಆಗುತ್ತೆ ಅಂತ. ತದೇವ ಈಶ್ವರ ಪೂಜನ, ಅದು ಈಶ್ವರನ ಪೂಜನೆ. ನಾವೊಬ್ಬರಿಗೆ ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ. ಪ್ರತಿಯೊಬ್ಬನಿಗೂ ನಾವು ಯಾವುದಾದ್ರೂ ಕಾರಣದಿಂದ ಸಹಾಯ ಮಾಡೋ ಅವಕಾಶ ಸಿಕ್ಕಿದ್ರೆ ದೇವರು ಕೊಟ್ಟ ದೊಡ್ಡ ಭಾಗ್ಯ ಅಂತ ಭಾವಿಸಿ ಮಾಡುವಂತ ಮನಸ್ಥಿತಿಯವರು ನಾವು ಭಾರತೀಯರು ಅಂತಂದ್ರೆ. ಆದ್ರೆ ಇದೆಲ್ಲ ಇವತ್ತು ಲೆಕ್ಕಾಚಾರ ಲೆಕ್ಕಾಚಾರ ಲೆಕ್ಕಾಚಾರ. ಎಲ್ಲವೂ ಕೂಡ ದುಡ್ಡಿನ ಹಿಂದೆ ನಡೆಯುತ್ತೆ, ಅಥವಾ ಲಾಭದ ಹಿಂದೆ ನಡೆಯುತ್ತೆ, ಅಥವಾ ವ್ಯವಸ್ಥಿತವಾಗಿ ಅದನ್ನು ಹೀಗಾದ್ರೇನೆ ನಮ್ಗೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಮಾಡುವ ತರ ಆಗುತ್ತೆ. ಕುಲಾನಿ ಸಮುಪೇತಾನಿ ಗೋಭಿ ಪುರುಷೋರ್ಥತಃ ಪುರುಷತೋರ್ಥತಃ ಕುಲಸಂಖ್ಯಾಂ ನ ಗಚ್ಚಂತಿ ಯಾನಿ ಹೀನಾನಿ ವೃತ್ತತಃ. ಸಮುಪೇತಾನಿ, ನಿಜವಾಗಿ ಗೋವಿನಿಂದ ಕೂಡಿದ್ರೆ ಅದು ಕುಲ, ಗೋಕುಲ. ಮನೆಯಲ್ಲಿ ಗೋವಿದ್ರೆ ಅದು ಕುಲ, ಗೋವಿಲ್ಲದೆ ಇದ್ರೆ ಗೋಕುಲ. ಹೊರಟೋಯ್ತು ಮನೆತನದ ಎಲ್ಲ ಲಕ್ಷಣಗಳು ಹೊರಟೋಯ್ತು. ಗೋವಿದ್ರೆ ಹಾಗೆ ನೋಡಿದ್ರೆ ನಾವು 99 ಭಾಗ ಜನ ಅಕುಲರೇ. ಹಾಲು ಬೇಕು, ಹಸು ಬೇಡ. ಮೊಸರು ಬೇಕು, ಹಸು ಬೇಡ. ತುಪ್ಪ ಬೇಕು, ಹಸು. ನಂಗೆ ತುಪ್ಪ ಅಂದ್ರೆ ಭಾರಿ ಇಷ್ಟ. ಮುಖ ಅಗಲ ಮಾಡಿ ಮಾತಾಡ್ತೇವೆ. ಆದರೆ ಒಂದ್ ದಿವಸವೂ ಕೂಡ ಅದಕ್ಕೆ ಸೇವೆ ಮಾಡುವುದಾಗ್ಲಿ, ನಾವು ನೇರವಾಗಿ ಸಾಕ್ಲಿಕ್ಕಾಗದೇ ಇರುವ ಸ್ಥಿತಿ ಇರ್ಬೋದು, ನಾನು ಒಪ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಕೈಲಿಲ್ಲ. ಆದ್ರೆ ಕನಿಷ್ಠ ಪಕ್ಷ ನಮ್ಮ ದಿನದ ದುಡಿಮೆಯ ಒಂದು ಭಾಗವನ್ನ ಅದಕ್ಕಾಗಿ ಜೀವನ ಮುಡಿಪಾಗಿಟ್ಟಂಥವರಿಗೆ ನಾವು ಸರ್ವೀಸಿಗೆ ಕೊಡ್ತೇವೆ. ಅಂದ್ರೆ ಬೇರೆ ಯಾವ ಕೆಲಸವನ್ನು ಮಾಡದೇ ಇದ್ರೂ ತೊಂದರೆ ಇಲ್ಲ. ಅದಕ್ಕೆ ನೋಡಿ, ನಮ್ಮಲ್ಲಿ ಗೋ ಗ್ರಾಸ ಮಾಡಿಯೇ ನಾವು ಊಟ ಮಾಡೋದು. ನಾವು ಊಟ ಮಾಡುವ ಮುಂಚೆ ನಾವೇನ್ ತಿಂತೇವೋ ಅಷ್ಟೂ ಪದಾರ್ಥವನ್ನ ಒಂದು ಎಲೆಯಲ್ಲಿ ಹಾಕಿ ಗವಾಂತರ್ಗತ ಗೋಪಾಲಕೃಷ್ಣ ಪ್ರಿಯತಾ ಅಂತ ಹೇಳಿ ಅದನ್ನೇ ಕೊಡುವುದಿದೆ. ಅಂದ್ರೆ ಹಸುವಿಗೆ ಕೊಟ್ಟ ಮೇಲೆ ಅದು ತಿಂದ ಮೇಲೆ ನಾವು ತಿನ್ನುವುದು ಅಂತ. ಅಂದ್ರೆ ಅದು ಋಣ. ನಾವಷ್ಟು ಉಪಯೋಗಿಸ್ಕೊಳ್ತೇವೆ, ಅದಕ್ಕೆ ಪ್ರತಿಯಾಗಿ ನಾವು ಅವರಿಗೆ ಕೃತಜ್ಞತೆ ಅರ್ಪಿಸುವುದು ಅಂತ ಲೆಕ್ಕ. ಆದ್ರೆ ನಮ್ಗೆ ಇವತ್ತು ಆ ಕಲ್ಪನೆ ಹೊರಟೋಗಿದೆ. ಬಟ್ಲಲ್ಲೇ ತಿನ್ನು, ಓಡಾಡ್ತಾ ತಿನ್ನು, ಅಲ್ಲೇ ಅಂಗಡಿಯಲ್ಲೇ ತಿನ್ನು, ಏನು ಅದಕ್ಕೊಂದು ಹಿಂದಿಲ್ಲ ಮುಂದಿಲ್ಲ. ಪಶುವಿನಂದದಿ ತಿಂದು ಪಶುವೇ ಆಗಿ ಹುಡ್ತಾನೆ ಹೊರತು ಮತ್ತೆ ಮನುಷ್ಯ ಆಗಿ ಹುಡ್ಲಿಕ್ಕಾಗತ್ತ? ಅವನ ಹತ್ರ ಸಾಧ್ಯತೆ ಇದೆಯಾ? ಅಂದ್ರೆ ಎಲ್ಲ ನಾವು ಕುಲಹೀನರೇ ಒಂದು ಅರ್ಥದಲ್ಲಿ. ಕನಿಷ್ಠ ಪಕ್ಷ ಅದನ್ನು ಮಾಡ್ಲಿಕ್ಕೆ ಆಗದೇ ಇದ್ರು, ನೇರವಾಗಿ ಸಾಕಿ ಬೆಳೆಸ್ಲಿಕ್ಕೆ ಆಗದೇ ಇದ್ರು, ಬೆಳೆಸುವವರಿಗೆ ಒಂದಿಷ್ಟು ನನ್ನ ಜೀವನದ ವರಮಾನದಲ್ಲಿ, ತಿಂಗಳ ವರಮಾನದಲ್ಲಿ ಇಷ್ಟು ಭಾಗ ತೆಗೆದಿಟ್ಟು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ್ರಾದ್ರೂ ನಾವು ಆ ಕೆಟ್ಟ ಪರಿಸ್ಥಿತಿಯಿಂದ ನಮ್ಮನ್ನ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಗೋಭಿಹಿ ಪುರುಷತೋರ್ಥತಃ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಪುರುಷಾರ್ಥಕ್ಕೆ ಹತ್ತಿರವಾಗುವಾಗ ಮಾಡಬೇಕು. ಧರ್ಮವೂ ಇಲ್ಲ, ಸಂಪತ್ತೂ ಇಲ್ಲ, ಬಯಕೆಗಳು ಸರಿಯಾದ ಸತ್ಕಾಮನೆಗಳನ್ನು ಪೂರೈಸುವುದೂ ಆಗಲಿಲ್ಲ, ಮೋಕ್ಷ ಅಂತೂ ದೇವರೇ ಗತಿ ಅನ್ನುವ ಸ್ಥಿತಿಯಲ್ಲಿ ಯಾರು ಬದುಕ್ತಾನೋ ಕುಲ ಸಂಖ್ಯಾಮ್ನ ಗಚ್ಚಂತಿ. ಸಂಖ್ಯಾ ಅಂದ್ರೆ ಗಣನೆಗೆ ಬರುದು. ಆ ಕುಲ ಗಣನೆಗೆ ಬರುವುದಿಲ್ಲ, ಅದು ವ್ಯರ್ಥ. ಸುಮ್ಮನೆ ಬದುಕ್ತಾ ಇದ್ದಾರೆ ಅಂತ ಹೇಳ್ಕೊಂಡು ತಿರುಗಬೇಕಷ್ಟೇ. ಯಾನಿ ಹೀನಾನಿ ವೃತ್ತತಃ. ಇನ್ನು ವೃತ್ತತಃ ನಡೆದುಕೊಳ್ಳುವ ರೀತಿಯೂ ಕೂಡ ಹೀನಾನಿ, ತುಂಬಾ ಹೀನ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಜೀವಿಸುವಂತಹ ರೀತಿಯಿಂದ ಯಾರು ಬದುಕ್ತಾನೋ ಅವನು ಕುಲ ಸಂಖ್ಯಾಮ್ನ ಗಚ್ಚಂತಿ. ಅವನ ಕುಲ ಲೆಕ್ಕಕ್ಕೆ ಇಲ್ಲ ಅಂತಾಗುತ್ತೆ. ವೃತ್ತತಸ್ವ ಅವಿಹೀನಾನಿ ಕುಲಾನ್ಯಲ್ಪ ಧನಾನ್ಯಪಿ ಕುಲ ಸಂಖ್ಯಾಂಚ ಗಚ್ಚಂತಿ ಕರ್ಷಂತಿ ಚ ಮಹದ್ಯಶ. ಅಲ್ಲ, ಅವಿಹೀನಾನಿ ವೃತ್ತತಃ. ವೃತ್ತ ಅಂದ್ರೆ ವರ್ತನೆ, ಅವಿಹೀನ. ವಿಹೀನ ಅಂದ್ರೆ ಬಿಡಬೇಕಾದ್ದು, ಅವಿಹೀನ ಅಂದ್ರೆ ಬಿಡಬಾರದ. ಅಂದ್ರೆ ನಡೆದುಕೊಂಡದ್ದನ್ನು ನೋಡಿದ್ರೆ ಒಬ್ಬರಿಗೆ ನಾವು ಹೀಗೆ ಇರಬೇಕು, ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ, ನಮ್ಗೆ ಇವತ್ತು ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತ ಕಾಣುವುದು ಯಾವ್ದು ಹೇಳಿ? ಎಡವಟ್ಟು ತರ ಬದುಕಂದ್ರೆ ನಾವು ಚೆನ್ನಾಗಿ ಬದುಕುದು ಅಂತ ಅನ್ಕೊಳ್ತೀವಿ. ಬೆಳಗ್ಗೆ ಎದ್ದೆದ್ದು ಹಲ್ಲು ಉಜ್ಜುವುದಿಲ್ಲ, ಕುಡಿಯುವುದು ಟೀಗುದು ಎಲ್ಲ ಆಗುತ್ತೆ. ಆಮೇಲೆ ಸ್ನಾನನೂ ಮಾಡಿರುವುದಿಲ್ಲ, ಊರಿದ್ದೆಲ್ಲ ಸುತ್ತಾಡ್ಕೊಂಡು ಬಂದು ತಿಂದು ಮುಗಿಸಿರ್ತಾರೆ. ಆಮೇಲೆ ಸಂಜೆ ಸ್ನಾನ. ಉಲ್ಟಾ ಬದುಕ್ತಾ ಇದ್ದಾರೆ ಹಾಗೆ. ಎಲ್ಲ ಸ್ನಾನ ಅಂದ್ರೆ ಯಾವಾಗ್ಲೂ ಒಮ್ಮೆ ಮಾಡಿದ್ರೆ ಸಾಕು ಅಂತ, ಅದು ನಿತ್ಯದ ಕರ್ಮ ಅಂತ ಅನ್ನೋ ಪ್ರಜ್ಞೆ ಇಲ್ಲ. ಹೇಗೇಗೋ ಬದುಕುದು. ಇದು ವೃತ್ತಾನಿ ಹೀನತ, ಅವಿಹೀನತಃ. ಯಾವುದು ಬಿಡಬೇಕೋ ಅಂಥದ್ದನ್ನ ಬಿಟ್ಟು ಬದುಕುವ ವರ್ತನೆ ಯಾರದ್ದಿದೆಯೋ ಅವನ ಅವನ ಕುಲ ಶ್ರೇಷ್ಠವಾದದ್ದು. ಆಮೇಲೆ ಅಲ್ಲ, ದುಡ್ಡು ಕಮ್ಮಿ ಇದೆ, ಅಲ್ಪಧನಾನ್ಯಪಿ. ನಮ್ಗೆ ಕುಲ ಅಂದ್ರೆ ಇವ್ರ ತಲೆಯಲ್ಲಿ ಏನ್ ಹೇಳಿ?
ದೊಡ್ಡ ಜಾಗ ಇದ್ದು ಸಿಕ್ಕಾಪಟ್ಟೆ ದುಡ್ಡಿದ್ದು ತುಂಬಾ ಧರ್ಮ ಕರ್ಮಗಳನ್ನು ಕಾಣುವಂತೆ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಮಹಾಕುಲರು ಅಂತ. ವಿದುರ ಹೇಳ್ತಾನೆ, ಅಲ್ಪಧನಾನ್ಯಪಿ, ಅವನು ಒಂದು ಕೋಣೆಯಲ್ಲಿ ಬದುಕ್ತಾ ಇದ್ದಾನೆ, ಆದರೆ ಅಷ್ಟರಲ್ಲಿಯೂ ತನ್ನ ನಿತ್ಯದ ಅನುಷ್ಠಾನವನ್ನು ಅನುಸಂಧಾನವನ್ನು ಬಿಡ್ತಾನೆ. ನಮಗೆ ಎಷ್ಟೋ ಸಲ ಹೇಳೋದುಂಟು, ನಮಗೆ ಎಲ್ಲ ಧರ್ಮದಿಂದ ಬದುಕಲಿಕ್ಕೆ ಆಗಲ್ಲ ರೀ, ನಮ್ಮ ಪರಿಸ್ಥಿತಿ ತುಂಬ ಆ ಜಾಗದಲ್ಲಿ ಇಲ್ಲ, ನಾವು ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲ, ನಮ್ಮ ಸುತ್ತ ಅಂಥದ್ದೇನೂ ಇರಲ್ಲ. ಅದೆಲ್ಲ ಮಾಡುವ ಮನಸ್ಸಿಲ್ಲ ಅನ್ನೋದಕ್ಕೆ ಇನ್ನೊಂದು ಉತ್ತರ. ಮಾಡುವ ಮನಸ್ಸಿದ್ರೆ ನಾವಿರುವ ಸಣ್ಣ ಜಾಗದಲ್ಲೇ ಬೇರೆಯವರಿಗೆ ಯಾರಿಗೂ ಹಾನಿ ಆಗದಂತೆ, ಬೇರೆಯವರಿಗೆ ತೋರ್ಪಡಿಸದೇನೆ ನಮ್ಮ ಕರ್ತವ್ಯ ನಾವು ಚೆನ್ನಾಗಿ ಮಾಡ್ಬೋದು. ನಾವು ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ನಾವು ಚೆನ್ನಾಗಿರ್ಬೋದಲ್ವಾ? ನಮ್ಮ ನಿತ್ಯದ ಮನೆಯ ಪೂಜೆಯನ್ನು ನಾವು ಆನಂದವಾಗಿ ಮಾಡ್ಕೊಳ್ಬೋದಲ್ವಾ? ಬೇರೆಯವರನ್ನು ಯಾರನ್ನಾದ್ರೂ ಕೇಳಬೇಕಾ? ಕೃಷ್ಣನು ಕೂಡ ಹೇಳಿದ್ದು ಯಜ್ಞಾನಾಂ ಜಪಯಜ್ಞೋಸ್ಮಿ. ಬೇರೆ ಎಲ್ಲ ಯಜ್ಞಕ್ಕೆ ಸಾಮಗ್ರಿಗಳು ಜಾಸ್ತಿ ಬೇಕು, ಆದರೆ ಆತ್ಮಯಜ್ಞಕ್ಕೆ ಜಪಯಜ್ಞಕ್ಕೆ ಬೇರೆ ಸಾಮಗ್ರಿಗಳು ಬೇಡ. ನಾನೇ ಯಜಮಾನ, ನನ್ನ ಮನಸ್ಸೇ ಹೆಂಡತಿ, ಅದಕ್ಕೆ ಬೇಕು ಕೊಡುವಂತ ಹೃದಯವೇ ಕುಂಡ, ಅಲ್ಲಿ ಹಾಕುವಂತ ಭಗವಂತನ ನಾಮವೇ ಆಹುತಿ, ಅಲ್ಲಿರುವ ಶ್ರದ್ಧೆ, ಅದಕ್ಕೆ ಹಾಕುವ ತುಪ್ಪ, ಇದೆಲ್ಲ ಸೇರಿಕೊಂಡಾಗ ಒಂದು ಯಜ್ಞ ಪೂರ್ತಿ ದಿನನಿತ್ಯದಲ್ಲಿ ಮಾಡ್ಲಿಕ್ಕಾಗುವಂಥದ್ದು. ಅಂತಹ ಅಲ್ಪಧನಾನ್ಯಪಿ, ಸ್ವಲ್ಪವೇ ದುಡ್ಡಿದ್ದು ಕೂಡ ಅವನು ಚಿಕ್ಕ ವ್ಯವಸ್ಥೆಯೊಳಗೆ ಬದುಕ್ತಾ ಇದ್ದಾನೆ ಅಂತಂದ್ರೂ ಕೂಡ ವೃತ್ತ ಅನ್ನೋದು ನೆಟ್ಟಗಿದ್ರೆ, ವರ್ತನೆ ಅಂತ ಅನ್ನೋದು ಸರಿಯಾಗಿದ್ರೆ ಅವನು ಕುಲವಂತ. ಹಾಗಾಗಿ ಕುಲವಂತ ಅಂತ ಅನ್ನೋದನ್ನ ನೀವು ಅವನ ಐಷಾರಾಮದ ಬದುಕಿನಲ್ಲಿ ಅಥವಾ ಸಂಭ್ರಮದ ಆಚರಣೆ ವ್ಯವಸ್ಥೆಯಲ್ಲಿ ನೋಡಬೇಕಾದ್ದಲ್ಲ. ಅಂದ್ರೆ ಒಂದು ಮದುವೆ ಮಾಡಬೇಕಾದ್ರೆ ಒಂದು ಹೆಣ್ಣು ಗಂಡು ಯಾರನ್ನೇ ನಿಜವಾಗಿ ಗಮನಿಸಬೇಕಾದದ್ದೇನಿತ್ತು ಅದಕ್ಕಿಂತ ಉಲ್ಟಾಗಿದೆ ಇವತ್ತು. ಅವರಿಗೆ ಯಾವುದ್ರಲ್ಲಿ ಶ್ರದ್ಧೆ ಇದೆ ಅಂತ ಕೇಳುವುದೇ ಇಲ್ಲ. ಚಂದ ಇದ್ದಾರಾ? ಬೇಕು, ನಾನು ಇದು ಯಾವುದನ್ನು ಬೇಡ ಅಂತ ಹೇಳ್ತಿಲ್ಲ. ಇದೆಲ್ಲದಕ್ಕಿಂತಲೂ ಮಹತ್ವ ಕೊಡಬೇಕಾದ ಆತ್ಮದಿಂದ ತಾನು ಉದ್ಧಾರ ಆಗ್ಬೇಕು ಅಂತ ಬಯಸುವ ಮನಸ್ಥಿತಿಯವನು, ಇನ್ನೊಬ್ಬನು ಬೆಳೀತಾನೆ ಅಂತಂದ್ರೆ ಅದಕ್ಕೆ ಸಪೋರ್ಟ್ ಮಾಡುವವನು, ಇದು ಹುಡುಕ್ಬೇಕಾದ್ದು. ಆದ್ರೆ ಇವತ್ತು ತಂದೆ ತಾಯಿಯೂ ಹಾಗೆ ಹುಡುಕಲ್ಲ, ಹುಡುಗ ಹುಡುಗಿಯೂ ಹಾಗೆ ಇಷ್ಟಪಡಲ್ಲ. ಅವರು ಸ್ವಲ್ಪ ತುಂಬಾ ಸ್ಪಿರಿಚುವಲ್ ಜಾಸ್ತಿ ಆಯ್ತು, ನಮ್ಗೆ ಅಂಥವ್ರು ಬೇಡ. ಅವ್ರು ತುಂಬಾ ಜಪ ಮಾಡ್ತಾರೆ, ಅವ್ರು ತುಂಬಾ ಪೂಜೆ ಮಾಡ್ತಾರೆ, ಅವ್ರೇನು ಡಾಳಾಗೆಲ್ಲ ಹಚ್ಕೊಳ್ತಾರೆ, ಅವೇನು ಮೈ ಮೇಲೆಲ್ಲ ಮಾಲೆ ಹಾಕೊಳ್ತಾರೆ. ನಮ್ಗೆ ಅದೆಲ್ಲ ಬೇಡ, ನಮ್ಗೆಲ್ಲ ಬಿಟ್ಟು ಪ್ರಾಣಿಗಳ ತರ ಬದುಕಬೇಕು. ಹಾಗೆ ಅದನ್ನು ಹೇಳಲ್ಲಂತೆ, ಅದನ್ನು ಅವರು ಸಫೆಸ್ಟಿಕೇಟೆಡ್ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಒಳಗಿನಿಂದ ಯಾರು ಬೆಳಿಬೇಕು ಅಂತ ಬಯಸ್ತಾನೋ ಅದು ಕುಲವಂತಿಕೆ. ಆ ಕುಲವಂತಿಕೆಯನ್ನು ಹುಡುಕ್ಬೇಕು ಅಂತ ಇರುದು. ಮದುವೆ ಹುಡುಕುವಾಗ ಕುಲವನ್ನು ಹುಡುಕಬೇಕು ಅಂದ್ರೆ ಇದನ್ನು ಹೇಳಿದ್ದು. ಕುಲವಂತಿಕೆ ಹುಡುಕ್ಬೇಕು ಅಂತಂದ್ರೆ 3 ಮಹಡಿದ್ದು ಮನೆ ಇದೆ, 6 ಇಂಚ್ ಅಗಲದ್ದು ಅಥವಾ 6 ಎಕರೆ ಅಷ್ಟು ಜಾಗ ಇದೆ, ಅದರಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ಟಿ ದಿನಾ ಪೂಜೆ ಮಾಡ್ತಾರೆ ಅಂತ ಸುತ್ತಿ ಬಳಸಿ ಹೇಳಬೇಕಾದ್ದಲ್ಲ. ಒಳಗಿನಿಂದ ಅದು ಹಾಗಿರುವವರು ಒಳ್ಳೆಯವರು ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತೇನೆ. ಶ್ರೀಮಂತರಾಗಿಯೂ ಸಜ್ಜನಿಕೆಯನ್ನು ಉಳಿಸ್ಕೊಂಡವ್ರು ಇರ್ತಾರೆ. ಯಾರು ಎಲ್ಲ ಶ್ರೀಮಂತರು ಕೂಡ ಹಾಗೆ ಕೆಟ್ಟವರಾಗಿರ್ಬೇಕು ಅಂತಿಲ್ಲ, ಅಥವಾ ಬಡವರು ಕೂಡ ಯಾವಾಗಲೂ ತಮ್ಮ ನಿತ್ಯಾನುಷ್ಠಾನಗಳನ್ನು ಬಿಟ್ಟೇ ಬದುಕ್ತಾರೆ ಅಂತನೂ ಅಲ್ಲ. ಎಲ್ಲ ನಿಯಮಗಳು ಸಾಪವಾದ, ಇದೊಂದು ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ನಿಯಮ ಹೇಳಿದ್ರು ಆ ನಿಯಮಕ್ಕೆ ವಿರುದ್ಧವಾಗಿ ಬದುಕುವಂಥವ್ರು ಇದ್ದೇ ಇರ್ತದೆ. ಕೆಟ್ಟ ನಿಯಮ ಆಗಲಿ ಒಳ್ಳೆ ನಿಯಮ ಆಗಲಿ, ನಾವು ಎಲ್ಲವನ್ನು ಒಂದು ಸೂತ್ರ ಹೇಳಿದ್ಮೇಲೆ ಇಷ್ಟರಲ್ಲೇ ಅಷ್ಟೂ ಕೂಡ ಲೆಕ್ಕಕ್ಕೆ ಬರುತ್ತೆ ಅಂತ ಯೋಚನೆ ಮಾಡಬಾರ್ದು. ಶ್ರೀಮಂತಿಕೆಯೂ ತಪ್ಪಲ್ಲ, ಬಡತನವೂ ತಪ್ಪಲ್ಲ. ಒಂದು ಹೇಳ್ಬೋದು, ಸಂಸ್ಕಾರಹೀನರು ಅನ್ನೋದು ಅವ್ಯವಸ್ಥೆ, ಸಂಸ್ಕಾರ ಪೂರ್ಣರು ಅನ್ನೋದು ಸಜ್ಜನಿಕೆ ಇರುವವರು ಅಂತ ಅನ್ನೋದು, ಒಳ್ಳೆಯವರು ಅಂತ ಅನ್ನೋದನ್ನ ಒಪ್ಕೊಳ್ಬೇಕು. ವೃತ್ತಂ ಯತ್ನೇನ ಸಂರಕ್ಷೇತ್ ಕರ್ಷಂತಿ ಚ ಮಹದ್ಯಶಃ. ಕೊನೆಗೆ ಇಂಥ ಸಜ್ಜನರು ದುಡ್ಡು ಕಮ್ಮಿ ಇದ್ದಾಗೂ ತಮ್ಮ ಧರ್ಮಾಚರಣೆಗಳನ್ನು ಬಿಡದೆ ಅನುಷ್ಠಾನವನ್ನು ಯಾರು ಮಾಡ್ತಾರೋ ಮಹದ್ಯಶಃ ತುಂಬಾ ದೊಡ್ಡ ಕೀರ್ತಿಯನ್ನು ಪಡೀತಾರೆ. ಎಷ್ಟೋ ಸರ್ತಿ ತುಂಬಾ ನಮ್ಗೇನ್ ಅನ್ಸುತ್ತೆ ಅಂದ್ರೆ ತುಂಬಾ ಉಪಕಾರ ಮಾಡಬೇಕು ಅಂದ್ರೆ ತುಂಬಾ ದುಡ್ಡಿರ್ಬೇಕು ಅಂತ. ಮನಸ್ಸಿದ್ರೆ ಚಿಕ್ಕ ಚಿಕ್ಕ ಉಪಕಾರಗಳಲ್ಲೇ ಬೇಕಾದಷ್ಟು ತೃಪ್ತಿ ಪಡ್ಲಿಕ್ಕಾಗುತ್ತೆ. ನಮ್ಮಲ್ಲಿ ಇರುವುದ್ರಲ್ಲೇ ಒಬ್ಬನಿಗೆ ಅವನ ಸಮಯಕ್ಕೆ ನಾನು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ನಮಗೊಂದೇನೋ ಕೆಲಸ ಹೇಳ್ತಾನೆ, ನಾವು ಅದನ್ನ ತೃಪ್ತಿಯಿಂದ ಮಾಡಿ ಅವನಿಗೆ ಕೊಟ್ಟು ಬಿಟ್ರೆ ದೊಡ್ಡ ಧರ್ಮ. ದಾನ ಅಂದ್ರೆ 1000 ರೂಪಾಯಿ ನೋಟ್ ಕೊಟ್ರೆ ಮಾತ್ರ ದಾನ ಅಲ್ಲ. ಅಗತ್ಯದ ಯಾರೋ ಒಬ್ಬರಿಗೆ ಹೊಟ್ಟೆಗೆ ಹಸಿವಿಗೆ ನಾವು 10 ರೂಪಾಯಿಲಿ ಒಂದೇನೋ ತಂದು ತಿಂದು ಹಣ್ಣು ಕೊಟ್ಟು ತಿನ್ನಪ್ಪ ಅಂತ ಕೊಟ್ಟು ಒಂದು ತೃಪ್ತಿಯಿಂದ ಸಂತೋಷ ಪಟ್ರೆ 10 ಜನಕ್ಕೆ 1000 ರೂಪಾಯಿ ಮನೆ ಕಟ್ಟಿ ಕೊಡುವುದಕ್ಕಿಂತ, ಅಂದ್ರೆ ನಾನು ಕೊಡಬಾರದು ಅಂತ ಹೇಳುದಲ್ಲ, ಕೊಡುವುದು ಅನ್ನೋದು ಕೂಡ ಈ 10 ರೂಪಾಯಿ ಕೊಟ್ಟೊಬ್ಬನ ಹೊಟ್ಟೆ ತುಂಬಿಸಲು ಅದು ಸಮಾನ. ಧರ್ಮದ ಲೆಕ್ಕದಲ್ಲಿ ಇದು ಸಮಾನ. 10 ರೂಪಾಯಿ ಇದ್ದವನು 1 ರೂಪಾಯಿ ಕೊಡುವುದಕ್ಕೂ, 1000 ರೂಪಾಯಿ ಇದ್ದವನು 100 ರೂಪಾಯಿ ಕೊಡುವುದಕ್ಕೂ, 1 ಲಕ್ಷ ಇರೋನು 10,000 ಕೊಡುವುದಕ್ಕೂ, 1 ಕೋಟಿ ಇರೋನು 1 ಲಕ್ಷ ಕೊಡುವುದು ಸಮಾನನೇ. ನಮ್ಮ ಪ್ರಕಾರ 1 ಲಕ್ಷ ಕೊಡೋನು ಗ್ರೇಟ್, 1 ರೂಪಾಯಿ ಕೊಟ್ಟವನು ತಪ್ಪು ಅಂತ ಅಥವಾ ಕಮ್ಮಿ ಅಂತ. ಶಾಸ್ತ್ರದ ಪ್ರಕಾರ ಹಾಗಿಲ್ಲ. 1 ರೂಪಾಯಿ ಕೊಡೋನು ಅಷ್ಟೇ ಪುಣ್ಯವಂತ, 10 ಲಕ್ಷ ಕೊಟ್ಟವನು ಅಷ್ಟೇ ಪುಣ್ಯವಂತ. ದೇವ್ರ ಲೆಕ್ಕ ಹಾಕೋದು, ನೀನು 1000 ರೂಪಾಯಿ ಕೊಟ್ಟಿದ್ದು, ಅವನು 10 ರೂಪಾಯಿ ಕೊಟ್ಟಿದ್ದು, ಅವನ ಹತ್ರ ಇದ್ದದ್ದೇ 10 ರೂಪಾಯಿ, ಅವನ ಹತ್ರ ಬೇರೆ ಗತಿ ಇಲ್ಲ, ಅದ್ರಲ್ಲಿ ಕೊಟ್ಟನಲ್ವಾ,
ಅವನ ಮನಸ್ಸು ವಸ್ತುತಃ ಅವನಿಗೆ ಮನಸ್ಸೇ ಇರಲ್ಲ, ಎಷ್ಟೋ ಸಲ ಇವನಿಗೆ ಇರುತ್ತೆ. ಅವನಂದ್ರೆ ಅಯ್ಯೋ ಕಷ್ಟ ಆಗ್ಬಿಡುತ್ತಲ್ಲ, ಮನೆಯಿಂದ ಹೊರಡುವಾಗ ಅನ್ಕೊಂಡಿರ್ತಾನೆ 10 ಲಕ್ಷ ಕೊಡಬೇಕು ಅಂತ, ದಾರಿಯಲ್ಲಿ ಬರುವಾಗ ಅನ್ಸುತ್ತೆ ಸುಮ್ಮನೆ ಬೇರೆ ಎಲ್ಲ ಖರ್ಚಿದೆ ಈಗೆಲ್ಲ ಬೇಡ, ಇನ್ನೊಂದ್ಸರ್ತಿ ನೋಡೋಣ, 1 ಲಕ್ಷಕ್ಕೆ ಬರುತ್ತೆ. ದೇವಸ್ಥಾನದ ಎದುರೆದುರು ಬರುವಾಗ ಇಷ್ಟು ಭವ್ಯವಾಗಿದೆ, ಎಲ್ಲ ಕಟ್ಟಿ ಆಗಿದೆ, ನಾವೇನು ಕೊಡೋದು ಇನ್ನು, ಬೇಡಪ್ಪ ಒಂದು 10,000 ಸುಮ್ಮನೆ ಫೋಟೋ ಕೊಡಬೇಕು, ಅಲ್ಲಿ ಅವ್ರು ಫೋಟೋ ತೆಗೆದು ಏನೋ ಹಾಕ್ತಾರೆ ಅಂತ ಹೇಳಿದ್ರೆ ಅಷ್ಟಕ್ಕೆ ತಕ್ಕಂತೆ ಕೊಟ್ಟರೆ ಸಾಕು ಅಂತ 10,000 ರೂಪಾಯಿ ಕೊಟ್ಟು ಬರ್ತಾನೆ. ಅದೇ ವ್ಯಕ್ತಿ ಇನ್ನೊಬ್ಬ ತನ್ನ ಹತ್ರ 10 ರೂಪಾಯಿದ್ರಲ್ಲಿ 1 ರೂಪಾಯಿ ಕೊಡಬೇಕು ಅಂತ ಅನ್ಕೊಂಡವನು ಬಂದು 1 ರೂಪಾಯಿ ಕೊಡ್ತಾನೆ. 10,000 ಕೊಟ್ಟವನು 1 ರೂಪಾಯಿ ಕೊಟ್ಟವನನ್ನು ನಾವು ತೂಗುವಾಗ 10,000ದವನಿಗೆ ದೊಡ್ಡ ಶಾಲು ಹಾಕಿ ದೊಡ್ಡ ಸ್ಮರಣಿಕೆ ಕೊಟ್ಟು ಫೋಟೋ ತೆಗೆಸಿ ಪೇಪರಲ್ಲಿ ಹಾಕ್ತೇವೆ. ಅವನ ಪುಣ್ಯ ಹೋಯ್ತು ಬಿಡಿ, ಪೇಪರಲ್ಲಿ ಹಾಕಿದ ತಕ್ಷಣ. 1 ರೂಪಾಯಿ ಕೊಟ್ಟವರಿಗೆ ಏನೂ ಸಮ್ಮಾನ ಮಾಡುವುದಿಲ್ಲ ಅನ್ನೋದ್ರಿಂದ ಅವರು ಪುಣ್ಯ ಉಳಿಸ್ಕೊಡ್ತಾರೆ. ಅದು ಅವನಿಗೆ ಗೊತ್ತಾಗಬೇಕಷ್ಟೆ. ನಾನು ಹಾಕಿದ್ದು 1 ರೂಪಾಯಿ ಲೆಕ್ಕಕ್ಕಿಲ್ಲ ಅಂತ ಅವ್ನು ಬೇಸರ ಪಡಬಾರ್ದು. ನನ್ನ ಹತ್ರ ಇದ್ದಿದ್ರಲ್ಲಿ ಪ್ರಾಮಾಣಿಕವಾಗಿ ನಾನು ಅದರಲ್ಲಿ ದೇವರಿಗೆ ಹಿತ ಅಥವಾ ದೇವರ ಕೆಲಸಕ್ಕೆ ಅದು ಉಪಯೋಗ ಆಗಲಿ ಅಂತ ಕೊಟ್ಟಿದ್ದೇನೆ, ದೇವರು ನಿನಗೆ ತೃಪ್ತಿ ಆಗಲಿ ಅಷ್ಟೇ. ನನ್ನ ಹತ್ರ ಇರುವುದೇ ಇಷ್ಟು, ನಿಂಗೆ ಗೊತ್ತಿದೆ. ಅವನ ಪುಣ್ಯ 10 ಪಟ್ಟು ಜಾಸ್ತಿ ಈ 10,000 ಕೊಟ್ಟವನಿಗಿಂತ ಅಥವಾ 10 ಲಕ್ಷ ಕೊಟ್ಟವನಿಗಿಂತ. ಅದರಿಂದ ನಮಗೆ ಅದರ ಅರ್ಥ ಹಾಗಿದ್ರೆ ನಾವು ನಾಳೆಯಿಂದ 1 ರೂಪಾಯಿ ಕೊಡೋಣ ಅಂತಲ್ಲ. ನಮ್ಮ ಹತ್ರ 10 ರೂಪಾಯಿ ಇದ್ದರಲ್ಲಿ 1 ರೂಪಾಯಿ ಹೇಳಿ, ನಮ್ಮ ಹತ್ರ 10 ರೂಪಾಯಿ ಇರುದಾ, ನಾವು ಸತ್ಯ ಕೇಳ್ಕೊಳ್ಬೇಕು ಏನು ಅಂತ. ನಮ್ಮ ಹತ್ರ ಒಂದು ದುಡಿಮೆಗೆ ತಿಂಗಳಿಗೆ 35,000 ರೂಪಾಯಿ ಇದೆ ಅಂತಂದ್ರೆ ಅಥವಾ 40,000 ರೂಪಾಯಿ ಇದೆ ಅಂತಂದ್ರೆ ನಾವು 1-2 ಆದರೂ ಗೋವಿನ ಕೆಲಸಕ್ಕೆ ಅಂತನೋ ಅಥವಾ ಇನ್ನೊಂದು ಸತ್ಕರ್ಮಕ್ಕೆ ಅಂತನೋ ಒಂದಿಷ್ಟು ತೆಗೆದಿಡಬೇಕು. ಹಾಗೆ ತೆಗೆದಿಟ್ಟರೆ ಅದು ಅಲ್ಲಿಗೆ ಬಳಕೆ ಆಗಬೇಕು. ಇನ್ಯಾವುದಕ್ಕೋ ಕೊನೆಗೆ ಇವರಿಗೆ ಒಂದು ಪೂಜೆಗೆ ಯಾವುದಕ್ಕೂ ತೆಗೆದು ಬಿಡೋಣ, ಅದು ಬೇರೆನೆ. ಅದು ಪೂಜೆಗೆ ತೆಗೆದು ಬೇರೆ. ಧರ್ಮಾಯ ಯಶಸ್ಸೇ ಅರ್ಥಾಯ. ದುಡ್ಡನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೂ ಒಂದು ಸುಂದರವಾದ ಮಾತನ್ನ ಭಾಗವತವೂ ಹೇಳಿದ್ದಿದೆ. ಒಟ್ಟು ವಾಪಸ್ ದುಡ್ಡು ಬರಲಿಕ್ಕೂ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು. ದುಡ್ಡನ್ನು ನಮ್ಮ ಪರಿವಾರವನ್ನು ನೋಡ್ಕೊಳ್ಳಿಕ್ಕೂ ಒಂದು ಭಾಗ ಉಪಯೋಗಿಸ್ಬೇಕು. ಸಮಾಜದಲ್ಲಿ ಕೀರ್ತಿ ಬರಲಿಕ್ಕೂ ಆ ಸಂಪತ್ತನ್ನು ಬಳಸ್ಕೊಳ್ಬೇಕು. ಕೀರ್ತಿ ಬರುವುದು ಅಂತಂದ್ರೆ ದಾನ ಮಾಡುವುದು ಬೇರೆ. ಯಾರಿಗೂ ಒಂದು ಊರಿನಲ್ಲಿ ಒಂದು ಧರ್ಮಛತ್ರ ಕಟ್ಟಿಕೊಟ್ಟ, ಅದರಿಂದ ಅಲ್ಲಿ ಹೆಸರು ಹಾಕಿದ್ರು, ಇಂಥವ್ರು ಕಟ್ಟಿದ ಧರ್ಮಛತ್ರ. ನಾನು ಧರ್ಮಛತ್ರ ಕಟ್ಟಲಿಕ್ಕೆ ಆಗದೇ ಇರ್ಬೋದು, ಒಬ್ಬ ಧರ್ಮಛತ್ರ ಕಟ್ಟುವವನಿಗೆ ನಾನು ಸಹಾಯ ಮಾಡ್ತೇನೆ. ಈ ಕಟ್ತಾ ಇದೆಯಲ್ಲ, ನಂದು 10,000 ತಗೋ, ಇದನ್ನು ಇಟ್ಕೋ. ಅವನ ಹತ್ರ ಅದನ್ನು ಹಾಕಬೇಕು ಅಂತ ಹೇಳಬೇಕಾಗಿಲ್ಲ ಬೋರ್ಡಲ್ಲಿ. ಅದು ಸಮಾಜದ ಯಶಸ್ಸಿಗೆ ಕೀರ್ತಿಗೆ ಕಾರಣ ಆಗುವ ಹಾಗೆ. ಯಾಕೆಂದ್ರೆ ಆ ಧರ್ಮದಲ್ಲಿ ಇರುವ ಒಬ್ಬ ಅಲ್ಲಿ ಒಂದು ಧರ್ಮಛತ್ರದಲ್ಲಿ ಉಂಡಾದ್ರೆ ನಾಳೆಯಿಂದಲೂ ಯಾರೋ ಒಬ್ಬ ಪುಣ್ಯಾತ್ಮ ಎಷ್ಟೋ ಸರ್ತಿ ಮರದ ಕೆಳಗೆ ಬಂದಾಗ ತುಂಬ ಬಿಸಿಲಲ್ಲಿ ಓಡಾಡಿದಾಗ ಅನ್ಸುತ್ತೆ, ಯಾವ ಪುಣ್ಯಾತ್ಮ ನಟ್ಟಿದಾನು, ಅವನು ತೃಪ್ತನ, ಅವನು ಹೊಟ್ಟೆ ತುಂಬ ಅವನು ಸುಖವಾಗಿರ್ಲಿ ಅಂತ ಅಂತೇವೆ ನಾವಲ್ಲ. ಆ ಅನ್ನುವ ಪುಣ್ಯ ಅವನ ಜೀವನದಲ್ಲಿ ಅಕೌಂಟಲ್ಲಿ ಸೇರ್ತಾ ಹೋಗುತ್ತೆ. ಅದು ಯಾವುದು ವ್ಯರ್ಥ ಆಗಲ್ಲ. ಅದನ್ನ ನಾವು ಮಾಡಿ ಚಿಕ್ಕ ಕೆಲಸ ಆದ್ರೂ ಕೂಡ ಒಂದು ಗಿಡವೇ ನೆಟ್ಟು ಮರ ನೆರಳು ಕೊಡುವ ಹಾಗಾಯ್ತು ಅಂದ್ರೆ ಎಷ್ಟು ದಿವಸ ಬದುಕಿರುತ್ತೋ, ಎಷ್ಟು ಜನ ಅದರ ಅಡಿಗೆ ಹೋಗಿ ಓಡಾಡ್ತಾರೋ ಅಷ್ಟು ಜನ ದಿವಸ ಬಿಟ್ಟು ಹಬ್ಬ ಅವರು ಅಕಸ್ಮಾತ್ ಆ ಮರ ನೆಟ್ಟಿದ್ದು ಯೋಚನೆ ಆಗದೆ ಇರ್ಬೋದು, ಅಂತೂ ಕಷ್ಟದಿಂದ ಇದು ಪಾರು ಮಾಡಿತ್ತಲ್ಲೋ, ಮರ ಇದ್ದದ್ರಿಂದ ನನಗೊಂದು ಅನುಕೂಲ ಆಯಿತು ಅಂತ ಭಾವನೆ ಬಂದು ತೃಪ್ತಿ ಪಡ್ತಾನಲ್ಲ, ಅಲ್ಲಿಂದನೇ ಅವನಿಗೆ ಪುಣ್ಯ ಬರುತ್ತೆ. ಅವನ ಅಕೌಂಟಿಗೆ ಹೆಸರು ಹೇಳಿ ಹಾಕಿ ಅದು ಕ್ರಾಸ್ ಚೆಕ್ ಮಾಡಿದ್ರೆ ಮಾತ್ರ, ಕ್ರಾಸ್ ಮಾಡಿದ್ರೆ ಮಾತ್ರ ಬರುತ್ತೆ ಅಂತ ಏನಿಲ್ಲ. ಅವನಿಗೆ ಸಂಬಂಧಪಟ್ಟ ಪುಣ್ಯ ಅದು ಅವನಿಗೆ ಬೋನಸ್ ಬಂದೇ ಬರುತ್ತೆ. ಆದರೆ ನಡುವಾಗ 10 ಜನಕ್ಕೆ ಇದು ಉಪಯೋಗ ಆಗಲಿ ಅನ್ನೋ ಎಚ್ಚರದೊಂದಿಗೆ ಅವನು ಮಾಡಿದ ಸಣ್ಣ ಕೆಲಸವೂ ಕೂಡ ದೊಡ್ಡ ಪುಣ್ಯವನ್ನು ತಂದುಕೊಡುತ್ತೆ. ಮಹದ್ಯಶಃ ಅವನು ದೊಡ್ಡ ಯಶಸ್ಸನ್ನೇ ಕರ್ಷತಿ. ವೃತ್ತಂ ಯತ್ನೇನ ಸಂರಕ್ಷೇತ್. ನಮ್ಮ ನಡತೆಯನ್ನು ಆದಷ್ಟು ಪ್ರಾಮಾಣಿಕವಾದ ಬದುಕನ್ನು ಪ್ರಯತ್ನಪೂರ್ವಕವಾಗಿ ಉಳಿಸ್ಕೋಬೇಕು. ಹಾಳು ಮಾಡ್ಲಿಕ್ಕೆ ತುಂಬ ಜನ ಬರ್ತಾರೆ, ನಾವೇನೋ ತಿನ್ನಲ್ಲ ಅಂತ ಇಟ್ಕೊಳ್ಳಿ, ಬೇಕು ಅಂತ ಬಂದು ತಿನ್ನಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಇದು ಆರೋಗ್ಯಕ್ಕೆ ಒಳ್ಳೆಯದು, ನೀವು ತಿನ್ನಲ್ಲ ಅಂದ್ರೆ ಏನು? ಎಷ್ಟು ಜನ ತಿಂತಾ ಇದ್ದಾರೆ, ನೀವೊಬ್ರು ಏನು ಸ್ಪೆಷಲ್ಲು, ನಿಮ್ಗೆ ಇದಾಗಲ್ವಾ? ಏನಾಗುತ್ತೆ ನೋಡೋಣ. ಕೆಲವರೆಲ್ಲ ಹಾಗೆ ಒಂದ್ಸಲ ಏನದು ಟ್ರುತ್ ಅಂಡ್ ಡೇರ್ ಏನೇನೋ ಹುಚ್ಚು ಚಾಟಗಳಿರ್ತಾರೆ, ಅದನ್ನು ಮಾಡ್ಲಿಕ್ಕೆ ಹೇಳಿ ಅದರಲ್ಲಿ ಪಾಪ ಅವರ ಮನಸ್ಸಿನಲ್ಲಿ ಅದೆಲ್ಲ ತಿನ್ಬೇಕು ಅಂತ ಅನ್ಸಿಲ್ಲ, ತಿಂದಿರಲ್ಲ. ನಿಮಗೆ ಧೈರ್ಯ ಇದ್ರೆ ತಿನ್ನುವುದಕ್ಕೂ ಧೈರ್ಯಕ್ಕೆ ಏನು ಸಂಬಂಧ? ಜೀವನದಲ್ಲಿ ಜೀವ ಪ್ರಾಣ ಹೋಗ್ತಾ ಇದೆ, ಆವಾಗ ಒಂದರ ಜೊತೆಗೆ ಹೋರಾಡಬೇಕು ಅಂತಂದಾಗ ಧೈರ್ಯ ಅಂತ ಅನ್ನೋದಕ್ಕೆ ಅರ್ಥ ಇದೆ. ಬೇಡದ ಪದಾರ್ಥವನ್ನು ತಿನ್ನುವುದ್ರಲ್ಲಿ 10 ಬಾಟ್ಲಿ ಬೀರು ಕುಡ್ದೆ ಅಂತ ಅನ್ನೋದ್ರಲ್ಲಿ ಧೈರ್ಯವೋ? ಏನ್ ಹೇಳ್ಬೇಕು ಇದನ್ನ? ಅಂದ್ರೆ ಇದೆಲ್ಲ ಈ ತರದ ಹುಚ್ಚ ಆಟಗಳು ಕೂಡ 90 ಭಾಗ ನಮ್ಮನ್ನು ದಾರಿ ಕೆಡಿಸುತ್ತೆ. ಸರಿ ಮಾಡ್ಲಿಕ್ಕಂತೂ ಬಿಡಲ್ಲ. ಸರಿಯಾದ ವಿಷಯಕ್ಕೆ ಇಂಥ ಆಟಗಳಿಗೆ ಇಡುವುದೂ ಇಲ್ಲ. ಒಳ್ಳೆ ಕೆಲಸಕ್ಕೆ ಧೈರ್ಯ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕೊಬ್ಬ ಹೇಳಲ್ಲ ಯಾರು. ಹೇಳ್ಬೋದು, ಯಾರಾದರೂ
ಆ ಥರ ಆಟವನ್ನ ಯೋಚನೆ ಮಾಡ್ಬೋದು. ಆದರೆ ಯಾರು ಅಂಥದ್ದಕ್ಕೆ ಈ ಆಟ ಆಡಲ್ಲ. ಕೆಡುವುದಕ್ಕೆ ಬೇಕಾದ್ರೆ ಇಂಥ ಆಟಗಳನ್ನು ಜೋಡಿಸಿ ಜೋಡಿಸಿ ಇಡ್ತಾರೆ. ಅದರಿಂದ ವೃತ್ತಂ ಯತ್ನೇನ ಸಂರಕ್ಷೆ, ಬಹಳ ಕಷ್ಟ. ನಮ್ಮತನವನ್ನು ಉಳಿಸ್ಕೊಳ್ಳೋದುಂಟಲ್ಲ, ತುಂಬ ಕಷ್ಟ. ತುಂಬ ಜನರ ಅಸಹಕಾರವನ್ನು ಎದುರಿಸಬೇಕಾಗತ್ತೆ. ಆದರೂ ಕೆಲವೊಂದು ಸರ್ತಿ ಸಣ್ಣ ಪುಟ್ಟದ್ದಾದರೆ ಬಿಟ್ಕೊಳ್ಬೋದು. ತೀರಾ ನಮ್ಮ ವೈಯಕ್ತಿಕ ಅಪೇಕ್ಷೆಗಳಿಗೆ ಏನು ಬಾಧಕ ಆಗುದಿಲ್ಲ ಅಂದಾಗ ಯಾರೋ ಒಬ್ಬರಿಗೆ ತುಂಬ ದೊಡ್ಡವರು, ಒಳ್ಳೆಯವರು, ಕೆಟ್ಟವರಲ್ಲ, ತುಂಬ ಒಳ್ಳೆಯವರು ಏನೋ ಕೇಳ್ತಾರೆ. ಮಧ್ವಾಚಾರ್ಯರು ಒಂದು ಮನೆಗೆ ಹೋದರು. ಅಲ್ಲಿ ಅದು ಏನು ಅಂದರೆ ಈ ದರ್ಶಪೂರ್ಣ ಮಾಸ ಅಂತ, ದರ್ಶ ಅಂತ ಈ ಹುಣ್ಣಿಮೆ ಅಮಾವಾಸ್ಯೆಗೆ ಒಂದು ಯಾಗ ಮಾಡಲಿಕ್ಕಿದೆ. ಆ ಯಾಗ ಮಾಡಿದರೆ ಅವರು ಮತ್ತೆ ರಾತ್ರಿ ಊಟ ಮಾಡಲ್ಲ, ಬಿಟ್ಬಿಡ್ತಾರೆ. ಮಧ್ಯಾಹ್ನದ ಊಟ ಆದರೆ ಮುಗಿದೋಯ್ತು. ಆಚಾರ್ಯರು ಮಧ್ಯಾಹ್ನದ ಮೇಲೆ ಬಂದು ತನ್ನ ಪೂಜೆ ಆಯಿತು. ಪೂಜೆ ಆದಾಗ ಆಚಾರ್ಯ ಪ್ರಸಾದ ತಗೊಳ್ಳಿ, ಇಲ್ಲ ನಾವು ಒಂದೇ ಹೊತ್ತು ಅಂತ ಅಂದರು. ಆಗ ಅವರು ಹೇಳಿದರು, ಇಲ್ಲ ಇಲ್ಲ, ದೇವರ ಪ್ರಸಾದ ಅಂತ ಬಂದಾಗ ನಿಮ್ಮ ನಿಯಮಕ್ಕೇನು ಭಂಗ ಆಗಲ್ಲ, ತಗೊಳ್ಳಿ. ಅವರು ಗುರುಗಳೇ ಹೇಳಿದ ಮೇಲೆ ಸರ್ವಥಾ ಅದನ್ನು ವಿರೋಧಿಸ್ಲಿಕ್ಕಿಲ್ಲ. ಆಯಿತು, ನೀವು ಧರ್ಮಶಾಸ್ತ್ರದ ನಿಯಮ ಪ್ರಕಾರ ಮಾಡಿದರೆ ಅದು ತಪ್ಪು. ಆದರೆ ದೊಡ್ಡವರು ಒಂದು ಧರ್ಮವನ್ನು ಬೋಧಿಸಿದ್ರು ಅಂತಂದಾಗ ಅದು ಗುಣ. ಅವರ ಮನಸ್ಸಿಗೆ ಹಾನಿ ಆಗದಂತೆ ನಾವು ಆ ಮಾತನ್ನು ಕೇಳಿದ್ವಿ ಅಂದರೆ ಆ ಧರ್ಮಶಾಸ್ತ್ರ ಮೀರಿದ್ರೂ ದೋಷ ಇಲ್ಲ. ಸಜ್ಜನರು ಹೇಳಿದರೆ, ನಾನು ಮೂರ್ಖ ಹೇಳಿದರೆ ಲೆಕ್ಕಕ್ಕಿಲ್ಲ. ಇವತ್ತಿಗೂ ಆ ಏಕಾದಶಿ ಅಲ್ಲ, ಅಮಾವಾಸ್ಯೆಯ ದಿವಸ ಅವರ ಎರಡೂ ಹೊತ್ತು ಆ ಪೂಜೆ ಮಾಡಿ ಭಗವಂತನ ಪ್ರಸಾದವನ್ನು ಸ್ವೀಕರಿಸುವ ಒಂದು ವ್ಯವಸ್ಥೆ ಆ ಮನೆಯಲ್ಲಿ ಇವತ್ತಿಗೂ ಇದೆ, ಕೊಕ್ಕಡದ ಹತ್ರ. ಅಂದರೆ ಈ ರೀತಿ ಕೆಲವೊಂದು ಸರ್ತಿ ಕೆಲವು ನಿಯಮವನ್ನು ನಾವು ಅನಿವಾರ್ಯವಾಗಿ, ಅದು ಶಾಸ್ತ್ರೀಯ ನೆಲೆಯಲ್ಲಿ ಇಲ್ಲದೇ ಇದ್ದಾಗಲೂ ದೊಡ್ಡವರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಮ್ಮ ವೈಯಕ್ತಿಕವಾದ ಯಾವುದೇ ಬೆಳವಣಿಗೆಗೆ ತೊಂದರೆ ಇಲ್ಲ. ಈಗ ಊಟ ಮಾಡುವುದರಿಂದ ಪ್ರಸಾದ ಸ್ವೀಕರಿಸಿದ್ದಾಗಿ, ಪ್ರಸಾದವಾಗಿ ಸ್ವೀಕರಿಸಿದ್ರಿಂದಾಗಿ ಅವರ ಅನುಗ್ರಹವೇ ಆಗುತ್ತೆ. ಅದರಿಂದಾಗಿ ಅದು ಲೋಪದೋಷ ತರಲ್ಲ. ಬೇರೆ ದಿವಸದಲ್ಲಿ ಹೇಗಿದ್ರು ಪ್ರಸಾದ ಇನ್ನೆಲ್ಲನೂ ತಿನ್ನೋಣ ಅಂತ ಬೇರೆ ದಿವಸನೂ ಆ ನಿಯಮ ಮುರಿದ್ರೆ ಹೋಯ್ತು. ಆ ಒಂದು ದಿವಸಕ್ಕೆ ಆ ಗುರುಗಳು ಹೇಳಿದ್ದಕ್ಕೆ ನಾನು ಬಿಟ್ಟಿದ್ದೇನೆ, ಅಥವಾ ಯಾವುದೋ ದೊಡ್ಡವರು, ನಮಗೆ ನೇರ ಗುರುಗಳಲ್ಲದಿದ್ರೆ ಯಾರೊಬ್ರು ಹಿರಿಯರೊಂದೇನೋ ಹೇಳ್ತೀವಿ, ಮನೆ ತನಕ ಬಂದಿದ್ದೀವಿ, ಒಂದು ಹಾಲು ಕುಡಿದು ಹೋಗಿ, ನಾವು ಸುಧಾ ಮಧ್ಯದಲ್ಲಿ ಕುಡಿಯಲ್ಲ. ಆದರೂ ಆಗ ಅವ್ರು ಕೇಳ್ಕೊಳ್ತಾರೆ, ನಮ್ಮ ಮನೆ ತನಕ ಬಂದು ಹಾಗೆ ಹೋಗ್ಬೇಡಿ, ನಮ್ಗೆ ಅಹಿತ ಆಗುತ್ತೆ. ಒಬ್ರು ಮನೆಗೆ ಬಂದಾಗ ಹಾಗೆ ಹೊಟ್ಟೆ ಏನೂ ತೆಗೆದುಕೊಳ್ಳದೆ ಹೋಗುದು ಬೇಡ, ನಿಮ್ಗೆ ಹಾಲು ಆಗಲ್ವಾ, ನೀರೇ ಕುಡಿ. ಮನೇಲಿ ಏನಾದರೂ ಒಂದು ಸಣ್ಣ ಒಂದು ಹಣ್ಣು ಕೊಡ್ತೇವೆ, ನೀವು ಇಲ್ಲಿ ತಿನ್ಲಿಕ್ಕೆ ಆಗಲ್ವ, ಸರಿ ತಗೊಂಡಾದರೂ ಕೊಡ್ತೇವೆ ಅಂತ ಹೇಳಿದಾಗ ನಾವು ಅದನ್ನು ತೀರ ವಿರೋಧಿಸಬಾರದು. ಇಲ್ಲ, ನಮ್ಮ ಕಾನೂನಿನ ಪ್ರಕಾರ ನಾನು ಮಧ್ಯಾಹ್ನ 12ವರೆಗೆ ಬಿಟ್ಟರೆ ಬೇರೆ ಹೊತ್ತಲ್ಲಿ ಏನೂ ತಿನ್ನಲ್ಲ ಅನ್ನುವ ನಿಯಮಕ್ಕೆ ಬದ್ಧರಾಗಿ ಅವರ ಮನಸ್ಸು ನೋಯಿಸಬಾರದು. ಇದು ವೃತ್ತ, ಒಳ್ಳೆಯ ಆಚರಣೆಗಳು. ಯತ್ನೇನ ಸಂರಕ್ಷೆ, ಯತ್ನಪೂರ್ವಕವಾಗಿ ಅದನ್ನು ಉಳಿಸ್ಕೊಳ್ಬೇಕು. ಭಾಷೆ ಕಲಿಬೇಕು ಅಂದ್ರೆ ನಮ್ಮ ಈ ಏರಿಯಾಕ್ಕೆ ಬರಬೇಕು, ಒಳ್ಳೆ ಭಾಷೆ ಕಲಿಬೋದು. ವಿತ್ತಮೇತಿ ನಯಾತಿ ಚ, ವಿತ್ತಂ ಏತಿ, ದುಡ್ಡು ಬರುತ್ತೆ ಹೋಗುತ್ತೆ. ದುಡ್ಡಿನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬಾರ್ದು, ಬರುತ್ತೆ ಹೋಗುತ್ತೆ. ವೃತ್ತ ಉಳಿಸ್ಕೋಬೇಕು. ನಾವು ಇದನ್ನೇ ಇಂಗ್ಲೀಷಲ್ಲಿ ಹೇಳಿದ್ರು, ಏನು ಏನದು ಗಾದೆ ಇಂಗ್ಲಿಷ್, if money is lost, something is nothing. If character is lost, everything is lost. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಓಹೋ ಅಂತೀವಿ. ಅಲ್ಲಿ ಅದೇ ಮಾತಿರೋದು ಇಲ್ಲಿ. ವಿತ್ತಂ ಯಾತಿ ನಯಾತಿ ಚ, ಅದು ಬರುತ್ತೆ ಹೋಗುತ್ತೆ, ಏನು ತೊಂದರೆ ಇಲ್ಲ. ಆದ್ರೆ ವೃತ್ತ ಅಂದ್ರೆ ಅದು ಕ್ಯಾರೆಕ್ಟರ್. ವೃತ್ತ ಅನ್ನೋದು ಯಾವತ್ತೂ ಕೂಡ ಕಳ್ಕೊಳ್ಬಾರ್ದು. ಅದು ಹೋದ್ರೆ ಎಲ್ಲ ಹೋಯ್ತು ಅಂತ ಲೆಕ್ಕ. ನನಗೆ ನಡತೆ ನೋಡಿಸ್ಕೊಳ್ಬೇಕು ಹೊರತು ದುಡ್ಡಿನ ಬಗ್ಗೆ ಚಿಂತೆ ಮಾಡಿ, ಅಂದ್ರೆ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ಹೇಳಿದ್ದಲ್ಲ. ವೃತ್ತ ಮತ್ತು ವಿತ್ತ ಅಂತ ಎರಡು ಬಂದಾಗ ನೀವು ವೃತ್ತಕ್ಕೆ ಬಲ ಕೊಡಬೇಕು ಹೊರತು ವಿತ್ತಕ್ಕಲ್ಲ ಅನ್ನೋದು ಅದರ ಅಭಿಪ್ರಾಯ. ಅಕ್ಷೀಣೋ ವಿತ್ತತ ಕ್ಷೀಣೋ ವೃತ್ತತಸ್ತು ಹತೋ ಹತ. ಬಹಳ ಚಂದದ ಮಾತು. ಅಕ್ಷೀಣೋ ವಿತ್ತತ ಕ್ಷೀಣ. ಕ್ಷೀಣ ಅಂದ್ರೆ ಖರ್ಚಾಗುದು. ದುಡ್ಡು ಖರ್ಚಾಯಿತು ಅಂತಂದ್ರು ಅವನೇನು ಕಳ್ಕೊಳ್ಳಿಲ್ಲ, ಅಕ್ಷೀಣ, ಅವನು ಕಳ್ಕೊಳ್ಳಿಲ್ಲ. ಆದ್ರೆ ವೃತ್ತತಃ ಕ್ಷೀಣ, ನಡತೆಯನ್ನು ಕಳ್ಕೊಂಡ ಅಂದ್ರೆ ಕ್ಷೀಣನೇ. ವೃತ್ತತಸ್ತು ಹತೋ ಹತ. ನಡತೆಯಿಂದ ಅಕಸ್ಮಾತ್ ಅವನು ತನ್ನ ವ್ಯವಸ್ಥೆಯನ್ನು ಕಳ್ಕೊಂಡ ಅಂದ್ರೆ ಅವನು ಸತ್ತ ಅಂತ ಲೆಕ್ಕ. ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ನಾನು ಅದನ್ನೇ ಹೇಳಿ. ಅದೇ ಇಂಥ ಮಾತುಗಳು ತುಂಬ ಇದೆ. ನಾವು ಅದನ್ನು ಗಿವ್ ರೆಸ್ಪೆಕ್ಟು, ಟೇಕ್ ರೆಸ್ಪೆಕ್ಟು ಅಂತೆಲ್ಲ ಹೇಳ್ತೀವಲ್ಲ, ಇಂಥದ್ದು ಅನೇಕ ಮಾತುಗಳು ಇಲ್ಲಿ ಬರ್ತವೆ. ಆದರೆ ನಮಗೇನು ಅಂದರೆ ಎಲ್ಲರೂ ಕೂಡ ಇದರ ರೀತಿಯಲ್ಲಿ
ತಿಳಿದಿದೆ ಅಂತಾಗಲಿ ಅಥವಾ ನಮ್ಮ ಹಿರಿಯರು ಹೇಳಿಕೊಟ್ಟದ್ದು ಅಂತಾಗಲಿ ನಾವು ಹೇಳುವುದಿಲ್ಲ. ಅದರಿಂದಾಗಿ ನಮಗೆ ಈ ಪ್ರಜ್ಞೆ ಅನ್ನೋದು ಬರುವುದಿಲ್ಲ. ಅಂತಹ ಅನೇಕ ಕುಲಕ್ಕೆ ಸಂಬಂಧಪಟ್ಟ ನಿಯಮಗಳ ಮಾತನ್ನು ಆಡಿದರು. ಇನ್ನೂ ಅನೇಕ ಸಂಗತಿಗಳನ್ನು ಹೇಳಿದನು. ಬರೀ ಒಂದು ಇಷ್ಟೇ ವಿಷಯಕ್ಕೆ ಎಷ್ಟು ಥರದಲ್ಲಿ ಆಚರಣೆಗಳನ್ನು ನಾವು ನಡೆಸುವುದು ಎಷ್ಟು ಮುಖ್ಯ, ವ್ಯವಹಾರ ಅಂತ ಅನ್ನೋದು ಎಷ್ಟು ಚೌಕಟ್ಟಿನೊಳಗೆ ಇರಬೇಕಾದ್ದು ಅನ್ನೋದರ ವಿವರವನ್ನು ಈ ಸಾಲಿನಲ್ಲಿ ನಾವು ನೋಡಿದೆವು. ಮತ್ತೆ ಮುಂದಿನ ಭಾಗದಲ್ಲಿ ಎದುರಿನ ಮತ್ತಷ್ಟು ಮಾತುಗಳಿಗೆ ನಾವು ಕಿವಿಯಾಗೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.